ಭಕ್ತ ಜನರಿಗೆ ಪರಮ ಪ್ರಿಯತಮ ರೂಪ ಧರಿಸಿದ ಸಿದ್ಧಗೆ ಚಿತ್ತಗೊಳುತ್ತಾನಿರುವ ನಿತ್ಯದಿ ಅಭಯ ನೀವಾರೂಢಗೆ ಯುಕ್ತರಾದಧಿಕಾರಿ ಜನರಿಗೆ ಜ್ಞಾನವನ್ನು ಪಾಲಿಸುವಗೆ ಮುಕ್ತಿ ಪಂಥವ ತೋರುವಗೆ ನಮಿಸುವೆನು ಸದ್ಗುರುನಾಥಗೆ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 12ನೆಯ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಹದಿನಾಲ್ಕನೇ ಅಧ್ಯಾಯದವರೆಗೂ ಸಾಧ್ಯದ ಲಕ್ಷಣ, ಸಾಧಿಸಿದವರ ಲಕ್ಷಣ, ಅವರ ವರ್ತನ, ಅವರ ವೃತ್ತಿ, ದ್ವಂದ್ವಾತೀತ ಸ್ಥಿತಿ ಇವೆಲ್ಲವನ್ನು ನಿರೂಪಣೆ ಮಾಡ್ತಾ ಬರ್ತಕ್ಕಂಥವರಾಗಿರುವರು. ಬಹಳಷ್ಟು ಇದು ಜ್ಞಾನಪರವಾಗಿರುವುದರಿಂದ, ಜ್ಞಾನಿಗಳಾಗಿರುವಂತಹ ವಿಷಯವಾಗಿದ್ದರಿಂದ ಜ್ಞಾನಿಯ ಗುಣ ಬ್ಯಾರೆ ಮತ್ತು ಜ್ಞಾನಿಯ ಗುಣ ಬ್ಯಾರೆ ಅಂತ ಹೇಳಿ ಭಿನ್ನ ಭಿನ್ನವಾಗಿರುತ್ತವೆ. ಜೊತೆಯಲ್ಲಿದ್ದರೂ ಕೂಡ ಅದು ಒಳಗ ಅಂತರ ವೃತ್ತಿ ಅನ್ನುವಂಥದ್ದು ಭಿನ್ನ ಭಿನ್ನವಾಗಿರುತ್ತದೆ. ಅದು ಹಾಗೆ ಸಾಧ್ಯ ಲಕ್ಷಣವಾಗಿರ್ತಕ್ಕಂಥದ್ದನ್ನು, ಸಾಧಿಸಿದ ಲಕ್ಷಣವಾಗಿರ್ತಕ್ಕಂಥದ್ದನ್ನು ಸವಿಸ್ತಾರವಾಗಿ ನಿರೂಪಣ 14ನೇ ಅಧ್ಯಾಯದವರೆಗೂ ಅತ್ಯಂತ ಉತ್ತಮಾಧಿಕಾರಿಯಾಗಿರ್ತಕ್ಕಂಥವನಿಗೆ ಬೋಧಿಸಿದ ವಿಷಯವಾಗಿರ್ತಕ್ಕಂಥದ್ದು. ಮುಂದೆ 14ರಿಂದ 56 ಅಧ್ಯಾಯದವರೆಗೂ ಕೂಡ ಸಾಧನದ ಲಕ್ಷಣಗಳಾಗಿರ್ತಕ್ಕಂಥವರು. ಸಾಧಿಸುವಕ್ಕೆ ಸಾಧನಗಳ ಬೇಕು. ಅದರಲ್ಲೆಲ್ಲ ಮುಖ್ಯವಾಗಿರುವಂತಹದ್ದು ಶ್ರದ್ಧೆ, ಭಕ್ತಿ, ಅದರೊಳಗೆ ಗುರುಭಕ್ತಿ ಅಂತ ಹೇಳಿ ಮೋಕ್ಷಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸೆ ಅಂತೇಳಿ ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಬಹಳಷ್ಟು ಸಾಧನಗಳುಂಟು. ಅವಾಗ ಭಕ್ತಿ ಅನ್ನುವಂಥದ್ದು ಅಗ್ರಗಣ್ಯವಾಗಿರುವಂತಹದ್ದು ಅಂತೇಳಿ. ಅದಿಲ್ಲ ಅಂದ್ರೆ ಅದಕ್ಕೆ ವಿಚಾರ ಸಾಗರದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ವಿವೇಕ, ವೈರಾಗ್ಯ, ಸಮಾಧಿ ಸಕ್ಕ ಸಂಪತ್ತು, ಮುಮುಕ್ಷತ್ವ ಅಂತ 4 ಸಾಧನಗಳು. ಅದರಾಗ ಸಮಾಧಿ ಸಕ್ಕ ಸಂಪತ್ತದಲ್ಲಿ ಶಮೆ, ದಮೆ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ ಅನ್ನುವಂಥ ಶಮೆ, ದಮೆ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ, ಉಪರತಿ, ಇವು 6 ಸಂಪತ್ತುಗಳು ಅಂತೇಳಿ ಮೋಕ್ಷವನ್ನು ಪಡಿತಕ್ಕ ಅದರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಶ್ರದ್ಧೆ. ಈ 6 ಸಾಧನಗಳಲ್ಲಿ ಅವ್ರೇನು ದೃಷ್ಟಾಂತ ಕೊಡ್ತಾರಂದ್ರೆ, ಮೊಸರೈತಿ, ಕೆನೆ ಮೊಸರು, ಕೊಡಗೋಲೈತಿ, ಹಗ್ಗೈತಿ, ಕಡಿಯಳದಳ, ಕಡಿಯ ಹೊತ್ತು ಐತಿ. ಆದ್ರೆ ಮಡಿಕೆ ಅನ್ನುವಂಥದ್ದು ಒಂದು ಒಡೆದತ್ತು ಅಂದ್ರೆ ಬೆಣ್ಣೆ ತೆಗಿಯಕ್ಕಾಗದಲ್ಲ. ಮಡಿಕಿಲ್ಲದ್ರೆ
ಬೆಣ್ಣೆ ತೆಗಿಯಕ್ಕಾಗೋದಿಲ್ಲ ಅಂತ. ಇವೆಲ್ಲ ಸಾಧನೆಗಳೆಲ್ಲ ಖರೆ. ಮಡಿಕೆಗೆ ಹೋಲಿಸಿದ್ದಾರೆ ಶ್ರದ್ಧೆ ಅನ್ನುವಂಥದ್ದಕ್ಕೆ. ಅದನ್ನೇ ಮುಂದೆ ನಮಗೆ ಶ್ರದ್ಧೆ ಹುಟ್ಟಿಸುವುದಕ್ಕೋಸ್ಕರವಾಗಿ 56 ಅಧ್ಯಾಯಗಳಲ್ಲಿ ಅನಂತ ಮುಖೇಣವಾಗಿ ಗುರುವಿನಲ್ಲಿ ವಿಶ್ವಾಸ, ಗುರುವಿನಲ್ಲಿ ನಂಬಿಕೆ, ಅಚಲವಾದಂಥ ಭಕ್ತಿ, ನಿಸ್ವಾರ್ಥ ಭಾವನೆ, ನಿರಹಂಕಾರ, ನಿರಭಿಮಾನ, ನಿರ್ಮೋಹತ್ವ ಎನ್ನುವಂಥವುಗಳನ್ನು ಅಭ್ಯಾಸ ಮಾಡ್ತಕ್ಕಂಥ ಸಾಧನಗಳನ್ನು ಅನೇಕ ರೂಪದಿಂದ, ಹೊರಗಿನ ರೂಪ ಬಹಳಷ್ಟು ಭಿನ್ನ ಭಿನ್ನವಾಗಿದ್ದರೂ ಕೂಡ ಒಳಗೆ ಅದು ಇರ್ತಕ್ಕಂಥದ್ದಾಗಿರ್ಬೋದು. ಅದನ್ನು ಮುಂದಿನ ಸಾಧನದಲ್ಲಿ ಹೇಳ್ತಾರೆ. ಇದು ಸಾಧ್ಯದ ಲಕ್ಷಣವಾಗಿರ್ತಕ್ಕಂಥದ್ದು. ಅದು ಜ್ಞಾನಿಗಳ ಲಕ್ಷಣವನ್ನು ಜ್ಞಾನಿಗೆ ಗೊತ್ತಾಗುತ್ತದೆ ಹೊರತು ಅಜ್ಞಾನಿಗಳಿಗೆ ಗೊತ್ತಾಗುವಂತಹದ್ದಾಗುವುದಿಲ್ಲ ಅಂತೇಳಿ. ಜ್ಞಾನಿಯ ಮಹಿಮೆಯನ್ನು ತಿಳ್ಬೇಕಾದ್ರೆ ಜ್ಞಾನಿನೇ ಆಗಿರಬೇಕು ಅಂತೇಳಿ ಬಹಳಷ್ಟು ವಿಷಯಗಳಾಗಿರ್ತಕ್ಕಂಥವು ನಮಗೆ ಅವು ಅರಗದೇ ಇರ್ತಕ್ಕಂಥ ವಿಷಯಗಳಾಗಿರ್ತಕ್ಕಂಥದ್ದು. ಕಬೀರದಾಸರಿಗೆ ಉಪದೇಶ ಮಾಡಿರ್ತಕ್ಕಂಥದ್ದಿವು 14 ಅಧ್ಯಾಯದವರೆಗೂ ಪೂರ್ವಾರ್ಧ ಚರಿತ್ರೆ ಇದು. ಕಬೀರದಾಸರಿಗೆ ಉತ್ತಮ ತತ್ವ ಚಿಂತಾಚ ಅಂತೇಳಿ ಅತ್ಯಂತ ಉತ್ತಮನಾಗಿರ್ತಕ್ಕಂಥವನಿಗೆ ಏನು ಹೇಳ ತತ್ವದ ಬಗ್ಗೆನೇ ಹೇಳ್ತಕ್ಕಂಥ ತತ್ವದ ಬಗ್ಗೆನೆ ಮಧ್ಯಮ ಶಾಸ್ತ್ರ ಚಿಂತೆಯ ಅಂತೇಳಿ ಮಧ್ಯಮನಾದಂಥವನಿಗೆ ಶಾಸ್ತ್ರ ಚಿಂತನವಾಗಿರ್ತಕ್ಕಂಥದ್ದು. ಉತ್ತಮ ಅಂದ್ರೆ ಗುರು ಏನ್ ಹೇಳ್ತಾನೆ ಅದು ಖರೆ ಅನ್ನತಕ್ಕಂಥ ದೃಢವಾಗಿರ್ತಕ್ಕಂಥ ವಿಶ್ವಾಸವುಳ್ಳಂಥವನಿಗೆ ಉತ್ತಮ ಅಂತೇಳಿ. ಜಾತಿ ಒಳಗೆ, ರೂಪದೊಳಗೆ, ಅಧಿಕಾರದೊಳಗೆ, ಐಶ್ವರ್ಯದೊಳಗೆ, ಗಡ್ಡ ಬೋಳಿಸಿ ಮೀಸಿ ಬಿಟ್ಕೊಳ್ಳೋದ್ರಾಗೆ ಇದರಾಗ ಉತ್ತಮ ಅಂತ. ಚಲೋ ಚಲೋ ಬಟ್ಟೆ ಹಾಕ್ಕೊಂಬರೋದ್ರಾಗೆ, ಅತ್ತರ್ಗಿತ್ತರ್ ಹೊಡ್ಕೊಂಬರೋದ್ರಾಗೆ ಇದ್ರಾಗ ಉತ್ತಮ ಅಂತಲ್ಲ. ಉತ್ತಮರಂದ್ರೆ ಯಾರಿಗನ್ಬೇಕು ಅಂದ್ರೆ ತತ್ವವೆತ್ತರ ಮಾತಾಗಿರ್ತಕ್ಕಂಥದ್ದನ್ನು ಚಾಚೂ ತಪ್ಪದಂತೆ ಅವರ ಆಜ್ಞೆ ಪಾಲನೆ ಮಾಡುವಂಥವ್ರು ಉತ್ತಮ ಅಂತೇಳಿ. ಉತ್ತಮ ಅಂತೇಳಿ ಅದೆಲ್ಲರ ಹಾಕತ್ತ ನಮಗೆ ಹಿಂಗಾಕತ್ತ. ಬರಗಾಲ ಬಿದ್ಬಿಟ್ಟದಪ್ಪ, ನೀರ್ ತರೋದು ಬಹಳ ಕಷ್ಟ. ಕಬೀರ್ ದಾಸರು ಹತ್ತರಕ್ಕೆಂದು ಭೀಮ ಸ್ನಾನ ಮಾಡ್ತಾನೆ ಅಂತಾನೆ ಕಾಕಂಡಿಕೆ. ಧಾರವಾಡದಾಗ ಮಾಡೋ ಭೀಮ ಸ್ನಾನ ಅಂದ್ರೆ ಇಲ್ಲ, ಅಲ್ಲಿ ಆಗೋದಿಲ್ಲ ಅಂತಾನೆ. ಅಲ್ಲಿ ನೀರು ಬರೋದಿಲ್ಲ, 15 ದಿವ್ಸಕ್ಕೆ ಬರ್ತಾವ. ಇಲ್ಲಿ ಬೇಕಾದಷ್ಟು ನೀರು ಅದಾವ. ಅದಕ್ಕೆ ಅಜ್ಜ ನನಗೆ ಬಿಸಿನೀರು ಈಡಾಗೋದಿಲ್ಲ, ಅದಕ್ಕೆ ತಣ್ಣೀರು ಮಾಡ್ತಾನೆ ನಾನು ಅಂತ ಅಂದ. ಬಿಸಿನೀರು ಒಂದೇ ಬಕೆಟ್ ಹೋಗ್ಬೇಕಾಗತಿ, ಮತ್ತೆ ಬರೋದು ಯಾರು ಮಾಡೋದು ಅವನ್ನೆಲ್ಲ. ಜಳಕ ಚಟನೆಲ್ಲ ಇಲ್ಲೇ ತೀರಿಸಿ ಅಂತಾನೆ ಅಂದವ. ಬೇರೆ ಏನು ನನಗೆ ಅನುಕೂಲ ಆಗಿಲ್ಲ ಇಲ್ಲಿ. ಹಂಗವರು ರಾಜ ಹೋಗಾದ ಅವ್ರ ಭಕ್ತರು ಹತ್ತರ ಹಾಕೋದು, ಅದನ್ನ ಹಾಕೋದು, ಇದನ್ನ ಹಾಕೋದು, ಬಂದು ನೀರೆರೆಯೋದು, ಮೈ ತೊಳೆದು, ಚೊಲ್ಚೊಲು ಸಾಬೂನು ಹಚ್ಚಿ ಹಂಗೆ ಹಿಂಗೆ ಮಾಡಿ ನಾನು ಆಶ್ಚರ್ಯ ನೀನು ಆಶ್ಚರ್ಯ ಅಂತೇಳಿ 3-4 ಗಂಟೆ ಹಾಕಿಬಿಡೋದು ಅಂತವ್ರು. ಈ ಕೆಲವ್ರಿಗೆ ಹೊಟ್ಟು ಇದ್ದೇ ಇರ್ತದ ಅದು. ನಮಗೂ ಇರ್ತತಿ ಅನ್ನ, ನಮಗೂ ಐತಿ, ಹೌದಾ? ಅವ್ರು ಏನ್ ಮಾಡೋದಂದ್ರೆ ಬಂದು ದೊಡ್ಡ ಜರ ಹತ್ರ ಹೇಳಾರಂತೆ, ಹಿಂಗಪ್ಪ ನೀರೆಲ್ಲ ಏನು ಸ್ನಾನ ಮಾಡಿದ್ದಿಲ್ಲ, ಕಾಲು ಬಂದಂಗೆ ಬರ್ತದೆ ಘಮ ಘಮ ಅನಕ್ಕಂತ ಇರಂತೆ. ಇವರು ಬಹಳಷ್ಟು ಸಮಾಧಾನ ಮಾಡ್ಕೊಂಡ್ರಂತೆ. ಅವ್ರದ್ದು ಬಹಳ ಒತ್ತಡ ಆಗ್ಬಿಡ್ತಂತ ಅವ್ರದ್ದು, ನೀರು ಹೊರೋದು. ಆಯ್ತು, ಕಬೀರ ಅಂತ ಕರೆದ್ರಂತೆ. ಸ್ನಾನ ಮಾಡಬೇಡ ನೀನು ಕೊಟ್ಟು ಅಂದ್ರಂತೆ. ಸಾಯ ತನಕ ಸ್ನಾನ ಮಾಡಲಿಲ್ಲ ಅವರು. ನಾವೆಲ್ಲರ ಒಂದು ದಿವಸ ಬಿಟ್ಟು ನಮ್ಮ ಹತ್ರ ಯಾರು ಬರೋದೇ ಇಲ್ಲ, ಹಂಗಾಗ್ಬಿಡ್ತವೆ. ಆಜ್ಞೆ ಪಾಲನೆ ಮಾಡೋದು ಅಂದ್ರೆ ಅದಷ್ಟು ಸುಲಭವಲ್ಲ ಅದು. ಕೆಲವು ಮಾಡ್ತೇವೆ ನಾವು,
ಕೆಲವು ಮಾಡೋಕ್ಕಾಗೋದಲ್ಲ. ಸ್ನಾನ ಮಾಡಿ ಕೈಪಾಯ ಹಾಕ್ಯಂತಿದ್ರಂತೆ. ಭಾಳ ಮತ್ಸರ ಅವ್ರ ಮೇಲೆ. ಚೆನ್ನಾಗಿ ದರ್ಬಾರ್ನ ಮೆರಿತಿದ್ರಲ್ಲ ಅವ್ರು. ರಾಜ ಪೋಷಕ ಹಾಕ್ಯಂಡು ಕುದುರೆ ಮೇಲೆ ಕುತ್ಕೊಂಡು ಏನು ಒಳ್ಳೊಳ್ಳೆ ಸಾಮಾನು ಬಂದವೆಲ್ಲ ಅವ್ರ ತಲೆ ಹೋಗ್ಬೇಕಂತೆ. ಕಬೀರ್ ಒಯ್ಕೊಡು ಅನ್ನೋದಂತ. ಅವ್ರೇನು ಅಲ್ಲಿ ಅವೆಲ್ಲೆಲ್ಲಿಗೂ ಅವರ ಸಾಮಾನು. ಪೂನಾದಿಂದ ಮೋಸಂಬಿ, ಶಿಮ್ಲಾದಿಂದ ಸೇಬು, ಇಲ್ಲಿ ಅಣಜಿಯಿಂದ ಬಾಳೆಹಣ್ಣು ಕಳಿಸ್ತಾರಂತ. ಇಲ್ಲಿ ದಾವಣಗೆರೆ ಒಂದು ಅಣಜಿ ಬಾಳೆಹಣ್ಣು ಅಂತ ಒಂದು ಬಹಳ ಪ್ರಸಿದ್ಧ. ಇವು ಬಾಳೆಹಣ್ಣು, ಪೇಡೆಗಳು ಮಾಡ್ರಿ. ಏನು ಕಳಿಸ್ ಅವ್ರೇನು ತಿನ್ನಾರಲ್ಲಪ್ಪ ಅನ್ನೋರಲ್ಲ. ಕಳಿಸ ಅಲ್ಲಿಗೆ ಗುರುನಾಥ ಹುಡುಗಿ ಕಳಿಸ್ತಾರಂತ. ಅವ್ರು ಏನು ಮುಟ್ತಿದ್ದಿಲ್ಲ ಅಂತ. ಗೊದ್ದ ಇರ್ಬಿ ಇವಾಗ ತಿನ್ನೋದವ್ರ ಸಾಮಾನುಗಳ. ಇವ್ರು ಮಾತ್ರ ಇವ್ರ ಶಿಷ್ಯ ಮಂಡಳಿ. ಇವರು ಅದ್ ನೋಡ್ಕೊಂಡು ಹೊಟ್ಟಿ ಕಿಚ್ಬಿಡೋರು. ಅವ್ರ ಪೋಷಾಕು ಅಂಗಿ ನೋಡಿದಲ್ಲ, ಜರತಾರಿ ಅಂಗಿನ. ಜರದ ಅಂಗಿ ಇನ್ನೂ ಐತಿ ಪ್ರಕಾಶ್ ಅವ್ರ ಊರಾಗ. ಅಂಥವೆಲ್ಲ ಅವರ ವೈಭವ. ಅದು ಬಳ್ತುಂಬ ಉಂಗುರ, ಖಡಗ್ಗಳಂತೆ, ಅವಂತ ಸರ, ಮುತ್ತಿನ ಸರ, ಆ ಸರ, ಈ ಸರ, ಭಾಳ ವೈಭವ ಅಂದ್ರೆ ಭಾಳ ವೈಭವ. ಇವು ಸುಮ್ಮನೆ ಒಂದು ಸೆಲ್ಲೆ ಹಾಕ್ಯಂದು ಹಿಂಗೆ ಮಳ ಸುತ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದು ಅಷ್ಟೇ. ಅವರು ಒಂದು ಬೆಳೆದೊಂದು ವಸ್ತ್ರ, ಅದನ್ನ ಏನು ಪೂಜೆದ ಮಾತ್ರ ಅಲಂಕಾರ ಮಾಡೋದು, ಸುಮ್ಮನೆ ಇರೋದು. ಅವ್ರು ಮಾತ್ರ ದರ್ಬಾರ್ದ ಕುತ್ಕೊಂಡು ಇರೋದವರು. ನೋಡಿದ್ರೆ ಬಂದು ಮೊದಲು ಅವ್ರಿಗೆ ನಮಸ್ಕಾರ ಮಾಡೋಕ್ಕೂ, ಆಮೇಲೆ ಅಲ್ಲಿ ಅಂತ ಅವ್ರು ತೋರಿಸ್ದಾಗ ಅಲ್ಲಿ ಮಾಡೋದು. ಗೊತ್ತೇ ಇರ್ತಿದ್ದಿಲ್ಲ ಅಂತ. ಎಲ್ಲ ಇದಕ್ಕೆ ಮಳ್ಳಾಗ ಜನ ಅಲ್ಲ, ವೈಭವಕ್ಕೆ. ವೈಭವಕ್ಕೆ ಮಳ್ಳಾಗ ಜನ ಅಂತ. ಏನಾರು ಅಡಮುಟ್ಟುಗಳು ಬಂದ್ರು ಅಂದ್ರೆ ಅಲ್ಲಿಗೆ ಕಳಿಸ್ತಿದ್ರು ಅಂತ. ಅಲ್ಲಿ ಹೋಗಿ ಕಬೀರ್ ನಂತರ ಕೇಳ ಪ್ರಶ್ನೆನ ಅಂಥೇಳಿ. ಇಲ್ಲ ಜಡಪ್ಪ ಹತ್ರ ಕಳಿಸೋದು. ತಾವು ಸೂಕ್ಷ್ಮವಾಗಿ ಹೇಳಿದ್ರೆ ತಿಳ್ಕೊಂಡ್ರು ಸರಿ, ತಿಳ್ಕೊಳ್ಳಿಲ್ಲ ಅಂದ್ರೆ ಹೋಗಲ್ಲಿ, ಅಲ್ಲಿ ಹೋಗು ಅಂತ ಕಳಿಸೋದು. ಸ್ನಾನ ಮಾಡ್ತಿದ್ರಂತವ್ರು. ಮಾಡ್ತಾ ಇದ್ದಂಗೆ ಏನ್ ದಿಗಂಬರವಾಗೇ ಮಾಡ್ತಿದ್ರು ಕಾಣ್ತತಿ. ಎಲ್ಲ ಹಾಕಾರ, ನೀರು ಹಾಕಾರ, ಎಷ್ಟೋ ಮಂದಿ ಹಾಕಾರ, ಮೈ ತಿಕ್ಕರ್ ಎಷ್ಟೋ ಮಂದಿ ಸುಮ್ಮನೆ ಎತ್ಕೊಂಡ್ಬಿಟ್ರೆ ಆಯ್ತು. ನೀನು ಹಾಕ್ಯಂಡು ಕೈಪ ಹಾಕ್ಯಬೇಕು, ತಗೊಂಡು ಹಾಕ್ಯಂತಾರ ಅನ್ಸೋದು ಕಬೀರ ಅಂದ್ಬಿಟ್ರಂತ ಇಲ್ಲಿ ಕುಂತು. ಬನ್ಯಪ್ಪ ಅಂತೇಳಿ ಅವ್ರಿಗೆ ಪರಿವೆಯಲ್ಲ ಕೈಪ ಬಟ್ಟೆ ಹಾಕಿ ಸುಮ್ಮನೆ ಬಂದ್ಬಿಟ್ರಂತೆ. ಬಂದು ನಮಸ್ಕಾರ ಮಾಡಿದ್ರಂತ. ಬಂದು ಕೂಡಲೇ ಕರೆದ ಕೂಡಲೇ ಬಂದು ನಮಸ್ಕಾರ ಮಾಡಿ ಆಮೇಲೆ ಕೇಳ್ತಕ್ಕಂಥ ಸಂಪ್ರದಾಯ. ನಮಸ್ಕಾರ ಮಾಡ್ಕೊಂಡು ಮಠ ಬಿಟ್ಟು ಹೊರಡೋ ಅಂದ್ರಂತ. ಹಂಗೆ ಮತ್ತೆ ನಮಸ್ಕಾರ ಮಾಡಿ ಹಂಗೆ ಹೊಂಟು ಬಿಟ್ರಂತೆ. ಬರೇ ಮೈಲೆ ಮಠ ಬಿಡ್ತಿದ್ದಂಗೆ ಅವ್ರ ಭಕ್ತ ಹೋಗಂತ ಬರ್ತಿದ್ರಲ್ಲ, ಅಯ್ಯೋ ಅಪ್ಪ ಬರೇ ಮೇಲೆ ಹೊಂಟು ಬಿಟ್ಟಿದಾನ. ಅವರ ಗುರು ಅಂತ ಅವ್ರಿಗೆ, ಧರ್ಮ ಮೊದಲು ಅವರ ಗುರು ಅಂತ ಅವ್ರಿಗೆ. ಹೋದ್ರ ಪೀತಾಂಬರ ತಂದ್ರು. ಅಯ್ಯೋ ಒಂದು ಉಂಗ್ರಲ್ಲ ಒಂದು ಉಂಗ್ರ ತಂದ್ರೆ ಅಂಗಡಿಯಾಗೆಲ್ಲ ಖರೀದಿ ಮಾಡ್ಕೊಂಬಂದ. ಆ ಕಲಗಟ್ಟಿಗೆ ರಸ್ತೆಗೆ ಬರದಾಗ ಅಲ್ಲೇ ಮತ್ತೆ ಇಲ್ಲೇ ಸಾಮಾನು ಅಷ್ಟು ಆಗೇ ಬಿಟ್ಟುವಂತೆ. ಆಮೇಲೆ ಅಲ್ಲೇ ನಿಲ್ಲು ಅಂತ ಹೇಳಿದ್ರಂತೆ. ಇಲ್ಲಿದ್ದಾನ ಅಡ್ರಸ್ತೆ ಬರೋದ್ಗೆನ ಅಲ್ಲೇ ನಿಂತು ಬಿಟ್ರಂತ ರೋಡ್ನ ಹತ್ರ. ಅಲ್ಲೇ ಒಂದು ಚಪ್ರ ಹಾಕ್ಬಿಟ್ರಂತೆ. ಹಂಗ ಏನೇನೋ ಮಾಡಿ ರೆಡಿ ಮಾಡಿ ಅಲ್ಲೇ ಶುರುವಾತ ಅವ್ರದ್ದು. ಹಿಂಗ ಒಂದು ವಾರ ಅನ್ನೋದ್ರಾಗ ವಿಪರೀತ ಸಾಮಾನು ಆಗ್ಬಿಟ್ವಂತೆ. ಅವಾಗ ಒಟ್ಟರಿಗೆ ಕರೆದು, ನೋಡಪ್ಪ ನಿಮ್ಮ ಎದುರಿಗೆ ಬರೀ ಮೇಲೆ ಕಳಿಸಿದ್ನಿಲ್ಲ ನಾನು ಅವ್ರನ್ನ, ಈಗ ಹೋಗಿ ನೋಡ್ರಿ. ನೋಡಿದ್ರಂತೆ ಇನ್ನೂ ಹೆಚ್ಚಾಗ್ಬಿಟ್ಟಿದ್ವು ಅಂತವು. ಅವನು ಭೋಗ ಹಂಗೈತಿ, ನೀವ್ಯಾಕೆ ಮತ್ಸರ ಪಡ್ತೀರಿ, ಹೊಟ್ಟಿ ಕಿಚ್ಚಿಬಿಡ್ತೀರಿ? ಅದು ಅವ್ರವ್ರು ತಂದ್ರ ಭೋಗ, ಹಿಂದಿನ ಜನ್ಮದ್ದು. ಅದಕ್ಕೆ ನಾವು ಅಡ್ಡಿ ಮಾಡಬಾರ್ದು. ಮತ್ತೆ ಕಬೀರ ಬಾರೋ ಅಂತೇಳಿ ಹೆಕ್ಕಸಿರಂತ ಮತ್ತೆ ಬಂದಂತ ವೈಭವದಿಂದ. ಇದು ಇಷ್ಟೆಲ್ಲ ಹೇಳುವ ತಾತ್ಪರ್ಯ ಏನಂದ್ರೆ, ಇದು ಬಹಳ ಕಷ್ಟ ಆಕತಿದ. ಬರೀ ಮೇಲೆ ಹೋಗು ಅಂದ್ರೆ ಹೋದೇವೇನು? ಹೋಗ್ತಾವ? ನಿನ್ನೆ ಹೇಳಿದ್ವಿ, ಫ್ಯಾನ್ ಎಲ್ಲ ಏನಲ್ಲ ಎಲ್ಲ ಬಿಚ್ಚಿ ಗೋಮಟೇಶ್ವರಂಗೆ ಮಕ್ಕಳು ನಾವು ಹಂಗ ಮಕ್ಕಂದವೆ ಅಂತ ಕಾಕಂಡು ಹೆಚ್ಚೆ ಎಲ್ಲರೂ ಅನಿತ ಅಂದ. ಕನ್ನಡ ಐತಲ್ಲಿ ಮ್ಯಾಲ ಕಿಡಿಕೆ ಕನ್ನಡ ಐತಿ,
ಕಂಡಿದ್ರಲ್ಲಿ ಯಾರು ಹೊತ್ತಲ್ಲಿ ತಗೊಳ ಅಂದ್ವಿ ನಾವು. ಸಮಗಾರ ಭೀಮವ್ಗೆ ನಾಳಿಂಗಪ್ಪರು ಸಂತಿ ದಿವಸ ಬರೆ ಬತ್ಲ ಹೋಗಿ ಸಂತಿ ಮಾಡ್ಕೊಂಬ ಅಂದ್ರಂತ. ಹಂಗ ಬರ 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 ಸೀರೆ ಬಿಸ್ತಕ್ಕೆ ಹೋದ್ಲು ಅಂತಕ್ಕೆ. ಎಲ್ಲ ತತ್ವಗಳು ಏನು ಅಂದ್ರೆ, ಗುರುವೇ ನಿಮ್ಮ ಆಜ್ಞೆಯನ್ನ ಮೀರಾದ ನಡೆದವನು ನರನಲ್ಲನವನು ಪರಮಾತ್ಮನು ಅಂತೇಳಿ ಪರೀಕ್ಷೆ ಸಮಯದಲ್ಲಿ ನಾವು ಖಂಡಿತವಾಗಿಯೂ ಇಂಥ ಪ್ರಸಂಗ ಬಂದಾಗ ಆಗದಲ್ಲ, ನಮ್ಮ ಮನಸ್ಸು ಒಪ್ಪೋದಿಲ್ಲ. ಅವಾಗ ಮೊದಲೇನ ಈ ಕುಸ್ತಿ ಆಡೋದು ಹೆಂಗಂದ್ರೆ, ಮೊದಲು ಹೊಡೆದು ಬಿಡ್ತಾನೆ ಅನ್ನೋ ಹುಮ್ಮಸ್ನೇ ಹೋಗಿರ್ತಾರ. ಅಲ್ಲಿ ಹೋಗ್ತಿದ್ದಂಗ ಅವರು ಇವರು ಬಿದ್ರು ಅಂದ್ರೆ ಅರ್ಧ ಹುಮ್ಮಸ್ ಹೋಗಿರ್ತತಿ. ಹೋಗಿ ಯಾರ್ದಾರ ಕೈ ಕೊಟ್ರು ಅಂದ್ಕೊಡ್ಲೆ ಅಲ್ಲ ಪೂರ್ಣ ಹೋಗೇ ಬಿಟ್ಟಿರ್ತದ. ಅದ್ರ ಮನಸ್ಸು ಇಲ್ಲಿ ತಿಂದು ಸಾಮ್ ಮಾಡ್ಬೇಕಾರೆ ಅದು ಮಾಡ್ಬೇಕಾರೆ ಇದು ಮಾಡೋಕೆ ಅಂತ ಪೈಲ ಬಂದ್ರು ಹೊಡೆದು ಬಿಡ್ತಾನೆ ಅಂತೇಳಿ ಇಲ್ಲಿ ಒಳ್ಳೆ ಹುಮ್ಮಸ್ಸು ಇರ್ತದಂತ. ಹಂಗೆ ಪ್ರಾರಂಭದಾಗ ಇರ್ತದ ಹುಮ್ಮಸ್ಸು. ಪರೀಕ್ಷೆ ಸಮಯದಾಗ ಬರ್ಬೇಕದ. ಭಾರಿ ಓದಿರ್ತಾರೆ, ಪರೀಕ್ಷೆ ಬಂತಂದ್ರೆ ಮಂಕಾಯಿ ಬಿಡ್ತಾರೆ ಕೆಲವರು, ಏನು ಹೊಳೆಯೋದೇ ಇಲ್ಲ. ಹಂಗಾಗ್ತಾವ. ಭಾಳ ಚೆನ್ನಾಗಿ ಓದಿರ್ತಾರೆ ಪರೀಕ್ಷೆದಲ್ಲಿ. ಕೆಲವೇನು ಓದಿರೋಲ್ಲ ಪರೀಕ್ಷೆದಾಗ ಚುರುಕಾಗಿ ಬರೆದು ಬಿಡ್ತಾವೆ. ಇದೇನಂದ್ರೆ ಸಮಯ ಪರೀಕ್ಷೆಯಲ್ಲಿ ನಮಗೆ ಶ್ರದ್ಧೆ ಅನ್ನುವಂಥದ್ದು ಐತಲ್ಲ, ಗುರುವಾಕ್ಯದಲ್ಲಿ ಶ್ರದ್ಧೆ ಅನ್ನುವಂಥದ್ದು ಬರೋದು ಬಹಳ ಕಷ್ಟ. ಬಂದವರು ಖಂಡಿತವಾಗಿ ಪಾರಾಗ್ತಕ್ಕಂಥವರಾಗುವರು. ಬಹಳಷ್ಟು ಮಂದಿ ಇತಿಹಾಸಗಳದಾವ. ಹಿಂಗೆ ಯಾರ್ಯಾರದಾರ ಎಲ್ಲರೂ ಹಂಗೆ ನಿಷ್ಠಾವಂತರ ಇರ್ತಕ್ಕಂಥವರಾಗಿರುವರು. ಆದ್ರಿಂದ ಅವರು ಉತ್ತಮರಾಗಿದ್ರು, ತತ್ವಬೋಧೆ ಮಾಡಿದ್ರು. ಪ್ರಾರಂಭದ ತತ್ವ ಮುಂದೂ ಅವರು 36-40 ಅಧ್ಯಾಯ ತನಕ ಐತೆ ಅವ್ರದ್ದು ಚರಿತ್ರೆ. ಕಬೀರದಾಸರು ಮಾಡಿರ್ತಕ್ಕಂಥದ್ದು ಅದು ಬರೀ ಉಪನಿಷತ್ತುವಾಗ ದಶೋಪನಿಷತ್ತಿನ ಉಪದೇಶ ಮಾಡಿರ್ತಕ್ಕಂಥದ್ದು ಸಿದ್ಧಾರೂಢರವರಿಗೆ. ಅದು ಎಲ್ಲರಿಗೂ ಉಪಯೋಗ ಆಗೋದಿಲ್ಲ ಅಂಥೇಳಿ ಮತ್ತೆ ಎಲ್ಲರ ಮೇಲೆ, ಪಂಡಿತನಿರಲಿ ಪಾಮರನಿರಲಿ ಎಲ್ಲರಿಗೂ ಅನುಕೂಲವಾಗಬೇಕು ಆ ರೀತಿಯಾಗಿ ರಚಿಸುವಂತಹ ಆಜ್ಞೆ ಆದೇಶವನ್ನಿತ್ತು ಒಳಗೆ ಹೃದಯದಲ್ಲಿದ್ದು ಹೊರಗೆ ಪ್ರಕಟ ಮಾಡಿ ಗ್ರಂಥ ರೂಪದಿಂದ ತಾವೇ ಇರ್ತಕ್ಕಂಥದ್ದಾಗಿರುವುದು ಈ ಗ್ರಂಥ. ಸಿದ್ಧಾರೂಢ ಅಂದ್ರೆ ಅವರ ಚರಿತ್ರೆ ಅಂದ್ರೆ ಸಿದ್ಧಾರೂಢ. ಈ ವಿಶ್ವಾಸ ನಮಗೆ ಬರ್ತಕ್ಕಂಥದ್ದು ಅಷ್ಟು ಸುಲಭವೇ ಅಂದರೆ ಬಹಳಷ್ಟು ಸಾಧನ ಮಾಡಬೇಕಾಗತ್ತೆ. ಆ ಸಾಧನಗಳನ್ನೇ ಮುಂದಿನ ಪ್ರಸಂಗದಲ್ಲಿ ಹೇಳ್ತಾರೆ. ಇಲ್ಲಿವರೆಗೆ ಏನಂದ್ರೆ ದ್ವಂದ್ವಾತೀತ ಸ್ಥಿತಿಯಾಗಿರ್ತಕ್ಕಂಥದ್ದನ್ನು ಉಪದೇಶ ಮಾಡಿತು. ಸುಖ ದುಃಖಗಳು, ಮಾನಾಪಮಾನಗಳು, ಜಯಾಪಜಯಗಳು, ಈ ದ್ವಂದ್ವಗಳಿಂದ ರಹಿತವಾಗಿರುವಂಥ ಸ್ಥಿತಿ. ಅದಕ್ಕನೇ ಭಗವಂತ ಒಂದು ಕಡೆಗೆ ಇವನಿಗೆ ಹೇಳ್ತಾನೆ ಅರ್ಜುನಿಗೆ, ನಿರ್ದ್ವಂದ್ವೋ ಹಿ ಮಹಾಭಾವೋ ಸುಖಂ ಬಂಧಾತ್ ಪ್ರಮುಚ್ಯತೆ ಅಂತ. ನಾವು ಸುಖವಾಗಿ ಸುಲಭವಾಗಿ ಈ ಬಂಧದಿಂದ ಬಿಡುಗಡೆಯನ್ನು ಹೊಂದಬೇಕಾದ್ರೆ, ಅಂದ್ರೆ ಈ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದಬೇಕಾದ್ರೆ ನಿರ್ದ್ವಂದ್ವೋ ಹಿ ಮಹಾಭಾವೋ, ನಿರ್ದ್ವಂದ್ವ ಸ್ಥಿತಿಯಾಗಬೇಕು. ಏ ಮಹಾಭಾವು, ನೀನು ಜಯಿಸು ಅಥವಾ ಸೋಲು, ದ್ವಂದ್ವಾತೀತನಾಗ ನೀನು. ಸತ್ಯ ಅಂದ್ರೆ ವೀರ ಸ್ವರ್ಗ ಬರ್ತದೆ ನಿನಗೆ ಹೋರಾಟ ಮಾಡಿ, ಅಥವಾ ಜಯಿಸಿದೆ ಅಂದ್ರೆ ನಿನಗೆ ರಾಜ ಪದವಿ ಬರ್ತದೆ. ಅದರಿಂದ ನೀನು ಜಯ ಮತ್ತು ಅಪಜಯ ಸಮಾನವಾಗಿ ಕಾಣು, ನೀನು ಲಾಭ ನಷ್ಟ ಸಮಾನವಾಗಿ ಕಾಣು, ನೀನು ಸುಖ ದುಃಖಗಳನ್ನು ಸಮಾನವಾಗಿ ಕಾಣು ನೀನು ಅಂತೇಳಿ ಶ್ರೀಕೃಷ್ಣನಾಗಿರ್ತಕ್ಕಂಥವನು ಉಪದೇಶ ಮಾಡಿದ್ದಾನೆ. ಅದರಂತೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿರ್ದ್ವಂದ್ವ ಸ್ಥಿತಿ ಅನ್ನುವಂಥದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತಡ್ಕೊಳ್ಳೋದಲ್ಲ ನಾವು. ಅದ್ರ ಆಕಾರ ವಿಕಾರ ಆಗಿಬಿಡ್ತವೆ. ಯಾಕೆ ಪೂಜಾಕ್ಕೆ ಬರಲಿಲ್ಲ ಇವತ್ತು ಅಂದ್ವಿ, ಅದು ಭಾರಿ ಅಧ್ವಾನ ಆಗ್ಬಿಟ್ಟತಿ ಇವತ್ತು ಅಂದ. ಏನಾಗ್ಬಿಡ್ತಾನೆ ಇವನಿಗೆ ಅಂತ ನಾವು ತಿಳ್ಕೊಂಡವಿ. ಇಲ್ಲ, ಗಡ್ಡ ಕೆರೆಯಾಗ ಕತ್ತಿಬಿಟ್ಟು ಭಾರಿ ಕೆರೆಯಾಗ ಕತ್ತಿಬಿಟ್ಟು ಅಂದ. ಏನಂದು 2-3 ದಿವಸ ಬಿಟ್ಟಿದ್ರೆ ರೂಢಿ ಆಕತ್ತ. ಅದು ಫಸ್ಟ್ ಹಂಗೆ 1 ದಿವಸ 2 ದಿವಸ ಹಂಗೆ ಮಾಡ್ತತಿ, ಆಮೇಲೆ ಸರಿ ಆಕತ್ತ. ಪೂರ್ಣ ಗಡ್ಡ ಬಿಟ್ಟಿದ್ರೆ ಪಾಡಕತ್ತ 56 ದಿವಸ ಅಂತ ಅಂದ್ವಿ. ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಮೊದಲು ಮುಂಚಿತವಾಗಿ ಅದಕ್ಕೆ ಮಹತ್ವ ಕೊಟ್ಟೆ, ಕೆರ್ಕೊಂಬಿಟ್ಟೆ. ಈಟೀಟ ಈ ದುಃಖನ
ತಡ್ಕೊಳಕ್ಕಾಗಲ್ಲ ಅಂದ್ರೆ ಭೀಷ್ಮನಂಗೆ ಎಲ್ಲಾರ ಬಾಣ ಹೊಡ್ಸ್ಕೊಂಡಿರಕ್ಕಾಗತ್ತ ನಮ್ಗೆ? ಸಮೀಕ್ಷೆ ಪ್ರತೀಕ್ಷೆ ಅಂತೀವಿ. ಪ್ರತೀಕ್ಷೆ ಮಾಡಬೇಕಾಗ್ತದೆ, ಕೆಲವೊಂದು ಪ್ರತೀಕ್ಷೆ ಮಾಡಬೇಕಾಗ್ತದೆ. ಆದ್ರಿಂದ ಎಷ್ಟೇ ದುಃಖವಾದರೂ ಕೂಡ ತಾವು ಕುಂದಲಿಲ್ಲ. ಎಷ್ಟೇ ಭಕ್ತರಾಗಿರ್ತಕ್ಕಂಥವ್ರವರನ್ನ ಪೂಜಿಸಿ ವೈಭವಿಸಿ ಸತ್ಕರಿಸಿ ಉಣಿಸಿ ಏನೋ ಮಾಡಿದ್ರು ಕೂಡ ಅವರು ಹಿಗ್ಗಲಿಲ್ಲ. ಹಿಗ್ಗದೆ ಕುಗ್ಗದೆ ಇರುವಂಥ ಸ್ಥಿತಿ ಅದು ನಿರ್ದ್ವಂದ್ವ ಸ್ಥಿತಿ ಅನ್ನತಕ್ಕಂಥದ್ದು. ಸಮಂ ಪಶ್ಯನ್ನಿ ಸರ್ವತ್ರ, ಸರ್ವದರಲ್ಲಿ ಸಮಾನತೆಯನ್ನು ಕಾಣತಕ್ಕಂಥದ್ದು. ಸುಖವಿರಲಿ ದುಃಖವಿರಲಿ ಸಮಾನವಾಗಿ ಕಾಣ್ತಕ್ಕಂಥದ್ದು. ಅದರಿಂದ ನಾವು ಸುಖವನ್ನು ಸ್ವಾಗತಿಸ್ತಕ್ಕಂಥದ್ದು ಸೃಷ್ಟಿ ಆರಂಭದಿಂದ ನಮ್ಮ ಪ್ರವೃತ್ತಿ ಐತಿ, ಅದನ್ನ ಬಿಟ್ಬಿಡೋಣ. ಆದಷ್ಟು ನಾವು ದುಃಖಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು, ಯತೆಗಳನ್ನು, ಯಾತನೆಗಳನ್ನು, ಹಾನಿಯನ್ನ, ಅಪಮಾನವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಬೇಕಾಗತ್ತೆ ನಾವೀಗ. ಇದನ್ನ ಅಭ್ಯಾಸ ಮಾಡೋದು ಅದಂತೂ ತಾನ ಬಂದದ. ಅದಕ್ಕೇನು ಕಲಿಸೋದು ಬೇಕಾಗಿಲ್ಲ. ಅವಕ್ಕೆ ಸನ್ಮಾನ ಆದ್ರಾಗ ಹಿರಿ ಹಿಗ್ಗದು, ಲಾಭ ಆದ್ರೆ ಹಿರಿ ಹಿಗ್ಗದು, ಇದೆಲ್ಲ ನಮ್ಗೇನು, ಜಯ ಆದ್ರೆ ಹಿರಿ ಹಿಗ್ಗದು, ಇವೆಲ್ಲ ನಮ್ಗೆ ಸ್ವಾಭಾವಿಕ ಐತಿ. ಆದ್ರೆ ಇನ್ನುಳಿಕೆವದವಲ್ಲ, ಅದ್ರ ವಿರುದ್ಧವಾಗಿರ್ತಕ್ಕಂಥವ್ರು ಬಂದಾಗ ನಾವು ಉದ್ವಿಗ್ನವಾಗದೇ ಇರ್ತಕ್ಕಂಥ ಸ್ಥಿತಿಯನ್ನ ಸಾಧನ ಮಾಡ್ತಕ್ಕಂಥದ್ದಾಗಿರುವುದು. ಸಾಧನ ಮಾಡ್ತಕ್ಕಂಥ ಅದನ್ನ ಮಾಡಿದ್ರು. ಎದಕ್ಕೋಸ್ಕರ? ಎಲ್ಲರಿಗೂ ಬರ್ತಕ್ಕಂಥವು ಕರ್ಮದಿಂದ ದುಃಖಗಳು, ಕರ್ಮದಿಂದ ಸುಖಗಳು ಬರ್ತಕ್ಕಂಥವುಗಳು ಎಲ್ಲರಿಗೂ ಅದು ನಿಯಮ. ಅವನು ಹರಿಹರ ಬ್ರಹ್ಮಾದಿ ಆಗಿರ್ಲಿ ಹೇಳು, ಕರ್ಮದಿಂದ. ವಿಷ್ಣು ಯಾಕೆ 10 ಅವತಾರ ತಾಳೇನೋ ಅಂತ ಕರ್ಮ ಮಾಡಿದ್ದ, ಅವನು ಅಂತ ದುಷ್ಟ ಕರ್ಮ ಮಾಡಿದ್ದ. ಅದಕ್ಕೆ ಎತ್ತಬೇಕಾಗಿತ್ತು ಅವನು 10 ಅವತಾರ ಎತ್ತಕ. ಅವನಿಗೇನು ಕಾರಣ ಅಂದ್ರೆ ಕರ್ಮ ಮಾಡಿದ್ರಸಿಂದ 10 ಅವತಾರ ಎತ್ತಿದ. ಋಷಿಪತ್ನಿಯರನ್ನೆಲ್ಲ ನರಸಿಂಹ ಅವತಾರ ಮಾಡಿಕೊಂಡು ಎಲ್ಲ ಋಷಿಪತ್ನಿಗಳು ಬೆದರಿ ಸತ್ತದ್ರಿಂದ ಋಷಿಗಳ ಶಾಪ ಕೊಟ್ಟರು, ನೀನು ಹೇಳ್ತಿಲ್ದಂಗೆ ಆಗು ಅಂತೇಳಿ. ಅದಕ್ಕೆ ಇದ್ರೂ ಹೇಳ್ತಿಲ್ದಂಗೆ ಆಗ್ಬಿಡ್ತಾವ ಸೀತಾ. ಅದು ಒಂದು ಕಾರಣ. ಶಾಪದಿಂದ ಜನ್ಮ ಎತ್ತಿದವರು ಅಂದ್ರೆ ಕರ್ಮ ಅಂತೇಳಿ. ಒಂದು ಬಳಕ ಹರಿಹರ ಬ್ರಹ್ಮಾದಿಗಳು ಕೂಡ ನೋಡ, ಇವೊಂದು ಬ್ರಹ್ಮನ ತಲೆ ಜೂಟಿ ಬಿಟ್ಟ ಅದ ಕೈಯಾಗ ಕುಂತು ಬಿಡ್ತದ. ಇವನು ನಾನೇನು ಕಡಿಮೆ ಶಿವನಿಗಂತೇಳಿ ಇವನು 5 ಮುಖ ಹಾಕ್ಯಂಬಂದ್ಬಿಟ್ಟ ಸಭೆಯೊಳಗೆ. ಅಲ್ಲ ನನ್ನ ಸಮಾನ ಆದ ನಾನು ಅಂತೇಳಿ ಬಡ ಜೂಟ್ ಬಿಟ್ಟ. ಜೂಟಿದ ಕುಟ್ಲೆ ಅದನ್ನು ಕೈಯಾಗ ಕುಂತು ಬಿಡ್ತು. ಅದೇ ಬ್ರಹ್ಮ ಕಪಾಲವ ಪಿಡಿದು ಭಿಕ್ಷೆ ಬೆಡ್ಕೆಂತ ಹೊಂಟ ಎಲ್ಲೇ ಬಂದದು. ಯಾಕಂದ್ರೆ ನಿವೃತ್ತಿ ಆದ ಪುರಾಣಗಳದು ಬಹಳಷ್ಟು ಮತ್ತೆ ದೂರ ಹೋಗ್ಬಿಡ್ತದೆ. ಹೇಳುವ ತಾತ್ಪರ್ಯ ಏನು ಅಂದ್ರೆ, ಕರ್ಮ ಯಾರನ್ನು ಬಿಟ್ಟಲ್ಲ, ಎಲ್ಲರೂ ಕರ್ಮದಿಂದಲೇ. ಆದ್ರೆ ಅದರಿಂದ ಸದ್ಗುರು ಕರ್ಮದಿಂದ ದುಃಖ ಪಟ್ಟನೆ ಅಂದ್ರೆ ಕರ್ಮದಿಂದಲ್ಲ, ಕರ್ಮ ಶರೀರವಲ್ಲದು, ಪುಣ್ಯಮಯ ಶರೀರಿ ಅಂತವ್ರು ಹೇಳ್ತಿರೋದು. ಪುಣ್ಯಮಯ ಶರೀರವಾಗಿರ್ತಕ್ಕಂಥದ್ದು ಅದು ಅವ್ರ ಪುಣ್ಯ ಅಲ್ಲ, ಮುಮುಕ್ಷುಗಳ ನಿಷ್ಕಾಮ ಪುಣ್ಯದ ಪ್ರಭಾವದಿಂದ ಅವ್ರ ಶರೀರ ಆಗಿರ್ತಕ್ಕಂಥದ್ದು. ಅದು ಪ್ರಕಟವಾಗಿರ್ತಕ್ಕಂಥದ್ದು. ನಿಷ್ಕಾಮವೆನ್ನುವಂಥದ್ದೇನಿರುವುದೋ ಅದೇ ಸಗುಣ ರೂಪವಾಗಿರ್ತಕ್ಕಂಥದ್ದು ತೊಟ್ಟಿರುವುದು. ಈ ಫ್ರಿಜ್ನಾಗ ನಾವು ನೀರು ಹಾಕಿಡ್ತೇವೆ ನೋಡಿ, ಮ್ಯಾಲಿನ ಬಾಕ್ಸ್ನಾಗ ಎಂತ ಆಕಾರ ಮಾಡಿ ಹಾಕಿಟ್ಟಿರ್ತಾವೋ ಅಂಥದ್ದು ತಣ್ಣಗೆ ಗಟ್ಟಿ ಆಗ್ಬಿಡ್ತದ. ಅದು ನೀರೇ ಗಟ್ಟಿ ಆಗ್ಬಿಡ್ತದೆ. ಹಂಗೆ ನಮ್ಮ ಒಟ್ಟು ನಿಷ್ಕಾಮ ಪುಣ್ಯವೆನ್ನುವಂಥದ್ದು ಸಾರ್ವತ್ರಿಕವಾಗಿರ್ತಕ್ಕಂಥವ್ರೆಲ್ಲರ ನಿಷ್ಕಾಮ ಪುಣ್ಯವೆನ್ನುವಂಥದ್ದು ಆ ತೊಟ್ಟೆನ್ನುವಂಥದ್ದು ಅದಕ್ಕೆ ಸಂಬಂಧವಾದಾಗ ಆ ನಿರ್ಗುಣ ಬ್ರಹ್ಮವೇ ಸಗುಣವಾಗಿ ತಾನು ಪ್ರಕಟವಾಗಿರುವಂತಹದ್ದಾಗಿರುವುದು. ಮತ್ತೆ ಬಿಸಿಲಿಗೆ ಇಟ್ಬಿಟ್ಲೆ ಕರಿಗೆ ನೀರು ಆಗಿಬಿಡ್ತದ. ಅದು ಯಾವುದು? ಬರ್ಫು. ಬಿಸಿಲಿಗೆ ಹೊರಗೆ ಬಂದು ಕೊಡ್ಲೇನೆ ನೀರು ಆಗಿಬಿಡ್ತದೆ.
ಹಂಗೆ ಪುಣ್ಯ ತೀರ್ತು ಮುಮುಕ್ಷುಗಳದು ಅಂದ್ರೆ ಮತ್ತೆ ನಿರ್ಗುಣವಾಗಿ ಬಿಡ್ತದೆ ಅದು ಅಂತೀವಿ. ಸಗುಣವಾಗಿದ್ದೆ ನಿರ್ಗುಣವಾಗಿ ಬಿಡ್ತದೆ. ಅದ್ರಸಿಂದ ಅದು ಗಟ್ಟಿಯಾಗಿದ್ದು ನೀರಾಗಿದ್ದು ಯಾತ್ರಿಂದ ಅಂದ್ರೆ ಬಿಸಿಲಿನಿಂದ ತಣ್ಣಂತಿಂದ. ಅದು ಗಟ್ಟಿಯಾಗಿದ್ದು ನೀರಾಗಿದೆ ಆದ್ರಿಂದ ಬಿಸಿ ಮತ್ತು ತಣ್ಣನಿಂದ. ಹಂಗೆ ಆ ಸದ್ಗುರುವಿನ ಆ ಶರೀರನವಂತಹದ್ದು ಹೆಂಗಾಗಿದೆ ಅಂದ್ರೆ ನಮ್ಮ ಪುಣ್ಯದಿಂದ ಅದು ಪ್ರಕಟವಾಗಿರ್ತಕ್ಕಂಥದ್ದು. ಆದ್ರಿಂದ ಅದು ಕರ್ಮರಚಿತ, ನಮ್ಮಂತೆ ಕರ್ಮದಿಂದ ಹುಟ್ಟಿ ಬಂದಿರತಕ್ಕಂಥದ್ದಲ್ಲ, ಕರ್ಮದಂತೆ ಇರ್ತಕ್ಕಂಥದ್ದಲ್ಲ, ಕರ್ಮ ಮಾಡುವುದಲ್ಲ ಅದು. ಆದ್ರಿಂದ ಅವ್ರಿಗೆ ಯಾಕೆ ಆ ದುಃಖಗಳು ಬಂದು ಅಂದ್ರೆ ತಾವು ವರ್ತನೆ ಮಾಡಿ ತೋರಿಸ್ಬೇಕಲ್ಲ. ಸ್ಥಿತಪ್ರಜ್ಞರು ಅಂದ್ರೆ ಹೆಂಗಿರ್ತಾರೆ, ಆತ್ಮಜ್ಞಾನಿಗಳಾಗಿರ್ತಕ್ಕಂಥವ್ರು ಹೆಂಗಿರ್ತಾರೆ ಅನ್ನುವಂಥದ್ದನ್ನ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದೈತಲ್ಲ. ಬರೀ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಬರ್ತದೆ, ಆದ್ರೆ ಅದನ್ನು ಆಚರಣೆ ಮಾಡ್ಬೇಕಂದ್ರೆ ಬಹಳಷ್ಟು ಕಷ್ಟ ಆಗ್ತಕ್ಕಂಥದ್ದಾಗೋದು, ಬಹಳಷ್ಟು ಕಷ್ಟ ಆಗ್ತಕ್ಕಂಥ. ಹೇಳಕ್ಕೆಲ್ಲರಿಗೂ ಬರ್ತದೆ. ಚಿತ್ತಪ್ರಜ್ಞರು ಹೆಂಗಿರ್ತಾರೆ, ಜ್ಞಾನಿಗಳು ಹೆಂಗಿರ್ತಾರೆ, ಮಹಾತ್ಮರು ಹೆಂಗಿರ್ತಾರೆ, ಅದರಂತೆ ನಾವು ಆಗ್ತಕ್ಕಂಥದ್ದು ಬಹಳಷ್ಟು ಕಷ್ಟದ ಕೆಲಸವಾಗಿರ್ತಕ್ಕಂಥದ್ದು. ಅದರಿಂದ ನಿರ್ದ್ವಂದ್ವ ಸ್ಥಿತಿಯೊಳಗಿದ್ರು ಅವರು. ನೋಡವರು ಹೇಗೆ ಅದು ನಗದ ಮೇಲೆ ಕುಂಟಿಸ್ಕೊಂಡು ಅಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ಮಾಡ್ತೀರಿ ಅನ್ನಲಿಲ್ಲ. ಕೊಟ್ಟು ಕರ್ಮವೆನ್ನುವಂಥದ್ದು, ಸವಿತತಿ ಎನ್ನುವಂಥದ್ದನ್ನ ಸಾಧಕರು ತಿಳ್ಕೊಳ್ಳಿ. ನಮ್ಮ ಶರೀರಕ್ಕೆ ಎಷ್ಟೆಷ್ಟು ಕರ್ಮಗಳು ಬಂದವು ನಮಗೆ ದುಃಖ ಕೊಡ್ತಾವೋ ಅಷ್ಟಷ್ಟು ನಮ್ಮ ಕರ್ಮದ ಹೊರಿ ಅನ್ನುವಂಥದ್ದು ಕಡಿಮೆ ಆಕತಿ, ಮೋಕ್ಷಕ್ಕೆ ಸಮೀಪ ಆಗ್ತವೆ, ಜೀವನ್ಮುಕ್ತಿಗೆ ಸಮೀಪ ಆಗ್ತವೆ ಅನ್ನತಕ್ಕಂಥದ್ದು ನಿಯಮ. ಅದರಿಂದ ಹಿಂಗೆ ವರ್ತಿಸಲಿ, ಹಿಂಗೆ ಜಗತ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಸಂಗಗಳದಾವೆ, ಹಿಂಗೆ ವರ್ತಿಸಲಿ ಅನ್ನುವಂಥ ಉದ್ದೇಶದಿಂದಲೇ ತಾವು ಆ ಪ್ರಕಾರವಾಗಿ ನಿಸ್ಸಂಗವಾಗಿರ್ತದ್ರು. ಅವರು ನಿಸ್ಸಂಗವಾಗಿರೋದೇನಂದ್ರೆ ಉಪದ್ರ ಕೊಡೋದು ಹೆಚ್ಚಾಕತಿ ಅಂತಾರೆ ನಿಸ್ಸಂಗ. ಹಸುವು, ತೃಷೆ, ಬಿಸಿಲು, ಮಳೆ, ಚಳಿ, ದುಷ್ಟರಿಂದ ಉಪದ್ರ ಯಾವ್ದಾರ ಭಕ್ತರ ಸಮೂಹದಾಗಿದ್ರೆ ಅವ್ರಿಗೆ ಬಂದು ಇದು ಮಾಡಕ್ ಬರ್ತದೆ. ಭಕ್ತರ ಮಧ್ಯದಾಗಿದ್ರೆ ಹಿಡ್ಕೊಂಡು ಹೋಗಿ ಅವ್ರು ನಗದ ಮೇಲೆ ಕೊಂಡ್ರಸಕ್ ಬರ್ತತ್ತ. ಅದಕ್ಕೆ ನಿಸ್ಸಂಗವನ್ನು ಅಪೇಕ್ಷೆ ಮಾಡ್ತಾ ಇದ್ರು, ನಿಸ್ಸಂಗ. ಅದಕ್ಕೆ ನಾ ತುಳಜಪ್ಪನ ಮನೆಯಿಂದ ಮತ್ತೆ ನನಗೆ ನಿಸ್ಸಂಗಕ್ಕೆ ಹೋಯ್ಯಪ್ಪ ನೀನು, ನಿಸ್ಸಂಗ ಅದೇ ಮಸೀದಿಗೆ ಹೋಗಿಬಿಡಪ್ಪ ಅಂತ ಹೇಳಿದರು. ನಾವೇನಾರ ಮಾಡಿ ಯಾತ್ರದರ ಸಂಘ ಮಾಡಕ್ ನೋಡ್ತಿರ್ತೇವೆ, ಯಾರ್ದಾರ ಸಂಘ ಮಾಡಕ್ ನೋಡ್ತಿರ್ತೇವೆ. ನಿಸ್ಸಂಗವಾಗಿರಕ್ಕೆ ನಾವು ಒಪ್ಪೋದೇ ಇಲ್ಲ. ಏನಾರ ಮಾಡಿ ನ್ಯೂಸರ ಕೇಳಬೇಕು ಅಂತವಿ, ಬೆಂಗಳೂರಾಗ ಏನಾಯ್ತೋ ಅಂತವಿ, ಡೆಲ್ಲಿಯಾಗ ಏನಾಯ್ತೋ ಅಂತವಿ, ಮನಸ್ಸಿನಾಗ ಏನಪ್ಪ ಮಠದಾಗ ಬಂದ್ಬಿಟ್ವಿ, ಇಲ್ಲೊಂದು ಪೇಪರ್ ಇಲ್ಲ, ಒಂದು ನ್ಯೂಸ್ ಇಲ್ಲ, ಏನಿದು ಪಜಿತಿ. ನಮ್ಮ ಸಂಘಗಳದಾವು, ಮಾತಾಡೋರಿಲ್ಲ ಚೆನ್ನಾಗಿ, ಹಗಲಲ್ಲ, ಹಿಂಗೆಲ್ಲ ನಿಸ್ಸಂಗವಾಗಿರಕ್ಕೆ ನಾವು ಒಪ್ಪೋದಿಲ್ಲ. ನಿಸ್ಸಂಗವಾಗಿರ್ಲಿಕ್ಕೆ ಅದಷ್ಟು ಸುಲಭ ಬರೋದಲ್ಲ. ಸತ್ಸಂಗತೆ ನಿಸ್ಸಂಗತ್ವ ಅಂತ. ಸತ್ಸಂಗ ಮಾಡ್ತಾ ಮಾಡ್ತಾ ನಿಸ್ಸಂಗತಿಗೆ ಬರ್ತೈತಿ. ಸತ್ಸಂಗ ಮಾಡಲಿಲ್ಲದ್ರೆ ಅದು ಬರ್ತಕ್ಕಂಥದ್ದಾಗುವುದಿಲ್ಲ. ಆದ್ರಿಂದ ನಿಸ್ಸಂಗ ಆಗ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಎನ್ನುವಂಥ ದ್ವಂದ್ವಾತೀತವಾಗಿರುವಂಥ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಮಾನಾಪಮಾನ ಸಮಾನವಾಗಿ ಕಾಣತಕ್ಕಂಥದ್ದು, ಜಯಾಪಜಯಗಳು ಸಮಾನವಾಗಿ, ಸುಖ ದುಃಖಗಳು ಸಮಾನವಾಗಿ, ಈ ರೀತಿಯಾಗಿರುವಂಥ ಉಪದೇಶವಾಗಿರ್ತಕ್ಕಂಥದ್ದನ್ನು ಹಿಂದಿನ ಕೆಲವು ಅಧ್ಯಾಯಗಳಿಂದ ಬಹಳಷ್ಟು ಆ ಉಗ್ರ ಪ್ರಸಂಗಗಳಾಗಿರ್ತಕ್ಕಂಥವುಗಳನ್ನು ತಾವು ನಿಗ್ರಹವಾಗಿರುವಂಥ ಮನಸ್ಸಿನಿಂದ ಯಾವ ಅಕಾರವಾಗದರೆ ನಿರ್ವಿಕಾರವಾಗಿರ್ತಕ್ಕಂಥವರಾಗಿದ್ದರು ಎನ್ನುವಂತಹ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ನಿರೂಪಣೆ ಮಾಡ್ತದೆ. ಸ್ಥಿತಪ್ರಜ್ಞರ ಲಕ್ಷಣವಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಒಂದೆರಡು ಅಧ್ಯಾಯಗಳಲ್ಲಿ ಹೇಳಿ ಆಮೇಲೆ ಅವರಿಗೆ ಕಬೀರದಾಸರಿಗೆ ಉಪದೇಶ ಮಾಡ್ತಕ್ಕಂಥದ್ದು. ಆ ಉಪದೇಶದಿಂದ
ಮುಂದಿನ ಶಿವದಾಸರ ಚರಿತ್ರೆ ಅಂತಕ್ಕಂಥದ್ದು ಅದೊಂದು ರೀತಿಯಾಗಿರುವಂಥ ಜ್ಞಾನ ರಸದೊಳಗೆ ಬಂತಿದ್ದು, ಅದು ಭಕ್ತಿಭಾವ ರಸದೊಳಗೆ ಹೋಗ್ತಕ್ಕಂಥದ್ದು. ಆ ರೀತಿಯಾಗಿರುವಂಥದ್ದು ಶುರುವಾಗ್ತೈತಿ. ಆದ್ದರಿಂದ ಹಿಂದಿನ ಅಧ್ಯಾಯದ ಕೆಲವು ವಿಷಯಗಳನ್ನೇ ಸ್ಮರಣ ಮಾಡಿಕೊಂಡು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಸಿದ್ಧಾರೂಢ ಸದ್ಗುರುನಾಥನು ಭಕ್ತರ ಮೇಲೆ ಬಹುಕೃಪಾವಂತನು, ತನಗೆ ಶರಣು ಬಂದವರಿಗೆ ಎಂದೆಂದೂ ಸಂಸಾರದೊಳಗೆ ಮುಳುಗಲಿಕ್ಕೆ ಬಿಡನವನು. ಅಂದ್ರೆ ನಿನ್ ಕೈ ಮುಗಿದ ಕೂಡ್ಲೇನೆ ಶರಣ ಬಂದಂಗ ಅಂತ ಕಂಡಿನ ಹೇಳ್ಪಟ್ಟು ಬಿಡೋದ್ರ ಬಿಡಪ್ಪ ಕೈ ಮುಗಿದ್ದೇನೆ ಅಂತಂದ್ರೆ, ಅಲ್ಲಿ 11 ನಮಸ್ಕಾರ ಮಾಡಿ ಬಂದೇನೆ, ಇಲ್ಲಿ 15 ಮಾಡಿದ್ದೀನಿ, ಇನ್ನೇನು ಬಿಡೋದಲ್ಲಿ ಬಿಡಪ್ಪ. ನೀನು ಹೊಟ್ಟಿ ಕರಗ್ಸಾಕ್ ಹೇಳಿರೋದು 11 ನಮಸ್ಕಾರ ಮಾಡಕ್ ನಾವು ಹೊಟ್ಟೊಟ್ಟು ಕರಗ್ಲಿ ಬಗ್ಗಿಯದ್ದು ಅಂತೀವಿ. ಇಟಕ ಶರಣ ಹೊಂದಲಿಲ್ಲ. ಅದು ಮಾಡ್ಬೇಕಾರೆ ಅಯ್ಯೋ ಅಪ್ಪ ಅಜ್ಜೇನು ಹಚ್ಚಿಬಿಟ್ನೋ 11 ಸಲ ಮಾಡೋದು ಹೇಳೋದು ಏನೋ ಅಂತಿರ್ತದ ಮನಸ್ಸು. ಬರ್ತಾ 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 ಸುಸ್ತಾದಾಗ ಮನಸ್ಸೇನೋ ಅಂತಿರ್ತತಿ, ವಾಣಿ ಏನೋ ಅಂತಿರ್ತತಿ, ಶರೀರ ಏನೋ ಮಾಡ್ತಿರ್ತತಿ. ಹಿಂಗೆ ಒಂದಕ್ಕೊಂದು ತಾಳದಲ್ಲೇ ನಮಸ್ಕಾರ ಮಾಡಿದ್ದೈತಲ್ಲ, ಅದು ಶರಣಾಗತಿಯ ಲಕ್ಷಣವಾಗಿರ್ತಕ್ಕಂಥದ್ದಲ್ಲ. ತ್ವಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ಅಂತ ಹೇಳಿದ್ರು. ತ್ವಮೇವ ಎಲ್ಲ ಭಾವನೆಗಳಿಂದಲೂ, ದೇಹ, ಮನಸ್ಸು, ವಾಣಿ ಇವೆಲ್ಲದರಿಂದಲೂ ಸಮರ್ಪಣವಾಗಿರ್ತಕ್ಕಂಥದ್ದು. ಸಮರ್ಪಣ ಮಾಡಿದೇವಿ ಅಂದ್ರೆ ನಮ್ದು ಅಧಿಕಾರಿ ಅದ್ರ ಮೇಲೆ ಇರಬಾರ್ದು. ಅದು ಸಮರ್ಪಣ ಮಾಡಿದ ಲಕ್ಷಣ. ನಾವು ಅಧಿಕಾರನೆಲ್ಲ ಇಟ್ಕೊಂಡು ಸಮರ್ಪಣೆ ಮಾಡ್ತಾ ಇರ್ತೇವೆ. ಮನಸ್ಸು ಅವನಿಗೆ ಕೊಟ್ಟು ಬಿಟ್ಟಿವಿ ಅಂದ್ರೆ ಮತ್ತೆ ನಮ್ಮ ಅಧಿಕಾರ ಇರಬಾರ್ದು. ಅದ್ರಾಗ ವಾಣಿ ಅವನಿಗೆ ಕೊಟ್ಟು ಬಿಟ್ಟಿವಿ ಅಂದ್ರೆ ಅದ್ರ ಮೇಲೆ ಅಧಿಕಾರ ಇರಬಾರ್ದು. ನಮ್ದು ಶರೀರ ಕೊಟ್ಟಿವಿ ಅಂದ್ರೆ ಅದ್ರ ಮೇಲೆ ಅಧಿಕಾರ ಇರಬಾರ್ದು ನಮಗೆ. ಯಾರಿಗಾರ ದಾನ ಮಾಡ್ತಾರಪ್ಪ ಆಕಳ ಅದು ಇದು ಎಲ್ಲ, ಮತ್ತೆ ಅಧಿಕಾರ ಇರೋದಿಲ್ಲ. ನಮ್ಮ ದಾನ ಮಾಡಿಬಿಟ್ಟಿವಿ, ನೀರು ಹಾಕಿಬಿಟ್ಟಿವಿ ಅಂದ್ರೆ ನಮ್ಮ ಅಧಿಕಾರ ಇಲ್ಲ ಅದಕ್ಕೆ ಅಂತೀವಿ. ಹೌದಾ? ಅದು ಅವ್ರ ಅಧಿಕಾರ, ಅದು ಅವ್ರೇನಾರ ಮಾಡ್ಕೋಬಹುದು. ಹೌದಾ? ಹಂಗೆ ನಮ್ಮ ತ್ರಿಕರಣಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದೈತಲ್ಲ, ಶರಣಾಗತಿ ಪರಮ ಧರ್ಮವಾಗಿರುವಂಥದ್ದು. ಮತ್ತಷ್ಟೇ ಕಷ್ಟವಾಗಿರ್ತಕ್ಕಂಥ, ಅಷ್ಟು ಸುಲಭವಲ್ಲ. ಶರಣಾಗತರಾಗಿಬಿಟ್ರು ಅಂದ್ರೆ ಖಂಡಿತವಾಗಿಯೂ ಕೂಡ ಅವನ ಸಂಸಾರ ಸಾಗರನ ಪಾರ ಮಾಡಿ ಮುಳುಗಲಿಕ್ಕೆ ಬಿಡೋದಿಲ್ಲ ಅವನು ಖಂಡಿತವಾಗಿ. ಶರಣಾಗತನಾಗಿಬಿಟ್ಟ ಅಂದ್ರೆ, ಅಥವಾ ಶರಣಾಗತನಾಗಿಬಿಟ್ಟ ಅಂದ್ರೆ ಅವನು ಮುಳುಗಲಿಕ್ಕೆ ಬಿಡೋದಿಲ್ಲ. ಅವನ್ನ ಮುಳುಗಲಿಕ್ಕೆ ಬಿಡೋದಿಲ್ಲ ಅವನು. ಸಮರ್ಪಣ ಭಾವನೆ ಅಂತೇಳಿ, ಸಮರ್ಪಣ ಭಾವನೆ, ಎಲ್ಲವನ್ನು ಅರ್ಪಿಸುವಂಥ ಭಾವನೆ. ಅರ್ಪಿಸಿದ್ರ ಮೇಲೆ ನಮ್ಮದೇನು ಇರಬಾರ್ದು. ಅದ್ರಾಗ ಅವನ ಆಜ್ಞೆಯಂತೆ ನಡ್ಕೊಳ್ಳೋದು ಅಷ್ಟೇ ಇರಬೇಕು ಹೊರತು ಅದ್ರ ಮೇಲೆ ನಮ್ಮದೇನು ಇರ್ತಕ್ಕಂಥದ್ದಾಗುವುದಿಲ್ಲ. ಆ ರೀತಿಯಾಗಿರುವಂಥ ಶರಣಾಗತರಾದಂಥವರಿಗೆ, ಶರಣು ಬಂದವರಿಗೆ ಎಂದೆಂದಿಗೂ ಸಂಸಾರದಲ್ಲಿ ಮುಳುಗಲಿಕ್ಕೆ ಬಿಡುವಂಥವನಲ್ಲ ಅಂತ ದಯಾಮಯನಾಗಿರ್ತಕ್ಕಂಥವನು ಸದ್ಗುರು. ಆತನು ತಾನೇ ದುಃಖಗಳನ್ನು ಸಹನ ಮಾಡಿಕೊಂಡು ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಸಹನ ತಾನು ಯಾಕೆ ಮಾಡಿಕೊಳ್ತಾ ಇದ್ದಾನೆ ಅಂದ್ರೆ, ಹಿಂಗೆ ಸಹನ ಮಾಡಿಕೊಳ್ತಕ್ಕಂಥದ್ದನ್ನು ಕಲೀಲಿ 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 ಅಂತ. ಹಿಂದವರ ಎಲ್ಲ ಇತಿಹಾಸಗಳನ್ನು ಯಾಕೆ ನಾವು ಆ ರಾಮಾಯಣ ಮಹಾಭಾರತಗಳನ್ನು ನಾವು ಓದಬೇಕು, ಕೇಳಬೇಕು ಅಂದ್ರೆ ಅವ್ರಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ಅವನ್ನೆಲ್ಲ ಅವ್ರು ಹೆಂಗೆ ಸಹನ ಮಾಡಿಕೊಂಡ್ರು ಹಂಗೆ ಸಹನ ಮಾಡಿಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರಲಿ ಅನ್ನುವಂಥ ಉದ್ದೇಶದಿಂದ ಅವರು ಕೂಡ ದುಃಖಗಳಾಗಿರ್ತಕ್ಕಂಥವು ತಮ್ಮ ಸಂಕಲ್ಪದಿಂದಲೇ ಬರಮಾಡಿಕೊಂಡು ಆ ಸಂಕಲ್ಪದ ಮುಖೇಣವಾಗಿ ಅವುಗಳನ್ನು ಅನುಭವಿಸಿ ಮಾರ್ಗದರ್ಶನ ಮಾಡಿರ್ತಕ್ಕಂಥವರಾಗಿರುವರು. ಈ ಪ್ರಕಾರವಾಗಿ ಎಲ್ಲರೂ ಮೋಕ್ಷ ಮಾರ್ಗಕ್ಕೆ ಹಚ್ಚಿ
ಸಂಸಾರದೊಳಗಿಂದ ಉದ್ಧರಿಸುವ ಉದ್ದೇಶವಾಗಿಯೇ ಲೋಕೋದ್ಧಾರಕ್ಕೋಸ್ಕರವಾಗಿ, ಮುಮುಕ್ಷುದ್ಧಾರಕ್ಕೋಸ್ಕರವಾಗಿ ತಾನು ಕಾರ್ಯ ಮಾಡುವಂಥವನಾಗಿರುವ ಅನೇಕ ರೀತಿಯಾಗಿರುವಂಥ ಉಪದೇಶ ಮಾಡ್ತಕ್ಕಂಥದ್ದು, ನಡೆದು ತೋರಿಸ್ತಕ್ಕಂಥದ್ದು, ನುಡಿದು ತೋರ್ತಕ್ಕಂಥದ್ದು, ಮುಟ್ಟಿ ತೋರಿಸ್ತಕ್ಕಂಥದ್ದು, ನೋಡಿ ತೋರಿಸ್ತಕ್ಕಂಥದ್ದು. ಆದ್ರಿಂದ ಅವನನ್ನು ನಾವು ಅನುಸರಿಸುವುದರಿಂದ, ಅವನ ತತ್ವವನ್ನು ಅನುಸರಿಸುವುದರಿಂದ, ಅವನ ಉಪದೇಶವಾಗಿರ್ತಕ್ಕಂಥದ್ದನ್ನು ಅನುಸರಿಸುವುದರಿಂದ ನಾವು ಖಂಡಿತವಾಗಿ ಸುಲಭದಿಂದ ಉದ್ಧಾರವಾಗ್ತೇವೆ. ಮತ್ತು ಆ ತತ್ವ ಈ ತತ್ವ ಎಲ್ಲ ಅದರ ಬೆರೆಸಿಬಿಟ್ಟಿವಿ ಅಂದರೆ ಮಳಲು ರಾಗಿ ಜೋಡಿಸ್ದಂಗೆ ಆಕತಿ, ಮೊಸರು ಭತ್ತ ಕಲಿಸ್ದಂಗೆ ಆಕತಿ. ತಿನ್ನಾಕು ಬರಲ್ಲ, ಬಿಡಾಕು ಬರಂಗಿಲ್ಲ. ನಾವು ಸುಮ್ಮನೆ ಇರೋದಿಲ್ಲ, ಯಾವ್ದಾರ ತತ್ವ ಅದರ ಬೆರೆಸಾಕ್ ನೋಡ್ತೇವೆ ಅಥವಾ ಅವನಿಗೆ ಹೋಲ್ಸಾಕ್ ನೋಡ್ತೇವೆ. ಅದು ಯಾರು ಹೋಲಿಕೆಗೆ ಹೋಲುವಂಥದ್ದಲ್ಲದು. ಏನನ್ನು ಬೆರೆಸಿಗಳೇ ಇರ್ತಕ್ಕಂಥದ್ದು ಆಕಾಶದಂಗ. ಅದಕ್ಕೆ ನಾವು ಬಣ್ಣ ಹಚ್ಚಕ್ಕೆ ಹೋಗ್ತೇವೆ ಆಕಾಶಕ್ಕೆ. ಗಾಡಿ ಬಣ್ಣ ಹಚ್ಚಿರ್ ನಡೀತೈತಿ, ಯಾರಿಗಾರ ಬಣ್ಣ ಹಚ್ಚಿರ್ ನಡೀತೈತಿ. ಏನಾರ ಮಾಡಕ್ಕೆ ಹೋಗಿ ನಮ್ಮ ಮೇಲೆ ಕೆಡಿಕೊಳ್ಳೋದು. ಸಿಟ್ಟು ಬಂದು ಶಾಪಸ್ತಾ ಈಶ್ವರಿಗೆ ಉಗುಳಿದ್ಲು, ಈಶ್ವರಿಗೆ ಥೂ ಅಂತೇಳಿ. ಅದು ಯಾರ ಮಕ್ಕಳ ಮೇಲೆ ಬಂದು ಬೀಳ್ತದ. ಮತ್ತೆ ಇವನು ಸೂರ್ಯ ಹೋಗ್ಬಿಡ್ತದ. ಈಶ್ವರ ಥೂ ದೌಡ್ ಬೆಳಕು ಕರೆದಲ್ಲ ನೀನು, ಇನ್ನೊಟ್ಟು ನಾನು ಕನ್ನ ಹೊಡೆಯೋದಿತ್ತು, ನಂದು ಇನ್ನೇನೇನೇ ಇತ್ತು, ಇವತ್ತು ಬೆಳಕು ಕರೆದಲ್ಲ ದೌಡು ಅಂತೇಳಿ ಸಿಟ್ಟು ಬಂದು ಒಬ್ಬನು ಉಗುಳಿದ್ದಂತೆ ಸೂರ್ಯಾಗ ಮ್ಯಾಲ ಮಕ್ಕ ಮಾಡಿ. ಅವನು ಇನ್ನೊಂದು ಸ್ವಲ್ಪ ತಾಳ್ದು ಹುಟ್ಟಿದ್ರೆ ಅವನು ಅರ್ಜುನನು ಕೆಂದನ್ನು ಬಿಟ್ಟು ನೋಡಿದ, ಸೂರ್ಯನ ಮುಳುಗದ. ಜಯದ್ರಥನ್ ಕೊಲ್ಲಬೇಕಾರೆ ಕೆಲವರಿಗೆ ದುಃಖ ಆಗೋದು, ಕೆಲವರಿಗೆ ಸುಖ ಆಗೋದು. ಇವ್ರ ಕಡೆಗೆಲ್ಲ ಸುಖ ಆಗೋದು, ಅವ್ರ ಕಡೆಗೆಲ್ಲ ಮುಳುಗಿ ಬಿಡ್ತೀನಿ, ಏನು ಅರ್ಜುನ ಸಾಯ್ತಾನ ಅಂತೇಳಿ ದುಃಖ ಆಗೋದು. ಹಂಗೆ ಇವಂಗೆ ಸಿಟ್ಟು ಬಂದು ಮ್ಯಾಲ ಮಕ್ಕ ಮಾಡಿ ಥೂ ಅಂತ ಉಗುಳಿನಂತ. ಅದು ಉಗುಳಿ ಯಾರ ಮಕ್ಕದ ಮೇಲೆ ಸಿಡಿತೈತಿ? ಉಗುಳಿನ ಮಕ್ಕದ ಮೇಲೆ ಸಿಡಿತಕ್ಕಂಥದ್ದು. ಅವನು ಸೂರ್ಯನಿಗೆ ಹೋಗ್ಬಿಟ್ಟದ. ಹಂಗ ಅವನು ಅನುಪಮನ ಸದ್ಗುರುವು ಅಂತೇಳಿ ಉಮಾರಹಿತನಾಗಿರ್ತಕ್ಕಂಥವನು. ಆದ್ರಿಂದ ಅವನನ್ನು ನಾವು ಪೂರ್ಣ ಅವನನ್ನು ಅನುಸರಿಸಬೇಕು. ನಮ್ಮ ಹೆಂಗಾಕತಿ ಅಂದ್ರೆ ಅನುಸರಿಸ್ದಂಗಾಕತಿ, ಮತ್ತೆ ಯಾವಾಗ ಬಿಡ್ತಾವೋ ಗೊತ್ತಾಗ್ತಕ್ಕಂಥದ್ದಾಗದಲ್ಲ, ಯಾವ್ದ್ರ ಬಿಡ್ತಾವೋ ಗೊತ್ತಾಗ್ತಕ್ಕಂಥದ್ದಾಗದಲ್ಲ, ಅನುಸರಿಸ್ತೇವೆ. ಅದಕ್ಕೆ ನಾವು ಮೊದಲೇ ದೇವತೆಗಳಾಗ್ತೇವೆ, ಆಮೇಲೆ ರಾಕ್ಷಸರಾಗ್ತೇವೆ ಅಂಥೇಳಿ. ರಾಕ್ಷಸರು ಮೊದಲು ರಾಕ್ಷಸರಾಗಿರ್ತಾರೆ, ಆಮೇಲೆ ದೈವತ್ವ ಪಡೆದಾರೆ ಅವರೆಲ್ಲ ರಾಕ್ಷಸರು. ನಾವು ಮನುಷ್ಯರಾಗಿರ್ತೇವೆ, ಆಮೇಲೆ ದೆವ್ವಾಗಿಬಿಡ್ತೇವೆ. ಪರೀಕ್ಷೆ ಸಮಯದಲ್ಲಿ ದೆವ್ವಾಗಿಬಿಡ್ತೇವೆ. ನೋಡ, ಅವನು ಭಗವಂತ ಎಲ್ಲ ರಾಕ್ಷಸರನ್ನು ಕೊಂದ ಅಂದ್ರೆ ಕೊನೆಗೆ ಅವ್ರಿಗೆ ವರ ಕೊಟ್ಟು ತನ್ನ ಹೊತ್ಗಣ ಚರ್ಮ ಮಾಡ್ಕೊಂಡಾನ, ಕೊಳ್ಳ ಹಾಕ್ಯಾಣ, ರುಂಡಮಾಲಿ ಮಾಡ್ಕೊಂಡಾನ. ಅವ್ರಿಗೆಲ್ಲ ವರ ಕೊಟ್ಟು, ರಾಕ್ಷಸರಿಗೆ ವರ ಕೊಟ್ಟುಬಿಟ್ಟ. ಕೊನೆಗೆ ಅವ್ರು ನಿರಹಂಕಾರಿಗಳಾಗಿಬಿಟ್ರು. ಅವರು ಪರಮಾತ್ಮನಿಂದ ಹತರಾದಾಗ ಮಹಿಷಾಸುರಾಗಿರ್ಲಿ, ಅವರಾಗಿರ್ಲಿ, ಇವ್ರು ಎಲ್ಲರೂ ಅವರು ಎಲ್ಲ ಏನಂದ್ರೆ ನಿರಹಂಕಾರಿಗಳಾದ ಕೂಡಲೇ ವರ ಪಡ್ಕೊಂಬಿಟ್ರು ಅವರೆಲ್ಲ. ನಾವು ವರ ಪಡ್ಕೊಳ್ಬೇಕಾದ್ರೆ ಅಹಂಕಾರಿಗಳಾಗಿಬಿಡ್ತೇವೆ. ನನಗೆ ಅಷ್ಟು ತಪಸ್ಸು ಮಾಡಿದ ಶಕ್ತಿ ಐತಿ, ಇಷ್ಟು ಯೋಗ ಮಾಡಿದ ಶಕ್ತಿ ಐತಿ, ಇಷ್ಟು ಶಾಸ್ತ್ರ ಕಲ್ತರ ಶಕ್ತಿ ಐತಿ, ಇಷ್ಟು ಭಕ್ತರ ಶಕ್ತಿ ಐತಿ, ಇಷ್ಟು ಮಠದ ಶಕ್ತಿ ಐತಿ. ನನ್ನ ಸಮಾನ ಯಾರು? ಸಿದ್ಧಿಗಳು ಬಂದವು ನನಗೆ, ಇನ್ನು ನಮ್ಮ ಅಪ್ಪರಿಗೆ ಬಂದಿಲ್ಲ, ಇನ್ನೂ ಸಿದ್ಧಿ ನನಗೆ ಬಂದಿದ್ದಾವ. ತಾತ್ಪರ್ಯ ಏನು ಅಂದ್ರೆ ನಾವು ಕೊನೆಗೆ ಫೇಲ್ ಆಗ್ತೇವೆ. ಅವ್ರು ಮೊದಲು ಫೇಲ್ ಆಗಿರ್ತಾರ, ಆಮೇಲೆ ಪಾಸ್ ಆಗ್ತಾರ. ನಾವು ಮೊದಲು ಪಾಸ್ ಆಗಿ ಕೊನೆಗೆ ಫೇಲ್ ಆಗ್ಬಿಡ್ತೇವೆ ತೀರ್ಥ. ನೋಡ್ರಿ, ರಾಕ್ಷಸರ ಇತಿಹಾಸಗಳೆಲ್ಲವೂ ನೋಡಿದಾಗ ವರ ಪಡ್ಕೊಂಡು ಅವನ ಹೆಸರಲ್ಲಿ ಲಿಂಗವಾಗಿದ್ದಾರೆ. ಇವೆಲ್ಲ ಕೆಲವು ಜ್ಯೋತಿರ್ಲಿಂಗಗಳು ಅದಾವಲ್ಲ, ಇವೆಲ್ಲ ಒಂದೊಂದು ರಾಕ್ಷಸರನ್ನು ಕೊಂದಿರ್ತಕ್ಕಂಥ ಕ್ಷೇತ್ರಗಳು.
ಮುಖಾಂಬಿಕೆ ಅನ್ನೋದು ಮುಖಾಂಬಿಕೆ ಅನ್ನೋ ರಾಕ್ಷಸರನ್ನು ಕೊಂದಿರ್ತಕ್ಕಂಥದ್ದು. ನನ್ನ ಹೆಸರೇ ಪ್ರಸಿದ್ಧ ಆಗಬೇಕು ಈ ಕ್ಷೇತ್ರ ಅಂತ ಬೇಡ್ಕೊಂಡಾಗ ಅವನ ಹೆಸರು ನೀನು ವಾಸವಾಗಿರ್ಬೇಕು ನನ್ನ ಮೇಲೆ ಲಿಂಗ ರೂಪದಿಂದ ದೇವಿ ರೂಪದಿಂದ ಅಂತ ಕೇಳ್ಕೊಂಡ್ರು. ಭೀಮಾಶಂಕರ ಅನ್ನುವಂಥದ್ದು ಒಂದು ಜ್ಯೋತಿರ್ಲಿಂಗ, ಅದು ಅಂತ ರಾಕ್ಷಸನ ಕೊಂದಿರ್ತಕ್ಕಂಥ ಜಗ, ಅದು ಅವನ ಮೇಲೆ ಜ್ಯೋತಿರ್ಲಿಂಗವಾಗಿರ್ತಕ್ಕಂಥದ್ದು. ಹೀಗೆ ರಾಕ್ಷಸರ ಇತಿಹಾಸದಲ್ಲಿ ನೋಡಿದಾಗ ಎಲ್ಲ ಅವರು ವರ ಪಡ್ಕೊಂಡಿದ್ದಾರೆ. ನಾವು ಬಹಳ ದೇವತ್ವದೇನೋ ಸಾತ್ವಿಕರದೇನೋ ಸಾಧನ ಮಾಡಿದೇವೇನೋ ಸೇವಾ ಮಾಡಿದೇವೇನೋ ಅಂತ ಈ ಪ್ರಕಾರ ಕೊನೆಗೆ ಶಾಪ ಪಡ್ಕೊಂಡ್ರ ಲಕ್ಷಣ ಆಗಿರ್ತಕ್ಕಂಥದ್ದಾಗಿರೋ ಕೊನೆಗೆ ರಾಕ್ಷಸರಾಗಿಬಿಡ್ತವೆ. ರಾಕ್ಷಸರಂದ್ರೆ ಏನಂದ್ರೆ ಅಹಂಕಾರ. ಅವರಿಗೆ ಮೊದಲ ಅಹಂಕಾರ ಇತ್ತು, ಆಮೇಲೆ ಶಿವನ ಶಿಕ್ಷೆಯಿಂದ ನಿರಹಂಕಾರಿಗಳಾದ್ರು. ನಾವು ಮೊದಲು ನಿರಹಂಕಾರಿಯಿಂದ ನಟಿಸಿ ಆಮೇಲೆ ಅಹಂಕಾರಿಗಳಾಗ್ತವೆ, ಅಷ್ಟೇ ವ್ಯತ್ಯಾಸ. ಆದ್ರಿಂದ ಸದ್ಗುರು ಎನ್ನುವಂಥವನು ಅನುಪಮನಾಗಿರ್ತಕ್ಕಂಥದ್ದು. ಅವನ ಚರಿತ್ರೆಗೆ ಮತ್ತೊಂದು ಚರಿತ್ರೆ ಹೋಲ್ತಕ್ಕಂಥದ್ದಲ್ಲ, ಅವನ ಮಹಿಮೆಗೆ ಮತ್ತೊಂದು ಮಹಿಮೆ ಅವನ ತತ್ವಕ್ಕೆ ಮತ್ತೊಂದು ಮಹಿಮೆ, ಅವನ ಮಂತ್ರಕ್ಕೆ ಅವನಿಗೆ ಅಂತಕ್ಕಂಥ ಯಾವ ಅಲ್ಲವೇ ಅಲ್ಲ ಅಂತೇಳಿ ನಮ್ಮಲ್ಲಿ ದೃಢವಾಗಿರ್ತಕ್ಕಂಥ ವಿಶ್ವಾಸ ಇರಬೇಕು, ಅದು ದೃಢವಾಗಬೇಕು. ಹಾಗಾಕತ್ತೇನು ಅಂದ್ರೆ ಮತ್ತೆ ಯಾವಾಗಾರ ಚಂಚಲ ಆಗಿಬಿಡ್ತತಿ, ಚಂಚಲ ಆಗಿಬಿಡ್ತತಿ. ದಿವ್ಸಕ್ಕೆ ಅಲ್ಲೇ ಗಟ್ಟಿ ಆಗ್ಬೇಕ ಹೊರತು, ನಾವು ಅದ್ರಾಗ ಗಟ್ಟಿ ಆಗ್ಬೇಕ ಹೊರತು ಮತ್ತೊಂದ್ರ ಗಟ್ಟಿ ಹಾಕಿ ಹೋದ್ವಿ ಅಂದ್ರೆ ಜೊಳ್ಳ ಆಗ್ತಕ್ಕಂಥ ಕೆಲಸ, ಜೊಳ್ಳ ಪೊಳ್ಳ ಆಗ್ತಕ್ಕಂಥ ಬಹುದುಃಖ ಬಿಡದೇ ಇರ್ತಕ್ಕಂಥ ಪ್ರಸಂಗಗಳೇ ಆಗಿರ್ತಕ್ಕಂಥವುಗಳಾಗಿದೆ. ಒಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರು ಉಮಾರಹಿತನಾಗಿರ್ತಕ್ಕಂಥವನು ಎನ್ನುವಂತಹ ವಿಷಯವನ್ನು ಹೇಳಿ ಅಧ್ಯಯನ ಆರಂಭ ಮಾಡುತ್ತಲಿರುವರು ಸಂಚಾರದಲ್ಲಿ ಬಹುಕಷ್ಟಗಳನ್ನು ಸಹಿಸುತ್ತಾ ದೇಹಕ್ಕೆ ರೋಗ ಪ್ರಾಪ್ತವಾದಾಗ ಉಷಪೋಷಣದಿಂದ ಪರಿಹರಿಸಿಕೊಳ್ಳುತ್ತಿದ್ದರು. ಸಂಚಾರ ಮಾಡೋ ಉದ್ದೇಶವೇ ಜನರಿಗೆ ಸಂಚಾರ ಯಾಕೆ ಮಾಡಬೇಕು ಅಂದ್ರೆ ಕಷ್ಟಗಳನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಬರಲಿ ಅನ್ನುವಂಥ ಉದ್ದೇಶ, ಸಹಿಸಿಕೊಳ್ಳಲಿಕ್ಕೆ ಬರಲಿ ಅನ್ನುವಂಥ ಉದ್ದೇಶ ಇದೆ. ಅದ್ರಾಗ ಕಷ್ಟಗಳು ಬರ್ತಾ ಇರ್ತವೆ, ಸಹಿಸ್ಕೊಂತ ಹೋಗ್ಬೇಕು ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನೇರವಾಗಿ ಹೋಗ್ಬೋದಾಗಿತ್ತು, ಕರ್ಕೊಂಡು ಹೋಗಲಿಲ್ಲ. ಮೊದಲು ಈ ಚಳಿ ಅನುಭವ ತೆಗಳ್ರಿ, ನೀವು ಈ ಮೊದಲನೇ ಸ್ಥಾನದಲ್ಲಿ ಸ್ವಲ್ಪ ನೀವು ಅಭ್ಯಾಸ ಮಾಡ್ರಿ, ಗುಡ್ಡ ಹತ್ತ ಅಭ್ಯಾಸ ಮಾಡ್ರಿ, ಚಳಿ ಅಭ್ಯಾಸ ಮಾಡ್ರಿ ಅಂತೇಳಿ ಅಲ್ಲಿಗೆ ಒಂದು ತಟಸ್ಥ ಮಾಡಿದವನು. ಹೆಂಗೆ ಮುಂದೆ ಬರ್ತಾ 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 ಅದು ರೂಢಿ ಆಗ್ತತಿ ಅಂತ ಅದು ಅವರು ಕರ್ಕೊಂಡು ಹೋಗೋರು ತತ್ವ. ಅದು ಒಂದು ಪಡಿ ಸೀದ ಹೋಗಿ ಅಲ್ಲಿ ನಿಂತಿಸ್ಕೊಂಡ್ಬಿಟ್ರೆ ಆಗೋದಿಲ್ಲ. ಓಟೋಟ ರೂಢಿ ಮಾಡ್ಕೊಂತ ಒಯ್ಬೇಕು ಅಂತೇಳಿ ಅವನು ಅಲ್ಲಿ ಹೋದ್ಕೂಲೆ ಅಲ್ಲ ಎಷ್ಟೋ ಮಂದಿಗೆ ತಡ್ರ ಆಗಿ ಹೋಗ್ಬಿಡ್ತು. ನಮ್ಮ ಎದುರಿಗೆ ಬಂದವರು ಒಂದು ದಿವ್ಸ ಸತ್ತೋಗ್ಬಿಟ್ರಲ್ಲ, ರಾತ್ರಿ 2 ಗಂಟೆಗೆ ಆ ಜಗಕ್ಕೆ ಬಂದವರು ಸತ್ತೋಗ್ಬಿಡ್ತದ 2 ಗಂಟೆ ಸುಮಾರನ ಆ ಚಳಿಗೆ. ಆಲೆ ನಮ್ಮವ್ರ ಆಲೆ ಕೆಲವ್ರು ಆಲೆ ಅವಾಗ ಕತ್ಕೊಂತ ಹೋಗ್ತಾಗ ಕುಂತ್ಬಿಟ್ಟದ್ವು. ಆಲೆ ನಮ್ಮ ಕೈಲಿ ಆಗಲ್ಲಪ್ಪ, ಮುಂದೆ ಬರಲ್ಲ, ನಮ್ಮನ್ನು ವಾಪಸ್ ಕಳಿಸ್ಬಿಡು ಅಂತೇಳಿ ಮತ್ತವರು ಸಮಾಧಾನ ಮಾಡಿ ಸಂತೈಸಿ ಏನಾಗಲ್ಲ ಸುಮ್ಮನಿರು, ಧೈರ್ಯವಾಗಿರು, ಏನಾಗಲ್ಲ, ಇವತ್ತೊಂದು ದಿವಸ ಹಂಗೆ ಆಕತಿ ಅಂಥೇಳಿ ಇವ ಮಾತ್ರೆ ಏನು ಕೊಟ್ಟು ಒಟ್ಟು ಬೆಳಕರಿತು ಮತ್ತು ಉತ್ಸಾಹ ಆಗ್ಬಿಟ್ರು ಅವರು. ಏನು ಅಂದರೆ ಅದನ್ನೊಂದು ರೂಢಿ ಮಾಡ್ಕೊಂತ ಕರ್ಕೊಂಡು ಹೋದವನು ಅಂತ. ಆ ಶೀತದೊಳಗೆ ಭಾಳಷ್ಟು ಶೀತದೊಳಗೆ ಹೋಗ್ಬೇಕಲ್ಲ ನಾವು, ಹಂಗೆ ರೂಢಿ ಮಾಡ್ಕೊಂತ ಕರ್ಕೊಂಡು ಹೋಗಿ ಐಸ್ನ್ಯಾಗ ಕುಂತಿದ್ವಿ. ಹೋಗ್ತಾ ಐಸ್ನ್ಯಾಗ ಕುಂತ್ಬಿಟ್ಟಿದ್ವಿ ನಾವು. ಐಸಿನ ಮಧ್ಯದಾಗ ಹೋಗಿ ಕುಂತೀವಿ. ಯಾರ್ದಲ್ಲಿ ಇವನೊಬ್ಬರು, ನಾವು ಇನ್ನೊಂದು ಇಬ್ಬರು ಹೆಣ್ಣು ಮಕ್ಕಳಿದ್ರು ನಮ್ಮ ಜೊತೆಗೆ. ಐಸಿನ ಮಧ್ಯದಾಗ ಹೋಗಿ ಕುಂತ್ಬಿಟ್ಟಿದ್ವಿ, ಆರಾಮ್ ಕುಂತಿದ್ವಿ. ಇಲ್ಲಿ ರೂಢಿ ಹಾಕ್ಯಂತ ಹೋಗಿತ್ತಲ್ಲ ಅದು. ಆದ್ರಿಂದ ಕಷ್ಟಗಳನ್ನು ಸಹಿಸುತ್ತಾ ಅದಕ್ಕೆ ದೇಹಕ್ಕೆ ಕಷ್ಟಗಳನ್ನು ಕೊಡ್ತಾ ಅದಕ್ಕೆ ಅವ್ರು ಹೇಳಿದರೆ ದೇಹವನ್ನು ದಂಡಿಸದೆ ಮನವನ್ನು ಖಂಡಿಸದೆ ದೇಹ ದಂಡಿಸಬೇಕು. ಅದ್ರ ಮ್ಯಾಗಳ ಮೋಹ ಹೋಗ್ಬೇಕಾದ್ರೆ ದೇಹ ದಂಡಿಸಬೇಕು ಅನ್ನೋದು ಅದನ್ನು ಬೋಧಿಸ್ತಾ ಇದಾರೆ ಅವರು. ಕಷ್ಟಗಳನ್ನ ಯಾಕೆ ಸ್ವೀಕಾರ ಮಾಡ್ತಿದ್ರು ಅಂದ್ರೆ ಹಿಂಗೆ ದಂಡಿಸ್ರಪ್ಪ, ದಂಡಿಸ್ಲೇನಿದ್ರೆ ಅದು ಮೋಹ ಹೋಗೋದೇ ಇಲ್ಲ ಅದ್ರದ್ದು. ನಾವು ಸರಿ ದೇಹ ದಂಡಿಸ್ಲಿಲ್ಲ ಅಂದ್ರೆ ಅದ್ರ ಮೋಹ ಅನ್ನುವಂಥದ್ದು ಹೋಗೋದೇ ಇಲ್ಲ. ಅದನ್ನು ವೈರಿ ಕಂಡು ಆಳ ಮಕ್ಕಳನ್ನ ಹೆಂಗೆ ದುಡಿಸ್ತಾವೋ ನಾವು,
ಇನ್ನೂ ಸ್ವಲ್ಪ ಹೊತ್ತೈತು ಅಂದರೆ ಇನ್ನು 7 ಗಂಟೆ ಆಗಿಲ್ಲ, ಹೊತ್ತು ಮುಣಗಿಲ್ಲ, ಅದೊಂದಿಟ್ಟು ಮುಗಿಸೋ ಕೆಲಸನ, ಇದೊಂದಿಟ್ಟು ಕಸ ಹೊಡಿಯೋ ನೋಡುವ. ಹೆಂಗೆ ಆಳ ಮಕ್ಕಳು ದರ್ಪದಿಂದ ಮಾಡ್ತಾವ ಹಂಗೆ ಇದನ್ನ ಆಳಿನ ಹಂಗೆ ದುಡಿಸ್ತಾ ಇರ್ಬೇಕು ಅದನ್ನ. ಹಂಗಾದ್ರ ಮೇಲೆ ಮೋಹ ಕಡಿಮೆ ಆಗ್ತಾ ಹೋಗ್ತತಿ. ಆದ್ರಿಂದ ರೋಗಗಳು ಪ್ರಾಪ್ತವಾಗ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ದೇಹದಾರಿಗಳಿಗೆ ಅವರು ಸ್ವೀಕಾರ ಮಾಡಿ ಹೆಂಗೆ ಕಳ್ಕಂತದ್ರು ಅಂದ್ರೆ ಅವರು ಪಾರಮಾರ್ಥಿಕ ಉಪಾಯಗಳು, ಪ್ರಾಪಂಚಿಕ ಉಪಾಯಗಳು ಅಂತ ಕೆಲವು, ಪಾರಮಾರ್ಥಿಕ ಉಪಾಯಗಳು ಅಂತ ಕೆಲವು. ಪ್ರಾಪಂಚಿಕ ಉಪಾಯ ಡಾಕ್ಟರ್ ಹತ್ರ ಹೋಗೋದು, ಇಂಜೆಕ್ಷನ್ ಮಾಡ್ಕೊಳ್ಳೋದು, ಗುಳಿಗೆ ತಗೊಳೋದು, ಇವೆಲ್ಲ ಏನದವಲ್ಲ ಇವು ಪ್ರಾಪಂಚಿಕ ಪಾರಮಾರ್ಥಿಕ ಉಪಾಯಗಳನ್ನು ರೋಗ ಪ್ರಾಪ್ತವಾದಾಗ ವಶೋಪೋಷಣದಿಂದ ಪರಿಹರಿಸಿಕೊಳ್ಳುತ್ತಿದ್ರು. ಅಂದ್ರೆ ಅದಕ್ಕೆ ಆಹಾರ ಹಾಕ್ದಂಗ ಲಂಘನಂ ಪರಮೌಷಧಂ ಅಂತೇಳಿ, ಲಂಘನಂ ಪರಮೌಷಧಂ ಅಂತೇಳಿ, ರೋಗಗಳಿಗೆ ಲಂಘನವೆನ್ನುವಂಥದ್ದು ಪರಮೌಷಧ ಅಂತೇಳಿ. ಅದಕ್ಕೆ ಹಿಂದವರು ಸೋಮವಾರ ಒಪ್ಪತ್ತಿರೋದು, ಶುಕ್ರವಾರ ಒಪ್ಪತ್ತಿರೋದು, ಏಕಾದಶಿ ಮಾಡೋದು, ದ್ವಾದಶಿ ಏನೇನೋ ಮಾಡ್ತಿದ್ರು ಹಿಂದೆ. ಅದು ಲಂಘನ ಮಾಡ್ಕೊಂತ ಬರ್ತಿದ್ರು ಆಹಾರವನ್ನು ಕೊಡ್ದಂಗೆ. ಈಗೂ ಮಾಡ್ತಾರ ಒಪ್ಪತ್ತ 20 ನಮೂನಿ ತಿಂದು. ಅವ್ರು ಹಂಗಲ್ಲ, ಬೆಳಿಗ್ಗೆ ಎದ್ದು ಒಂದು ವೈಷ್ಣವರಾಗಿದ್ರು ತುಳಸಿ ಎಲೆ ನೀರು ಹಾಕ್ಯಂಗೆ ಕುಡಿದು ಬಿಟ್ರು ಅಂದ್ರೆ 24 ತಾಸು ಹಂಗ ಇರಬೇಕು ಅಂತ ನೇಮ. ಏನೋ ಕುಡಿದು ಒಂದಿಷ್ಟು ನೀರು ಕುಡಿತಿರ್ಬೇಕಷ್ಟೇ. ಪತ್ರಿ ನೀರು ಪೋಷಣೆ ಮಾಡ್ಕೊಂಡು ನೀರು ಕುಡ್ಕೊಂತ ಇರ್ಬೇಕು. ಅವ್ರು ನಿರಾಹಾರಿಯಾಗಿರ್ಬೇಕು 24 ತಾಸು ಅಂತ. ಈಗೂ ಇರ್ತಾರೆ ಕೆಲವರು, ನಾಳೆ ಉಪವಾಸ ಇರೋದು, ಇವತ್ತು ಬರ್ತಿ ಹೊಡೆದು ಬಿಡ್ಬೇಕು ಅಂತ. ಆಮೇಲೆ ಉಪವಾಸ ಮುಗಿಸಿದ ಕೂಡಲೇ ಮತ್ತೆ ಬರ್ತಿ ಹೊಡೆಯೋದು, ಒಂದು ದಿವಸ ಪೂರ್ಣ ತುಂಬಿಡೋದು, ಮುಂದಿನ ದಿವಸನ ಮಾರನೇ ದಿವಸ ಮತ್ತೆ ಅದನ್ನು ಮತ್ತೆ ತುಂಬಿಡೋದು, ಹಿಂಗೆ ಮಾಡಿ ಸಮ ಮಾಡ್ಕೊಂಬಿಡೋದು. ಅದನ್ನ ಲಂಘನಂ ಪರಮೌಷಧಂ ಅಂಥೇಳಿ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಉಪವಾಸ ಅಂತೇಳಿ. ಆ ಉಪಾಯದಿಂದ ತಾವು ಆ ರೋಗವನ್ನು ಪರಿಹರಿಸಿಕೊಳ್ತಿದ್ರು ಅಂಥೇಳಿ. ಹೆಂಗಾಕದೆ ಅಂದ್ರೆ ವಾತ, ಪಿತ್ತ, ಕಫ ಅನ್ನುವಂಥ 3 ದೋಷಗಳದು ನಮ್ಮಲ್ಲಿ ಎಲ್ಲರಿಗೂ ಇರ್ತವೆ. ಅವು ಸಮನಾಗಿತ್ತು ಅಂದ್ರೆ ಸರಿ ಇರ್ತೈತಿ ಶರೀರ. ಒಂದ್ ಹೆಚ್ಚು ಕಡಿಮೆ ಆತ ಅಂದ್ಕೊಳ್ಳಿ ಏನಾದ್ರು ಶುರುವಾಗ್ತಾವ. ಅದೇನಾಗತಿ, ಲಂಘನ ಮಾಡೋದ್ರಿಂದ ಜಠರಾಗ್ನಿ ಅನ್ನುವಂಥದ್ದು ಹೆಚ್ಚಾಗಿಬಿಡ್ತತಿ. ಜಠರಾಗ್ನಿ ಹೆಚ್ಚಾದಾಗ ಅಪಿತ್ತ ದೋಷ ಹೆಚ್ಚಾಗಿತ್ತು, ಅದು ಸುಡ್ತತಿ. ವಾತ ದೋಷ ಹೆಚ್ಚಾಗಿ ಅದನ್ನು ಸುಡ್ತತಿ. ಕಫದೋಷ ಹೆಚ್ಚಾಗಿ ಅದು ತುಳಿದು ಬಿಡ್ತತಿ. ನಾವೆಲ್ಲ ಅದನ್ನು ಮಾಡಕ್ಕೆ ಅವಕಾಶ ಇಲ್ಲೇ ಅಲ್ಲ ಈಗಂತೂ. ಹಿಂದರೆ ನಾನು ಇಷ್ಟೆಂದ ಮಾಡ್ತಿದ್ರು, ಈಗೆಲ್ಲ ಮಾಡೋಕ್ಕಾಗೋದಿಲ್ಲ. ಅದು ಮಾಡೋಕ್ಕಾಗೋದಿಲ್ಲ. ಈಗೂ ಮಾಡೋರು ಅದರ. ನಮ್ಮ ರುದ್ರಗೌಡರು ಅವ್ರ ಊರಿಗೆ ಹೋಗ್ತೇವೆ ಅಂದರೆ 24 ತಾಸು ಏನು ಬಾಯ ನೀರು ಹಾಕ್ತಿದ್ದೆಲ್ಲ. ಅವರು ಬಂದು ಅವ್ರ ಮನೆ ಭಿನ್ನ ಆಗಿ ಪೂಜೆ ಆಗಿ ಉಂಡು ಹೊರಗೆ ಬಂದ ಬಳಕ ಸೈ ಉಣ್ಣೋದು. ಈಗೂ ಮೊನ್ನೆ ಹೋಗಿದ್ವಲ್ಲ ಅವ್ರದ್ದು ಮಗಳ ಮನೆ ಪ್ರವೇಶಕ್ಕೆ, ಉಂಡಲ್ಲ ಅವರು. ಉಪವಾಸನ ಅದರ ಏನು ತಗೊಳ್ಳಿದ್ದಾರೆ. ಆಮೇಲೆ ಬಂದ್ಬೇಕು ಒಂದಿಷ್ಟು ತಗೊಂಡು ಬಂದಿರೋದು. ಅಂದ್ರೆ ಇರೋದು ಉಪವಾಸ ಇರೋದ್ರೆ ಹಂಗೆ ಅಂತ ಹೇಳಿ ಬರೇ ಹೇಳಕ್ಕೆ ಉಪವಾಸ ಹಂಗ ಆದ್ರಲ್ಲ ಅದು. ಅವರು ಅದು ಪಾರಮಾರ್ಥಿಕ ಸಾಧನ ಅಂತ ಹೇಳೋದಿದನ್ನು, ಪಾರಮಾರ್ಥಿಕ ಸಾಧನವಾಗಿರ್ತಕ್ಕಂಥದ್ದು. ಚಿತ್ತಕ್ಕೆ ದುಃಖವಾದಾಗ ಮನಸ್ಸು ತಾಪದಳಕ್ಕೆ ಹೋಗದಂತೆ ಬಿಗಿ ಹಿಡಿದು ಚಿತ್ತವನ್ನು ಬ್ರಹ್ಮಯೋಗಕ್ಕೆ ಹಚ್ಚಿ ಉದ್ವಿಗ್ನತೆಯನ್ನು ಶಾಂತಪಡಿಸುತ್ತಿದ್ದರು. ಮನಸ್ಸಿನ ರೋಗ, ದೇಹದ ರೋಗ ಅಂತ 2. ಮನಸ್ಸು ಚಂಚಲವಾಗುವುದು, ವಿಕಾರವಾಗುವುದು, ವಿರಹ, ಸಂತಾಪ, ಚಿಂತನೆಗಳು ಸುಮ್ಮನೆ ಆಗ್ತಿರ್ತಾವಕ್ಕೆ. ಏನು ಪ್ರಯೋಜನ ಇಲ್ಲ. ಸಣ್ಣ ಮಾತಿಗೆ ಸಣ್ಣ ವಿಷಯಕ್ಕನ ಅದು ಏನು ವಿಕಾರ, ವಿರಹ, ಉದ್ವಿಗ್ನ, ಸಂತಾಪ ಎಷ್ಟು ಅದು ಅಷ್ಟು ಮಾಡಿಬಿಡ್ತದೆ ಅದು. ಹಾಗೇನಾರು ಆದಾಗ ಅದೊಂದು ಸಾಧನ ಉಂಟು. ಆ ಮನಸ್ಸನ್ನು ಮತ್ತೊಂದು ದಳಕ್ಕೆ ಒಯ್ತಕ್ಕಂಥ ಸಾಧನ ಬಹಳಷ್ಟು ಸಾಧನದಿಂದ ಇರ್ತಕ್ಕಂಥದ್ದಾಗಿರ್ಬೋದು. ಟಿ ವಿ ನೋಡ್ತಿರ್ತವೆ,
ಅದು ಯಾಕೆ ಸರಿ ಕಾಣಲಿಲ್ಲ ಚಾನಲ್ ಒಂದು ಕೂಡಲೇ ಮತ್ತೊಂದು ಬಟನ್ ಹೊತ್ತು ಕೂಡಲೇ ಹಾರಿ ಹೋಗ್ಬಿಡ್ತದೆ ಅದು ಅಲ್ಲಿಗೆ, ಅದು ಬಂದ್ಬಿಡ್ತದೆ. ಸಂಸ್ಕಾರ ಆಸ್ಥಾನ ಯಾವ್ದಾರ ಒಂದು ಒಳ್ಳೆ ಬಟನ್ ಹೊತ್ಬಿಟ್ರೆ ಅಲ್ಲಿ ಬಂದ್ಬಿಡ್ತದೆ ಅದು. ಭಜನೆ ಸ್ತೋತ್ರ ಪುರಾಣ ಅಂತೆಲ್ಲ ಕೇಳೋದು ಟಿವಿಯಾಗ ಬರಲ್ಲ. ಹಂಗಿದು ಕೂಡ ಹೃದಯ ಕಮಲದಲ್ಲಿ ಸಂಚಾರ ಮಾಡ್ತಿರ್ತೈತಿ ಮನಸ್ಸು. ಅದನ್ನ ಯಾವ ದಳಕ್ಕೆ ಹೋಗಿ ನಿಲ್ಲಿಸ್ಬೇಕು, ಯಾವ ಬಟನ್ ಹೋಗಿ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಿದ್ದ ಅಲ್ಲಿ ನಿಂದ್ರಿಸ್ಬಿಟ್ರೆ ಅದಕ್ಕೆ ವಿಕಾರನೇ ಆಗೋದಿಲ್ಲ ಅದು. ಅಷ್ಟು ದಳಗಳಿಂದ ಕೂಡಿಕೊಂಡಿರ್ತಕ್ಕಂಥ ಹೃದಯ ಕಮಲ ಅದು ಸಂಚಾರ ಮಾಡ್ತಿರ್ತೈತಿ ಜೀವನದಿಂದ ಹಿಡಿದುಕೊಂಡು. ಅದು ಒಂದೊಂದು ದಳಕ್ಕೆ ಬಂದಾಗ ಆ ದಳದ ಪ್ರಭಾವ ಏನೋ ಅದಷ್ಟು ಆಗ್ತಿರ್ತಕ್ಕಂಥದ್ದೇ ಅದು ಅಂಥೇಳಿ ಅದು ನೇಮವಾಗಿರ್ತಕ್ಕಂಥದ್ದು. ಅವರು ಬ್ರಹ್ಮಯೋಗಕ್ಕೆ ಹಚ್ಚಿ ಅದನ್ನ ಅದೇ ದಳದಲ್ಲಿ ರಂಗ ಮಾಡಿ ಮತ್ತೊಂದು ದಳಕ್ಕೆ ಹೋಗದಂಗ ಮಾಡಿ ಆ ಉದ್ವಿಗ್ನತೆ ಅವುಗಳನ್ನೆಲ್ಲ ಶಾಂತಪಡಿಸುತ್ತೆ. ಪಾರಮಾರ್ಥಿಕ ಸಾಧನ. ಮನಸ್ಸು ಚಂಚಲವಾದಾಗ ಏನ್ ಮಾಡ್ಬೇಕು ಅಂದ್ರೆ ಹೆಂಗ ಮಾಡ್ಬೇಕು, ಅದನ್ನ ಪೂರ್ವ ದಳಕ್ಕೆ ತಂದು ನಿಲ್ಲಿಸ್ಬೇಕು, ಅದನ್ನ ಪೂರ್ವಾಭಿಮುಖವಾಗಿ ನಿಲ್ಲಿಸ್ಬೇಕು ಅಂತೇಳಿ. ಅದೇ ಹೋಗಿಬಿಡ್ತು ಆಗ್ನೇಯ ದಿಕ್ಕಿಗೆ ಅಂದ ಕೂಡಲೇ ಶುರುವಾಗ್ತದೆ ಮನಸ್ಸಿಂದು. ಆಗ್ನೇಯ ದಿಕ್ಕದು ಉರಿ 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 ಆಗ್ನೇಯ ದಿಕ್ಕು ಅಂತೇಳಿ. ಪೂರ್ವ ದಿಕ್ಕಿನ ಮಗ್ಗಲ ಬರದ ಆಗ್ನೇಯ ದಿಕ್ಕು. ಅಲ್ಲಿಗೆ ಬಂದು ಅದು ಒಂದಲ್ಲಿರೋ ನಿಮ್ಗೆ ಸಂಚಾರ ಮಾಡ್ತಾನೆ ಇರ್ತದ, ಸಂಚಾರ ಮಾಡ್ತಾನೆ ಇರ್ತದೆ. ಗಡಿಯಾರ ಮುಳ್ಳದ್ದಂಗೆ ಅದು ಸಂಚಾರ ಮಾಡ್ತಾನೆ ಇರ್ತದ. ಅದನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟಿವಿ ಅಂದ್ರೆ ಅಲ್ಲೇ ನಿಂತ್ಕೋಬೇಕು. ಅದು ಆ ರೀತಿಯಾಗಿರುವಂಥ ಸಾಧನ, ಅದು ಪಾರಮಾರ್ಥಿಕವಾಗಿರುವಂಥ ಉಪಾಯದಿಂದ ಆ ದುಃಖಗಳನ್ನ, ಮನಸ್ಸಿನ ದುಃಖವನ್ನ, ಶರೀರ ದುಃಖವನ್ನ ಅವರು ನಿವಾರಣೆ ಮಾಡುತ್ತಿದ್ದರು. ಹೃದಯದಲ್ಲಿ ಮಾತ್ರ ಯಾವಾಗಲೂ ಬ್ರಹ್ಮಾನಂದವೆನ್ನುವಂಥದ್ದು ಸ್ಥಿರವಾಗಿರ್ತತ್ತು, ಅವರಿಗೆ ಸ್ಥಿರವಾಗಿರ್ತತ್ತು. ಹೊರಗಿನೇನಾದ್ರೂ ಈ ಪ್ರಕಾರವಾಗಿದ್ರೆ ಅವುಗಳನ್ನು ಆ ಉಪಾಯದಿಂದ ಈ ರೀತಿಯಾಗಿ ಲೀಲಾವರ್ತನದಿಂದ ಸದ್ಗುರು ಕಾಲಹರಣ ಮಾಡುತ್ತಿದ್ದರು. ಹೆಂಗ ಕಾಲಹರಣ ಮಾಡ್ತಿದ್ರು ಅವರು ಅಂದ್ರೆ, ಇದರ ಇದ್ದು ಇಲ್ಲದಂತೆ, ಇದರ ಮಯವಾಗದಂತೆ, ಇದರ ಆಕಾರವಾಗದಂತೆ, ತಾವು ಜಗತ್ತಿನೊಳಗಿದ್ರು ಜಗದ ಆಕಾರವಾಗದಂತೆ ಈ ರೀತಿಯಾಗಿರ್ತಿದ್ರು. ಇನ್ನು ಕ್ಷುಧಾ ಶಾಂತಿ, ತೃಷಾ ಶಾಂತಿ ಇವೆಲ್ಲ ಮಾಡೋದಕ್ಕೆ ಪ್ರಾರಬ್ಧವೆನ್ನುವಂಥ ಪರಿಚಾರಕ ಅದನ, ಸೇವಕ ಅದನ. ಅವನು ಇಟ್ಕೊಂಡಿದವಲ್ಲ, ಅವನು ಯಾವ ಹೊತ್ತಿಗೆ ಏನೇನು ಕೊಡಬೇಕು ಅದನ್ನು ತಂದು ಕೊಡ್ತಿರ್ತಾನ ಅವನು. ನಾವೇನು ಕಷ್ಟಪಡ್ತದಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಬಿಸಿನೀರು ತಂದು ಕೊಡೋಣ, ಆಮೇಲೆ ಏನು ಕಾಫಿ ತಂದು ಕೊಡೋಣ, ಆಮೇಲೆ ಮತ್ತೆ ನಾಷ್ಟ ತಂದು ಕೊಡೋಣ, ಆಮೇಲೆ ಮಧ್ಯಾಹ್ನ ಊಟಕ್ಕೆ ತಂದು ಕೊಡೋಣ, ಮತ್ತು ಸಾಯಂಕಾಲ ಜ್ಯೂಸ್ ಇದನ್ನು ಸೂಪ್ ಕೊಡೋಣ. ಕರ್ಕೊಂಡು ಹೋಗಿದ್ನಲ್ಲ ಅವನು, ರೊಕ್ಕ ಕೊಟ್ಟಿದ್ವಿ, ಅವನು ಆಳದ್ದ ಅವನು ಮಾಡೇ ಮಾಡ್ತಿದ್ದ ಅವನು ಟೈಮ್ ಸರಿಯಾಗ. ಹಂಗೆ ನಮಗೂ ಪರಿಚಾರಕ ಅನ್ನತಕ್ಕಂಥವನದನ ಒಬ್ಬನ ಯಾರು ಅಂದ್ರೆ ಪ್ರಾರಬ್ಧ ಅಂತೇಳಿ. ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ವಿ ಅಷ್ಟು ಸುಖವಾಗಿ ಹೋಗಿ ಬಂದ್ವಿ. ದುಡ್ಡು ಕೊಡೋದು ಕಡಿಮೆ ಆದ್ರೆ ಹೌದಾ, ಅವು ಬೇರೆ ಬೇರೆ ಮಾರ್ಗಗಳು ಅವಕ್ಕೆ, ಹೌದಾ. ಹಂಗೆ ಪುಣ್ಯ ಎಷ್ಟೆಷ್ಟು ನಮ್ಗೆ ಹೆಚ್ಚಿರ್ತತ ಅಷ್ಟಷ್ಟು ಸುಲಭವಾಗಿ ಹೋಗಿ ಬರ್ತವೆ. ಪುಣ್ಯ ಕಡಿಮೆ ಇದ್ದಂಗೆ ಕಷ್ಟ ರೀತಿಯಾಗಿ ಬರ್ಬೇಕಾಗ್ತಕ್ಕಂಥದ್ದಾಗುವುದು. 50,000ಕ್ಕೂ ಅಲ್ಲಿ ಕರ್ಕೊಂಡು ಹೋಗಿ ಬರೋದಾರ. ಅವ್ರ ಮಾರ್ಗಗಳೇ ಬೇರೆ, ಅವ್ರ ಊಟ ಬೇರೆ, ಅವ್ರು ಕರ್ಕೊಂಡು ಹೋಗೋದೇ ಬೇರೆ. ಅವ್ನು ಹೇಳ್ದಲ್ಲ, ಅವ್ನು ಯಾರೋ ಸಾಬನೋ ಯಾರೋ ಬಂದಿದ್ದ ನಮ್ಮ ಜೊತೆಗೆ, ನೀವು ಹೆಂಗೆ ಕರ್ಕೊಂಡು ಹೋಗ್ತೀರ ಅಂದ್ರೆ ಅವ್ರು ಹೆಂಗೆ ರೊಕ್ಕ ಕೊಡ್ತಾರೆ ಹಂಗೆ ಕರ್ಕೊಂಡು ಹೋಗ್ತೇವೆ ಅಂದ. ನಮಗಂತೂ ಹೆಚ್ಚು ಇನ್ನೊಂದು 70,000 ಕೊಟ್ಟಿದ್ರೆ ಹೆಲಿಕಾಪ್ಟರ್ನ ಕರ್ಕೊಂಡು ರೌಂಡ್ ಹೊಡ್ಸ್ಕೊಂಡ್ಬಂದ್ಬಿಡ್ತಿದ್ರು. ಹಂಗೂ ಹೋಗಿ ಬರೋದಾರ. ಅಂದ್ರೆ ಏನು ಅಂದ್ರೆ ಅವ್ರ ಲೌಕಿಕ ದುಡ್ಡು. ಹಂಗೆ ನಮಗಿಲ್ಲಿ ಏನಾಗ್ಬೇಕಂದ್ರೆ ಪುಣ್ಯ, ಹಿಂದೆ ಮಾಡಿದ ಪುಣ್ಯ ಅನ್ನುವಂಥದ್ದು, ಅದು ಪಾಪ ಮಾಡಿದ್ರೆ ದುಃಖ ತಂದು ಕೊಡ್ತಾನೆ ಅವನು, ಪುಣ್ಯ ಮಾಡಿದ್ರೆ ಸುಖ ತಂದು ಕೊಡ್ತಾನೆ. ಹಂಗ ಪರಿಚಾರಕನಿರುವನು ನಿಶ್ಚಯ ಇತ್ತು. ನಮ್ಗೇನಾರ ಸ್ಟೋವ್ ಹಚ್ಬೇಕು, ಒಲಿ ಹಚ್ಬೇಕು, ಹಾಲು ಪುಡಿ ತರಬೇಕು, ತರಕಾರಿ ತರಬೇಕು, ಇಂಥದ್ದೇನಾದ್ರು ಚಿಂತಿತ್ತೇನಲ್ಲಿ? ಏನಿದ್ದಿಲ್ಲ. ನಿಶ್ಚಿಂತವಾಗಿ ಶಿಸ್ತಾಗಿರೋದು, ಟೈಮ್ ಸರಿ ಬೇಕಾದ ತಗೊಳೋದು, ಸುಮ್ಮನಿರೋದು, ಯಾವ ಚಿಂತೆನೇ ಅಲ್ಲ ನಮಗೆ. ಮನೆಯಾಗಾರ ಚಿಂತಿರ್ತಾವೆ, ಮರದಾಗಾರ ಚಿಂತಿರ್ತಾವೆ, ನಮ್ಗೆ ಅಲ್ಲೇನು ಚಿಂತೆ ಇರ್ತದಿಲ್ಲ. ಏನು ನಮ್ಗೇನು ಇದು ಇಲ್ಲಲ್ಲ, ಬಾರ್ ಇಲ್ಲ ಎಲ್ಲ ಅವ್ನಿಗೆ ವಹಿಸ್ಬಿಡ್ದವಲ್ಲ ಅಂತ. ಹೆಂಗವರು ಮಹಾಪುರುಷರಾಗಿರ್ತಕ್ಕಂಥ ಪ್ರಾರಂಭಕ್ಕೆ ವಹಿಸ್ಬಿಟ್ಟು ಅದೇನೇನು ತಂದು ಕೊಡ್ತಾವನ್ನು ಅನುಭವಿಸ್ಕೊಂತ ಹೋಗೋದು ಅಂತೇಳಿ ನಿರಾಳಂಬರಾಗಿ ಸಂಚರಿಸುತ್ತಿದ್ದರು. ನಿರಾಳಂಬರಾಗಿ ನಮ್ಮಂಗೆ 2-3 ಬ್ಯಾಗ್ಗಳೆಲ್ಲ ತುಂಬಿಕೊಂಡು ಅವನ್ನೆಲ್ಲ ತುಂಬಿಕೊಂಡು ಹಿಂಗಲ್ಲ, ನಿರಾಳಂಬ ಏನಲ್ಲ.
ಅದು ಒಂದು ಕೈಪಿನ ಅಷ್ಟೇ. ಅದು ಇದ್ರಿತ್ತು ಇಲ್ಲದ್ರಿಲ್ಲ. ನಿರಾಲಂಬ ನಿರುಪಾಧಿಗಳು, ನಿರಾಭಾರಿಗಳು ಅಂತ ಅವ್ರಿಗೆ ಅಂತಾರೆ. ನಿರಾಭಾರಿಗಳು ಅಂದರೆ ಯಾವ ಉಪಾಧಿ ಇಲ್ಲದೆ ಇರ್ತಕ್ಕಂಥವ್ರು ನಿರಾಭಾರಿಗಳು. ಹೀಗೆ ಪೃಥ್ವಿ ಮೇಲೆ ಸಂಚರಿಸುತ್ತ ಗೋಕಾಲಿ ಹತ್ತಿರ ನದಿ ತೀರಕ್ಕೆ ಬಂದಾಗ ಅಂಬಿಗನು ಸಿದ್ಧಾರೂಢನ್ನು ಬಹಳಷ್ಟು ಪ್ರಯತ್ನ ಮಾಡಿದ್ರಂತ. ಒಂದು 10-20 ಜನ ಸೇರಿ ಆ ದೊಡ್ಡ ಡೋಣಿ ಇರ್ತಾವ, 2 ಡೋಣಿಗಳು, ಅವು ನೀರ ಹಾಕಾಕ. ಈ ಪುಟ್ಟಿ ಆದ್ರೆ ಏನು ಒಬ್ಬರಿಬ್ಬರು ಯಾವ್ದು ಹಾಕಿಬಿಡ್ಬೋದು ನೀರು. ಡೋಣಿಗಳಂತೂ ದೊಡ್ಡ ಇರ್ತಾವೆ, ಮೊದಲು ಇರ್ತದ್ದು ನದಿಗಳಿಗೆ. ಯಾರ ಕೈಲೂ ಆಗ್ಲಿಲ್ಲ ಅಂತ ಅದು ಹೊಳೆ ಬರ್ತೈತಿ, ಮ್ಯಾಲೆ ಎತ್ತಿ ಎನಿಸ್ಬಿಡ್ತಾರೆ ಯಾತ್ಯಾದ್ರದಿಂದನ ಭಾಳಷ್ಟು ಜನ ಸೇರ್ಕೊಂಡು. ಆಮೇಲೆ ಅವನಿಗೆ ಹೊಳೆ ಇಳ್ದಂಗೆ ಅದನ್ನು ಹಕ್ಕೊಂಡು ಹೋಗ್ಬೇಕಾಯ್ತಲ್ಲ. ಅವಾಗ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ ಅಂತೇಳಿ ಇವ್ರು ಬಂದಾಗ ನೀನೊಂದು ಸ್ವಲ್ಪ ಕೈ ಹಾಕ್ಬಾರಪ್ಪ ಅಂತಂದ್ರಂತೆ. ಅವನೊಬ್ಬನ ಪ್ರಯತ್ನ ಮಾಡ್ತಾನೆ. ಅವ ಮರ ನಮ್ಮ ಕೈಲಿ ಆಗೋದಿಲ್ಲ ಅಂತ ಒಟ್ಟು ಜನ ಬಿಟ್ಟು ಹೋದ್ರಂತೆ. ನಿನಗೆ ಹೇಳೋದಿಲ್ಲ ಮಾಡೋದಿಲ್ಲ, ಭಯಂಕರ ವಜ್ಜೆ ಐತಿ, ಇನ್ನೊಂದು ಜನ ಕರ್ಕೊಂಬೋಗ್ರ ಹೋಗಿ ಅಂತ. ನಾವು ಸೇರಿ ಅಂದ್ರೆ ಒಟ್ಟು ದಬ್ಬಿ ಪಬ್ಬಿ ಇದು ಹಾರಿಪಾರಿ ಮಾಡಿ ಹಾಕಿ ಹಾಕೊಂಡು ಏನೇನೋ ಅಂತೇಳಿ ಅವನ ಪ್ರಯತ್ನ. ಇವ್ರು ಕಂಡ್ರಲ್ಲ, ಅವನೇ ಸಂಟ ದುಡಿಬೇಕು, ಸಂಪಾದನೆ ಮಾಡೋಕೆ ಅನ್ನೋದು ಏನಾರು ಮಾಡಿ ಪ್ರಯತ್ನ ಮಾಡೋಣ, ನೋಟು ಮುಂದ್ಕೋಲಿ ಮತ್ತೆ ಯಾರ ಬಂದರು ಎಳಿಬಾರಪ್ಪ ಅಂತಂದ್ರಂತೆ. ಹಗ್ಗ ತೆಗೆದು ಸುಮ್ಮನೆ ಹಿಂಗೆ ಎಳೆದು ಬಿಟ್ರಂಥದ್ದು ಹಾಡಗಾನ. ಅಷ್ಟು ಮಂದಿ ಪ್ರಯತ್ನ ಮಾಡಿದ್ರು ಅದು ಹೋಗ್ಲಿಲ್ಲದ್ದು ಸುಮ್ಮನೆ ನೀರಿಗೆ ಹೋಗ್ಬಿಡ್ತಂಥದ್ದು. ಅವನಿಗೆ ಭಾಳ ಆಶ್ಚರ್ಯ ಆಯ್ತು. ಅವ್ನು ಮ್ಯಾಲೆ ತಗೊಂಡು ಹೋಗಿದ್ರೆ ಒಬ್ಬರೇ ಹಾಕೊಂಡು ಹೋಗ್ಬಿಟ್ರು ತೀರ್ತದ. ಮ್ಯಾಲೆ ಹೋಗಿ ಬಿಡ್ಬೇಕು, ಹೊಳಿ ಬಂದಾಗ ದೋಣಿ ಬಿಡ್ಬೇಕಾದ್ರೆ. ಅಲ್ಲಿ ಮುಂದೆ ಹತ್ಬೇಕಾದ್ರೆ ನಾವು ಇಲ್ಲೊಂದು ಮೈಲ್ ದೂರ ಮ್ಯಾಲೆ ಹೋಗ್ಬೇಕು. ಅವಾಗ ಬಿಟ್ಟಾಗ ಸೀದಾ ಅಲ್ಲಿ ಹೋಗತ್ತೆ. ಅವ್ರು ಹಾಕೊಂಡು ಹೋದ್ರಂತೆ. ಏನು ಇಷ್ಟು ದೊಡ್ಡ ದೋಣಿ ಒಬ್ಬನೇ ಹೇಳ್ತಾನೆ, ಯಾರು ಯೋಗ ಸಿದ್ಧನಿರ್ಬೇಕು, ಸಿದ್ಧಿ ಪುರುಷನಿರ್ಬೇಕು ಅಂತೇಳಿ ತಿಳ್ಕೊಂಡು ಆವಾಗ ಅದನ್ನ ಹಾಕೊಂಡು ಹೋದ್ರು. ಅದ್ರ ಮೇಲೆ ಕುಂಡಿಸ್ಕೊಂಡು ಆ ಕಡೆಗೆ ಮುಟ್ಟಿದ್ರು. ಅಲ್ಲಿಂದ ಇಳಿದು ತಾವು ಬರ್ತಾ 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 ಹುಬ್ಬಳ್ಳಿ ಶಹರದ ಕಡೆಗೆ ಬಂದರು ಅಂಥೇಳಿ. ಅಲ್ಲಿ ಬಂದ ತಕ್ಷಣದಲ್ಲಿ ಅವರಿಗೆ ಒಂದು ಥರ ಮನಸ್ಸಿಗೆ ಏನು ಸಂಚಾರ ಮಾಡಬೇಕು ಅನ್ನುವಂಥ ಒಂದು ಭಾರವಿತ್ತೋ ಅದು ಇಳಿಯುವಂಥದ್ದಾಯಿತು. ಇನ್ನು ಒಂದು ಕಡೆಗಿದ್ದೇನೆ ಎಲ್ಲರೂ ಇದ್ದಲ್ಲೇ ಕರೆಸಿಕೊಂಡು ಉದ್ಧರಿಸಬೇಕೆನ್ನುವಂಥ ಸಂಕಲ್ಪದಿಂದ ತಾವು ಹುಬ್ಬಳ್ಳಿಯೊಳಗೇನೆ ತಾವು ಉಳಿದವರಿಗೆ ಮನಸ್ಸು ಇನ್ನೆಲ್ಲಿ ಹೋಗೋದು ಬೇಡ ಅನ್ನಿಸ್ತವರಿಗೆ. ಅದು ಈ ಭಾಗದ ಜನರ ವಿಶೇಷ ಪುಣ್ಯದ ಪ್ರಭಾವದಿಂದ ಅದು ಆಕರ್ಷಣ ಮಾಡಿಬಿಡ್ತವ್ರನ್ನ. ಆಕರ್ಷಣ ಶಕ್ತಿ ಇರ್ತಲ್ಲ, ಗುರುತ್ವಾಕರ್ಷಣ ಶಕ್ತಿ ಅಂದ್ರೆ ಸುಮ್ಮನೆ ಎಳೆದು ಬಿಡ್ತೈತಿ. ಹಂಗೆ ಶಿಷ್ಯರ ಪುಣ್ಯ ಶಕ್ತಿ ಅನ್ನುವಂಥದ್ದು ಅವರನ್ನು ಎಳೆದು ಬಿಡ್ತು. ಸೂಜಿಗಲ್ಲು ದೊಡ್ಡದಿತ್ತು ಅಂದರೆ ನಾವು ಹಿಡ್ಕೊಂಡು ಎಷ್ಟೇ ಮೇಲೆ ಎತ್ತಕ್ಕೆ ಹೋದ್ರೂ ಅದು ಹಂಗೆ ಹತ್ತಿಗೆಂಬಿಡ್ತದೆ ಅಲ್ಲಿಗೆ. ಹಾಗೆ ಈ ಭಕ್ತರ ಭಕ್ತಿಯ ಶಕ್ತಿ, ನಿಷ್ಕಾಮ ಪುಣ್ಯದ ಶಕ್ತಿ, ಬಹುಭಕ್ತರ ಶಕ್ತಿ ಅನ್ನುವಂಥದ್ದು ಅವರನ್ನು ಹಿಡಿದಲ್ಲಿ ನಿಲ್ಲಿಸಿಬಿಡ್ತು. ದೊಡ್ಡ ದೊಡ್ಡ ಹಾಡುಗಳು ಹೋಗ್ಬೇಕಾದ್ರೆ ನಿಲ್ಲಿಸ್ಬೇಕಾದ್ರೆ ಒಂದು ಚೈನಿಂದು ಬುಟ್ಟಿರ್ತದೆ, ಅದನ್ನು ಒಗೆದು ಬಿಟ್ರು ಅಂದ್ರೆ ಅಲ್ಲೇ ನಿಂತು ಬಿಡ್ತದೆ, ಎಲ್ಲಿ ಮುಂದಕ್ಕೆ ಹೋಗೋದೇ ಇಲ್ಲ. ಹಂಗೆ ಇವ್ರು ಏನಿದ್ರೋ ಅದನ್ನು ಹಿಡಿದು ನಿಲ್ಲಿಸಿಬಿಟ್ರೆ ಅಲ್ಲಿಗೆ. ಆವಾಗ ಅಲ್ಲೇ ತಾವುದಿದ್ರು. ಆವಾಗ ಶಾಂತಿಗೋಸ್ಕರವಾಗಿ ಒಂದು ಅಸ್ವಸ್ಥವಾಗಿರ್ತಕ್ಕಂಥ, ಅಶುಚಿಯಾಗಿರ್ತಕ್ಕಂಥ ಹೊಳ ಹುಪುಟಿ ಕಡಿಜೀರಿಗೆ, ಹಾವು, ಚೇಳು ಇಂಥವೆಲ್ಲ ಕೂಡಿರ್ತಕ್ಕಂಥ ಬಾವಿನ ಹುಡ್ಕೊಂಡು ಅಲ್ಲಿ ಹೋಗಿ ತಾವು ವಾಸ ಮಾಡಿದ್ರಂತೆ. ನಾವು ಇಲ್ಲಿ ತೆಗಿನ ಕಡಿತೇವೆ ಅಂದ್ರೆ ಅತ್ಲಾಗ ಹೋಗ್ತೇವೆ, ಇಲ್ಲಿ ಸೊಳ್ಳೆ ಕಡಿತೇವೆ ಅಂದ್ರೆ ಅತ್ಲಾಗ ಹೋಗ್ತೇವೆ, ಅಲ್ಲಿ ಕಡಿತೇವೆ ಅಂದ್ರೆ ಮತ್ತೆ ಅತ್ಲಾಗ ಹೋಗ್ತೇವೆ. ಹಿಂಗೆ ನಾವು ನಿದ್ದೆ ಮಾಡಬೇಕು ಅನ್ನೋ ಬುದ್ಧಿಯರು ನಾವು. ಅವರು ನಿದ್ದೆ ಮಾಡಿಸಬಾರ್ದು. ಇದ್ರ ಕೊಟ್ಟಾಗ ಇದನ್ನ ಯಾವಾಗಲೂ ಎತ್ತರವಾಗಿಡ್ಬೇಕು. ಹುಳ ಕಡಿತಾ ಇದ್ರೆ ಎತ್ತರ ಇರ್ತೈತಿ, ಉಪದ್ರ ಕೊಡ್ತಿದ್ರೆ ಎತ್ತರವಾಗಿರ್ತೈತಿ. ಆತ್ಮಚಿಂತನೆ ಮಾಡೋದಕ್ಕೆ, ಆತ್ಮಸ್ಮರಣ ಮಾಡೋದಕ್ಕೆ, ಮಂತ್ರ ಚಿಂತನೆ ಮಾಡೋದಕ್ಕೆ ಸಹಾಯವಾಗ್ತೈತಿ ಅಂತ ಅದರಾಗ ಇದ್ರಂತವ್ರು. ಜಾಗೃತವಾಗಿದ್ದ ಕೂಡಲೇ ಇದು ಭಾಳ ಒಳ್ಳೆಯ ಸ್ಥಾನ ಸಾಧನ ಮಾಡಕ್ಕ ಅಂತೇಳಿ. ನಾವು ಏನೂ ಉಪದ್ರಬಾರ್ದಪ್ಪ ಅಂಥ ಸ್ಥಾನ ಸಾಧನ ಮಾಡ್ಬೇಕು ಅಂತ. ಕುತ್ಕೊಳಕ್ಕೆ ಆರಾಮಿರ್ಬೇಕು, ಹಿಂದೆ ಆತ್ಕೊಳಕ್ಕಿರ್ಬೇಕು, ಮೆತ್ತಗಿರ್ಬೇಕು, ಯಾವ ಹುಳ ಹುಪ್ಪಡಿ ಬರಬಾರ್ದು, ಶೆಕಿ ಪಕ್ಕಿ ಆಗಬಾರ್ದು. ನಮ್ಮವು ಸಾಧನೆಗಳು ಮಾಡ್ತಾವೆ ನಾವು ಹೆಂಗೆ. ನಮಗೂ ಅವ್ರಿಗೂ ಅದಕ್ಕೆ ಲೋಕಕ್ಕೆ ವಿರುದ್ಧವಾಗಿರುವನು ಜ್ಞಾನಿ ಅಂತೇಳಿ. ಲೋಕದಂತಿರುವುದಿಲ್ಲ, ಲೋಕಕ್ಕೆ ವಿರುದ್ಧ. ನಮಗೂ ಅವರಿಗೂ ಬಹಳಷ್ಟು ವಿರುದ್ಧವಾಗಿರುವಂಥ ವರ್ತನ. ಆ ರೀತಿಯಾಗಿ ತಾವು ಇದ್ದರು. ಮತ್ತು ಹುಡುಗರು ಕೊಟ್ಟಾಗ
ಆಟ ಆಡ್ತಕ್ಕಂಥವ್ರು ಆಗ್ತಾ ಇದ್ರು. ಆವಾಗ ಸಿದ್ಧರನ್ನು ವೈಶ್ಯ ಮೊದಲೇಟಪ್ಪ ಅನ್ನತಕ್ಕಂಥವನು ಹೋಗಿ ಹೇಳಿದನು. ಆ ಮೊದಲೇಟಪ್ಪನಿಗೆ ಹೋಗಿ ತಿಳಿಸಿದರು. ಆ ಸಾಹುಕಾರನ ಸಿದ್ಧರಿದ್ದಲ್ಲಿಗೆ ಬಂದನು. ಆತನ ಅತ್ಯಂತ ಭಕ್ತಿಯುಕ್ತನಾಗಿ ಸಿದ್ಧರನ್ನು ಕೈ ಹಿಡಿದು ತನ್ನ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಸ್ನಾನ ಮಾಡಿಸಿ, ಶುಭ್ರ ವಸ್ತ್ರಗಳು ಧಾರಣ ಮಾಡಿಸಿ, ಮೃಷ್ಟಾನ್ನ ಭೋಜನ ಮಾಡಿ ಶೈಯನ್ನು ಮಾಡಿಸಿದರು. ಅವರೆಲ್ಲರ ಮನೆಗೆ ಸಿದ್ಧರನ್ನೆಲ್ಲ ಬಿಟ್ಟು ತಾವಿದ್ದ ಬಾವಿಗೆ ಮತ್ತೆ ಬಂದರು. ಅವ್ರಿಗೆ ಯಾವ ಆಸೆ ಅನ್ನತಕ್ಕಂಥದ್ದಿಲ್ಲವೇ ಇಲ್ಲ ಅವರಿಗೆ. ಅಯ್ಯೋ, ಈಗಿನ ಸ್ವಾಮಿಗಳು ಮನೆಯಾಗ ಆಸೆ ಮನಗಿಸಿದ್ರೆ ಇದೊಂದು ಜಮಖಾನ್ ಪಾಡೈತೆ ನಮಗೆ, ಇದೊಂದು ದಿಮ್ ಪಾಡೈತೆ ನಮಗೆ, ಈ ಬೆಳ್ಳಿ ತಟ್ಟಿ ಪಾಡೈತಿ, ಇದು ಚೆರಿಗ್ ಪಾಡೈತಿ ಅಂಥೇಳಿ ಬಾಯಿ ಬಿಟ್ಟ ಕೇಳಿ ಇದ್ದವೆಲ್ಲ ಕಟ್ಕೊಂಡು ಹೋಗೋರು ಅದಾರ. ಹೇಳ್ದಕ್ಕೆಲ್ಲ ತಮ್ಮ ಗಂಟೆ ಕಟ್ಕೊಂಡು ಹೋಗೋರು ಅದಾರ ಕೆಲವರು. ಆದರೆ ಅವರು ನಿಸ್ಪೃಹರು ಅಂತ ಅವ್ರಿಗೆ ಅಂತಾರೆ. ನಿಸ್ಪೃಹರು. ಯಾವ ಥರ ಆಸೆ ಅನ್ನುವಂಥದ್ದಿಲ್ಲ, ಯಾವ ಆಸೆ ಅನ್ನುವಂಥದ್ದಿಲ್ಲ. ದೇಹದ ಮೇಲೆ ಆಸೆ ಇದ್ದವ್ರಿಗೆಲ್ಲ ಎಲ್ಲ ಬೇಕನ್ನಿಸೋದು. ದೇಹದ ಮೇಲೆ ಆಸೆ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಏನು ಆಸೆ ಅನ್ನತಕ್ಕಂಥದ್ದು ಎಲ್ಲ ಅಲ್ಲೇ ಬಿಟ್ಟು ಮತ್ತೆ ಬಂದುಬಿಟ್ರಂತೆ. ಇಲ್ಲದನ್ನು ಕಂಡು ಮಹಾತ್ಮನ ಕಾಣಲ್ಲ ಅಂತ ವೈರಾಗಿ ಪುರುಷರು ವಿಶ್ವ ಸುಖವನ್ನು ತುಚ್ಛವೆಂದು ತಿಳಿದಿದ್ದಾರೆ. ವೈರಾಗಿಗಳಾಗಿರ್ತಕ್ಕಂಥವರು ನಿಸ್ಪೃಹಸ್ಯ ತೃಣಂ ಜಗತ್ತಂಥೇಳಿ, ನಿಸ್ಪೃಹರಾಗಿರ್ತಕ್ಕಂಥಗೆ ಅವರಿಗೆ ಜಗತ್ತೇ ತೃಣವಾಗಿ ಕಾಣುವಂತಹದ್ದಾಗುವುದು. ಜಗತ್ತೈತಲ್ಲ ಅಷ್ಟು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಜಗತ್ತೈತಲ್ಲ ಅಷ್ಟು ತೃಣಕ್ಕೆ ಸಮಾನವಾಗಿ, ಒಂದು ಹುಲ್ಕಡ್ಡಿಯ ತುಂಡಿಗೆ ಸಮಾನವಾಗಿ ಕಾಣ್ತಕ್ಕಂಥವ್ರು. ಬ್ರಹ್ಮಲೋಕ, ಈ ಲೋಕದಿಂದ ಹಿಡ್ಕೊಂಡು ಬ್ರಹ್ಮಲೋಕ ಭೋಗ ಜೋ ಹಯಸೋ ಸಬನಕೋ ತ್ಯಾಗ ಅಂತೇಳಿ ಅವೆಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ನಿಸ್ಪೃಹರಾಗಿರ್ತಕ್ಕಂಥವ್ರಿಗೆ ಯಾತ್ರ ಮೇಲೂ ಆಸೆ ಅನ್ನುವಂಥದ್ದಿರುವುದಿಲ್ಲ ಅವರಿಗೆ. ಆವಾಗ ಈ ವಾರ್ತೆಯನ್ನು ಕೇಳಿ ಗುರುಲಿಂಗ ಶಾಸ್ತ್ರಿ ಕೆಲವು ಭಕ್ತರನ್ನು ಕೂಡಿಕೊಂಡು ಸಿದ್ಧಗುರುಗಳ ಕಡೆಗೆ ಬಂದು ಕೆಲವು ಶಾಸ್ತ್ರೀಯ ಪ್ರಶ್ನೆಗಳನ್ನು ವಿಚಾರಿಸಿ ಕೇಳಿದಾಗ ಸದ್ಗುರುವನ್ನು ಕುರಿತು ಪ್ರಶ್ನೆಗೆ ತಕ್ಕ ಸಮಾಧಾನವನ್ನಾಗಿರ್ತಕ್ಕಂಥದ್ದನ್ನು ಹೇಳಿ ಅವನ ಸಂಶಯವಾಗಿರ್ತಕ್ಕಂಥದ್ದನ್ನು ಪರಿಹರಿಸಿ ಬಂದಿರತಕ್ಕಂಥವರೆಲ್ಲರಿಗೂ ಆನಂದವಾಗುವ ಹಾಗೆ ಅವರು ಅನುಗ್ರಹಿಸಿದರು. ಆಮೇಲೆ ಒಂದಿನ ಬಸವಣ್ಣನೆಂಬ ಭಕ್ತನ ಸಿದ್ಧಮುನಿಗಳ ಸಮ್ಮುಖಕ್ಕೆ ಬಂದು ನಮ್ಮ ಮನೆಯಲ್ಲಿ ಯೋಗ ವಾಸಿಷ್ಠ ಗ್ರಂಥ ನಡೆಸಲಿಕ್ಕೆ ತಾವೇ ಅಲ್ಲಿಗೆ ದಯಮಾಡಿಸಬೇಕೆಂದು ಅವನು ಬಹಳಷ್ಟು ಕಳಕಳಿಯಿಂದ ಮೋಕ್ಷಾಪೇಕ್ಷೆಯಾಗಿ ಜಿಜ್ಞಾಸುವಾಗಿ ಪರಮಭಕ್ತನಾಗಿ ಪ್ರಾರ್ಥಿಸಿಕೊಳ್ಳುವಂಥವನಾದನು. ಪಡೆದೇ ತೀರಬೇಕು ನಾನು ಅಂತ ಹೇಳಿ ಆವಾಗ ಅವ ಮನಸ್ಸಿನಲ್ಲಿ ಚಿಂತಿಸ್ತಾರೆ, ನನ್ನ ಸಾಧನವೆಲ್ಲ ಇಲ್ಲಿಗೆ ಮುಗಿತು, ಪ್ರಾರಬ್ಧ ಉಳಿದಿರ್ತಕ್ಕಂಥ ಶೇಷವೇನಾಯ್ತೋ ಅದು ನನ್ನ ಅಜ್ಞ ಜನರ ಉದ್ಧಾರ ದಶೆಯಿಂದ ಯೋಜಿಸಬೇಕು ಎಂದು ಚಿಂತಿಸಿ ತಾವು ಸಾಧನವನ್ನೆಲ್ಲ ಮಾಡಿದ ಬಳಿಕ ಸಿದ್ಧಸ್ಥಿತಿಯಾದ ಬಳಿಕ ಶೇಷ ಪ್ರಾರಬ್ಧವಾಗಿರ್ತಕ್ಕಂಥದ್ದು ಮಹಾಪುರುಷರು ಅದು ಶರೀರವೆನ್ನುವಂಥದ್ದು ಎಲ್ಲಿವರೆಗೆ ಇರಬೇಕು ಅನ್ನತಕ್ಕಂಥ ಅಲ್ಲಿವರೆಗೂ ಅದು ನನ್ನ ಪರಹಿತವಾಗಿರ್ತಕ್ಕಂಥ ಪರೋಪಕಾರಕ್ಕೋಸ್ಕರವಾಗಿ ಪಾರಮಾರ್ಥಕ್ಕೋಸ್ಕರವಾಗಿ ಜ್ಞಾನ ಬೋಧಿಸುವುದಕ್ಕೋಸ್ಕರವಾಗಿ ಅದನ್ನು ಉಪಯೋಗ ಮಾಡುವಂಥವರು ಹಾಗೆ ಮಾಡಿದರು. ಮಾಡಿ ಆ ಬಸವಣ್ಣನ ಮನೆಗೆ ನಿತ್ಯ ಹೋಗಲಿಕ್ಕೆ ಹಚ್ಚಿದರು. ಪೂಜೆ ಮಾಡ್ತೇವೆ, ಉಣ್ಣ ಕೊಡ್ತೇವೆ, ಹಾಸ ಕೊಡ್ತೇವೆ, ವಚನ ಕೊಡ್ತೇವೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತೇವೆ. ಇದಕ್ಕೆಲ್ಲ ಒಪ್ತಿದ್ದಿಲ್ಲ ಅವರು ಯಾರ ಮನೆಯಾಗಿರೋಕನು. ಯೋಗ ವಾಸಿಷ್ಠವಾಗಿರ್ತಕ್ಕಂಥದ್ದನ್ನು ಕೇಳಬೇಕೆನ್ನುವಂಥ ಹಂಬಲ, ಕೇಳೇ ತೀರಬೇಕಾದನನ್ನು ನಾವು ಮುಗಿಸೇ ತೀರಬೇಕು, ನಾವು ಅದರದ್ದು ವಿಷಯ ಏನಿರುತ್ತೆ ತಿಳಿದೇ ತಿಳಿಬೇಕು ಅನ್ನುವಂಥ ಹಂಬಲದಿಂದ ಕೂಡಿಕೊಂಡಿರ್ತಕ್ಕಂಥ ಸದ್ಭಕ್ತರಾಗಿರ್ತಕ್ಕಂಥವ್ರು ಅಪೇಕ್ಷೆ ಮಾಡಿದಾಗ ದಿವಸ ತಾವೇ ಹೋಗಲಿಕ್ಕೆ ಆರಂಭ ಮಾಡಿದ್ರಂತೆ. ಅದಕ್ಕೆ ಪ್ರೀತರಾಗ್ತಾರೆ ಅಂದರೆ ಸತ್ಕರ್ಮಕ್ಕೆ, ಸನ್ಮಾರ್ಗಕ್ಕೆ, ಪಾರಮಾರ್ಥ ಮಾರ್ಗ ಹಿಡಿದದ್ದು ನೋಡಿದಾಗ ಮಾತ್ರ ಮಹಾತ್ಮರಿಗೆ ಸಂತೋಷವಾಗ್ತದೆ. ನಾವು ಆಡಂಬರ ಜೀವನದಿಂದ ಬಂದಾಗ ಅವ್ರಿಗೇನು ಸಂತೋಷ ಆಗೋದಿಲ್ಲ. ಅವ್ರಿಗೇನಿದ್ರು ಮೋಕ್ಷ ಸಂಪಾದನೆ ಮಾಡಿಕೊಳ್ಳುವಂಥ ಬಯಕೆ ಇದ್ದಾಗ ಮಾತ್ರ ಅವರಿಗೆ ಬಹಳಷ್ಟು ಸಂತೋಷವಾಗ್ತದೆ.
ಅವರಿಗೆ ಸಂತೋಷವಾಗಿದ್ದೇ ನಮಗೆ ಆಶೀರ್ವಾದ, ಅವರ ಅಸಂತೋಷವೇ ನಮಗೆ ಶಾಪವಾಗ್ತದೆ ಹೊರತು ಅದೇನೂ ಫಲಕಾರಿಯಾಗ್ತಕ್ಕಂಥದ್ದಾಗದಲ್ಲ ನಮ್ಮ ಜೀವನದೊಳಗೆ. ಆದ್ದರಿಂದ ಹಿಂಗೆ ಉದ್ದೇಶ ಕಂಡು ತಾವು ಹೋಗಿ 4 ತಾಸು ರಾತ್ರಿ ಪರ್ಯಂತ ಯೋಗ ವಾಸಿಷ್ಠವನ್ನು ಹೇಳ್ತಿದ್ರಂತ. 4 ತಾಸು. ಒಂದು ಅರ್ಧ ಗಂಟೆ ಕುಂತ ಕೂಡಲೇ ಅತ್ಲಾಗಿತ್ಲ ಮಾಡ್ತೇವೆ ನಾವು. 4 ತಾಸು ಕುತ್ಕೊಂಡು ನಿರರ್ಗಳವಾಗಿ ಏನು ಅಡೆತಡೆ ಇಲ್ದಲೆ ಮಹಾಪೂರ ಬಂದಂಗೆ ಮಹಾಪುರುಷರ ವಾಣಿ ಅಂದ್ರೆ ಹಂಗದು ಪ್ರಸಾದ ವಾಣಿ, ವೀರ್ಯವಾಣಿ ಅಂತ ಹೇಳೋದಕ್ಕೆ. ಅದೆಲ್ಲೋ ಪುಸ್ತಕ ನೋಡ್ಕೊಂಬಂದು ಹೇಳೋದಲ್ಲ, ಎಲ್ಲೋ ಕಲ್ತ್ಕೊಂಬಂದು ಹೇಳೋದಲ್ಲ. ಅದು ಸ್ವಯಂ ಪ್ರೇರಣೆ ಅಂತೇಳಿ, ಸ್ವಯಂ ಪ್ರಜ್ಞೆ, ಸ್ವಯಂ ಪ್ರೇರಣೆ, ಆತ್ಮ ಪ್ರೇರಣೆ ಅಂತೇಳಿ. ಆತ್ಮ ಪ್ರೇರಣೆಯಿಂದ ಬರೋದು ಬೇರೆ, ಶಾಸ್ತ್ರ ಪ್ರೇರಣೆಯಿಂದ ಬರೋದು ಬೇರೆ, ದುಡ್ಡಿನ ಪ್ರೇರಣೆಯಿಂದ ಬರೋದು ಬೇರೆ, ಬಹಳ ಮಂದಿ ಜನರು ನೋಡಿ ಬರೋ ಪ್ರೇರಣೆಯಿಂದ ಹೇಳೋದು ಬೇರೆ. ನಮೂನೆ ಅದಾವ ಅದ್ರಾಗೆ. ಆದರೆ ಆತ್ಮ ಪ್ರೇರಣೆಯಿಂದ ಬರ್ತಕ್ಕಂಥದ್ದೈತಲ್ಲ, ಅದು ನಿಜವಾದ ಬೋಧವಾಗಿರ್ತಕ್ಕಂಥದ್ದು. ಅದು ಅನುಭವಾಮೃತ ಅಂತಾರೆ, ಅದಕ್ಕೆ ಉಪದೇಶಾಮೃತ ಅಂತಾರೆ. ಆ ರೀತಿಯಾಗಿರ್ತಕ್ಕಂಥ ಉಪದೇಶವನ್ನು 4 ತಾಸುಗಳವರೆಗೂ ತಾವು ಮಾಡುತ್ತಿದ್ದರು. ಒಂದು ದಿನ ಗುರುಲಿಂಗಯ್ಯ ಶಾಸ್ತ್ರಿ ಆತ್ಮನ ದೇಹದಲ್ಲಿದ್ದಾನೆ ಎಂದು ನೀವು ಹೇಳ್ತೀರಿ. ಒಳಗೆ ಅದನ್ನ ಆತ್ಮ, ಎಲ್ಲರೊಳಗೂ ಅದನ್ನೇ, ಒಳಗೂ ಹೊರಗೂ ತುಂಬಿಬಿಟ್ಟಿದ್ದಾನೆ ಪರಮಾತ್ಮ ಅಂತೀರಿ. ಎಷ್ಟು ಕೊಂಡು ಅಗಲ ಮಾಡಿ ನೋಡಿದ್ರು ಆಗಲ್ಲ, ರಾವಗನಡಿ ಹಿಡಿದು ನೋಡಿದ್ರು ಆಗೋದಿಲ್ಲ, ದುರ್ಬಿಣಿ ಹಿಡಿದು ನೋಡಿದ್ರು ಆಗಲ್ಲ. ಅವೇನೋ ದೂರ ನೋಡಬಹುದವಲ್ಲ. ಬಹಳಷ್ಟು ಸಾಧನಗಳು ಈಗ ನೋಡೋ ಟೆಲಿಸ್ಕೋಪ್. ಈ ಕಡೆ ಗುಡ್ಡದಾಗ ನಿಂತು ನೋಡ್ಬಿಟ್ರೆ ಆ ಕಡೆ ಗುಡ್ಡ ಆ ಕಡೆದು ಕಾಣ್ತದಂತ ಅಂತ ಬಂದವಂತೀಗ. ಹೌದಾ? ಇಂಥ ಎಷ್ಟು ತಕ್ಷಣ ಹೇಳ್ತಾರೆ ಅವನ್ನೆಲ್ಲ. ಏನು ಕಾಣದಲ್ಲಿ ಗುಡ್ಡು ನಮಗೆ, ಇದನ್ನ ಇಲ್ಲಿಟ್ಟು ನೋಡಿಬಿಟ್ರೆ ಆ ಕಡೆ ಗುಡ್ಡದ ಕಾಣ್ತದಂತ. ಈ ಸೈನ್ಯದಾಗೆಲ್ಲ ಉಪಯೋಗಿಸ್ತಾರನ್ನ ಅಂತ ಕೇಳಿದೆ ನಾವು. ಎಲ್ಲ ಗುಡ್ಡದ ಆ ಕಡೆ ಯಾರ್ಯಾರ ಅಂತ ನೋಡಕ್ಕೆ ಇಲ್ಲಿದ್ದಾನೆ ನೋಡಿ ದುರ್ಬಿಣ್ಯಾಗ ಅಂಥ ಸಾಧನಗಳು. ನೀವು ಎಲ್ಲ ಕಡೆಗೆ ಪರಮಾತ್ಮನದಂತಾರೆ. ಇಷ್ಟೆಲ್ಲ ಸಾಧನ ಮುಖ ನೋಡಿದ್ರು, ಚಸ್ಮಾ ಹಾಕ್ಯಂಡು ನೋಡಿದ್ರೆ ಆಗೋದಿಲ್ಲ, ಏನು ನೋಡಿದ್ರೆ ಆಗಲ್ಲ, ಕಣ್ಕಿಸ್ ನೋಡಿದ್ರೆ ಆಗಲ್ಲ, ಪಿಳುಕಿಸ್ದಾಗ ನೋಡಿದ್ರು ಕಾಣಲ್ಲ. ಹೆಂಗ ಕಾಣೋದಲ್ಲ? ನೀವು ಆತ್ಮನೊಳಗೆ ದೇಹದೊಳಗೆ ಅದನ್ನ ಅಂತೀರಿ. ನಾವೆಷ್ಟು ಕಣ್ಣು ಮುಚ್ಕೊಂಡು ಅವ್ನು ಹೆಂಗೆ ಅದನ್ನ ಯಾವ ಆಕಾರದಾಗ ಅಂತ ನೋಡ್ಬೇಕು ಅಂತ ಕಾಣೋದಲ್ಲ ಅಂತ ಪ್ರಶ್ನೆ ಮಾಡಿದವನು. ಇದು ಎಲ್ಲರ ಪ್ರಶ್ನೆ, ನಮಗೆಲ್ಲ ಪ್ರಶ್ನೆ. ಆತ್ಮ ಎಲ್ಲ ಕಡೆಗೆ ಅದರಂತ ನಮ್ಗೆ ಯಾಕೆ ಕಾಣಲ್ಲಪ್ಪ ಅವನು? ಒಳಗೆ ಅದರಂತ ಮತ್ತೆ ಯಾಕೆ ಗೊತ್ತಾಗಲ್ಲ ನಮಗೆ? ಇದೆಲ್ಲರ ಪ್ರಶ್ನೆ ಇದು. ಆವಾಗ ಅವರು ಅದಕ್ಕೆ ಹೇಳಿದ್ರು, ಒಂದು ಪ್ರಮಾಣಕ್ಕೆ ಗೋಚರವಾಗುವಂಥದ್ದು ಮತ್ತೊಂದು ಪ್ರಮಾಣಕ್ಕೆ ಗೋಚರವಾಗುವುದಿಲ್ಲ ಅಂತ. ಇರವೇ 5: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ 5 ಇರೋದು. ಶಬ್ದ ಗೊತ್ತಾಗಬೇಕಾದ್ರೆ ಕಿವಿ ಇದ್ರೆ ಗೊತ್ತಾಗದ ಹೊರತು ನಗಾರಿ ಹೊಡೆದ್ರು ಗೊತ್ತಾಗೋದಿಲ್ಲ. ಕಿವುಡಾಗಿದ್ದ ಅಂದ್ರೆ ಬೇಕಾದಂಗೆ ಹಾರಣ ಮಾಡುತ್ತಾನ, ಗತ್ನಾಗ ತಾನು ಹೋಗ್ತಿರ್ತಾನ. ಅವನು ಕಿವುಡ ಮುಂದೆ ಹೋಗೋಣ. ಕಿವುಡಿರ್ತಾರಲ್ಲ, ದಾರ್ಯ ಬೇಕಂತ ಹಾರ್ನ್ ಮಾಡು, ಬೇಕಾ ಸರಿ ಮಾಡು, ಏನ್ ಹೇಳಿದ್ರು ಅವ್ರಿಗೆ ಕೇಳೋದೇ ಇಲ್ಲ. ಅವರಿಗೆ ಯಾಕೆ ಕೇಳಿಲ್ಲ? ಶಬ್ದ ಇಲ್ಲ ಐತಿ, ಕೇಳುವ ಕಿವಿ ಇಲ್ಲ ಅಂತೇಳಿ. ಅದಕ್ಕೆ ತ್ರಿಪುಟಿದು ನಿನ್ನೆ ಹೇಳಿದ್ವಿ, ಅರಿಬೇಕು, ಅರಿಯುವ ಸಾಧನೆ ಇರಬೇಕು, ಅರಿತಕ್ಕಂಥದ್ದಿರಬೇಕು ಅಂಥೇಳಿ. ಬೇಕಾದಂಥ ಜಗತ್ತಿನ ವೈಚಿತ್ರ್ಯವಿದ್ರೂ ಕೂಡ ಕಣ್ಣು ಇಲ್ಲಿದ್ರೆ ಇಲ್ಲೇನು ಜಗತ್ತು ಐತಿ, ಕಣ್ಣಿಲ್ಲದ್ರೆ ಕಾಣೋದಿಲ್ಲ. ಬೇಕಾದಂಥ ಷಡ್ರಸಾನ್ನ ತಂದಿಡ್ಲಿ. ಈ ತುದಿನಾರಿಯಾಗ ಒಂದು ಜಿಹ್ವ ಅನ್ನುವಂಥದ್ದು ಐತಿ, ಜಿಹ್ವೆ ಅನ್ನುವಂಥದ್ದು. ಈ ಕಿವಿ, ಕಣ್ಣು, ಮೂಗು ಹೆಂಗೆ ಹೋಗ್ತಾವ ಹಂಗೆ ಅದು ಒಮ್ಮೆ ಹೋಗ್ಬಿಡ್ತೈತಿ. ಹೋಗೋದು ಭಾಳ ಕಡಿಮೆ ಏನ್ರಿ, ಅದು ಭಾಳ ಕಡಿಮೆ. ಅದು ಹೋಗೋದಿಲ್ಲ, ಅದು ಸಾಯ ತನಕನೂ ಇರ್ತದೆ. ಅದು ಹೆಚ್ಚಾಗಿ ಆ ಚಪಲತೆ, ಜೀವ ಚಪಲತೆ ಅನ್ನುವಂಥದ್ದು, ಅದನ್ನು ತಿನ್ಬೇಕು ಆಮೇಲೆ ಬಾಯ ನೀರು ಸುರಿಸೋದೆ, ಅದು ಜೀವ ಕೆಲಸ. ಅದು ಜೀವ ಅಂದ್ರೆ ಅನ್ನುವಂಥದ್ದು ಹೋಗ್ಬಿಡ್ತಂದ್ರೆ ಎಂತಾದರ ಇಡು ಕಸ ತಿಂದಂಗೆ ಆಕತ್ತ. ಅವ್ರಿಗೆ ಕಸ ತಿಂದಂಗೆ ಆಕತ್ತೆ. ಏನೂ ಗೊತ್ತಾಗೋದಿಲ್ಲ. ಖಾರ, ಹುಳಿ, ಉಪ್ಪು ಏನೂ ಗೊತ್ತಾಗೋದೇ ಇಲ್ಲ. ಸುಮ್ಮನೆ ಜರ್ಸಿ ದನ ತಿಂದಂಗೆ ತಿಂತಿರ್ತಾವ ಅಷ್ಟೇ. ಅದಕ್ಕೇನು ಗೊತ್ತಾಗೋದಿಲ್ಲ. ಅದಕ್ಕೆ ಆ ಜೀವ ಹೋಗ್ಬಿಡ್ತು ಅಂದ್ರೆ, ಅದಿದ್ರೆ ಮಾತ್ರ ಇಂಥದ್ದೇ ಖಾರ, ಉಪ್ಪು, ಹುಳಿ, ಅದು ಇದು ಎಲ್ಲ ಹೇಳ್ತದೆ. ಅದಿಲ್ಲ ಅಂದ್ರೆ ಏನು ಹೇಳೋದಿಲ್ಲ. ಇಲ್ಲಿ ಹೇಳುವ ತಾತ್ಪರ್ಯ ಏನು ಅಂದ್ರೆ, ಅವ್ರದ್ದು ಮಹಾತ್ಮರದು
ಒಂದಕ್ಕೆ ಗೊತ್ತಾಗೋದು ಮತ್ತೊಂದಕ್ಕೆ ಗೊತ್ತಾಗೋದಿಲ್ಲ ಅಂತೇಳಿ. ಕಣ್ಣಿಗೆ ಶಬ್ದ ಇರಲಿಕ್ಕಾಗುವುದಿಲ್ಲ, ಕಿವಿಗೆ ರೂಪ ನೋಡ್ಲಿಕ್ಕಾಗುವುದಿಲ್ಲ. ಹಿಂಗದ್ರ ತಾತ್ಪರ್ಯ ಅವ್ರದ್ದು. ಅದರಂತೆ ಆತ್ಮನಾಗಿರ್ತಕ್ಕಂಥವನು ಈ ಚಕ್ಷುವಿಗೆ ಕಾಣುವಂಥವನಲ್ಲ, ಅವನು ಮರ್ಮ ಚಕ್ಷುವಿಗೆ, ಜ್ಞಾನ ಚಕ್ಷುವಿಗೆ ಕಾಣತಕ್ಕಂಥವನು. ಆದ್ರಿಂದ ಅವನನ್ನು ನೋಡ್ತಕ್ಕಂಥ ಕಣ್ಣು ಬೇರೆ, ಅದು ಜ್ಞಾನಕ್ಕೆ ಮಾತ್ರ ವೇದ್ಯವಾಗ್ತಕ್ಕಂಥದ್ದು, ಅಜ್ಞಾನಕ್ಕೆ ಅದು ಕಾಣುವುದಿಲ್ಲ ಅನ್ನುವಂಥ ಸರಿಯಾದ ಉದಾಹರಣೆಗಳನ್ನು ಕೊಟ್ಟು ಒಂದು ಪ್ರಮಾಣಕ್ಕೆ ಗೋಚರವಾಗುವಂಥದ್ದು ಮತ್ತೊಂದು ಪ್ರಮಾಣಕ್ಕೆ ಗೋಚರವಾಗುವುದಿಲ್ಲ. ಆದ್ರಿಂದ ಶಬ್ದ ಪ್ರಮಾಣದಿಂದ, ತತ್ವಮಸಿ ಮಹಾವಾಕ್ಯದಿಂದ ಆತ್ಮನ ಗೊತ್ತಾಗ್ತಾನೆ ಹೊರತು ಬೇರೆ ರೀತಿಯಾಗಿ ಗೊತ್ತಾಗುವುದಿಲ್ಲ ಅನ್ನುವಂಥ ವಿಷಯವನ್ನು ಹೇಳಿದ್ರು. ಆವಾಗ ಎಲ್ಲರಿಗೂ ಬಹಳಷ್ಟು ಸಂತೋಷವಾಯಿತು. ಆದ್ರಿಂದ ಅನಾತ್ಮಾಕಾರ ಬುದ್ಧಿಯನ್ನು ತಿಳಿಸಿ ಆತ್ಮಾಕಾರ ಮಾಡುವಾಗೆ ಸಮಾಧಿಯಲ್ಲಿ ಯಾವ ನಿರ್ವಿಕಲ್ಪ ಸಮಾಧಿ ಅನ್ನುವಂಥದ್ದು ಬರ್ತಲ್ಲ, ಆ ಸಮಾಧಿಗೆ ಹೋಗಿರಬಾರ್ದು. ಇದು ಮೊದಲನೇದು ಆತ್ಮಾಕಾರ ವೃತ್ತಿ ಬಿಟ್ಟಿರಬಾರ್ದು. ಈ ನಡುವಿನ ಸಮಯದಲ್ಲಿ ಮಾತ್ರ ತೋರ್ತದ, ನಡುವಿನ ಸಮಯದಲ್ಲಿ ಮಾತ್ರ ಅದು ಮಾತ್ರ ತೋರ್ತದೆ. ಹಿಂದೆ ಬಿಸಿಲಿರಬೇಕು, ಮುಂದೆ ಮಳಿ ತುಂತರವಿರಬೇಕು, ಅವ ಮಾತ್ರ ಕಾಮಿನ ಬಿಲ್ ತೋರ್ತದ. ಅವ ಮಾತ್ರ ಆ ಸಂಧಿ ಅದು, ಅದೊಂದು ಅದರ ಅಭಿಸಂಧಿ ಅದು. ಸೂರ್ಯ ಇಲ್ಲದ್ರೂ ಕಾಣಲ್ಲ, ಮಳೆ ಇಲ್ಲದ್ರೂ ಕಾಣಲ್ಲ. ಅದೊಂದು ಎರಡನೇ ಒಂದು ಸಂಪರ್ಕ ಆಗ್ತಕ್ಕಂಥ ಕೆಲವು ವ್ಯಾಲ್ಯ ಇರ್ತದೆ ಅಷ್ಟೇ. ಅದು ಕಾಮಿನ ಬಿಲ್ ತೋರ್ಬೇಕಾರೆ ಈ ಕಡೆ ಸೂರ್ಯ ಇರ್ಬೇಕು, ಈ ಕಡೆ ತೋರ್ತದ ಕಾಮಿನ ಬಿಲ್ಲು. ಅವಾಗ ಮಳೆ ತುಂತರ ಹನಿ ಬೀಳ್ತಿರ್ಬೇಕದು. ಅವಾಗ ಸೂರ್ಯನ ಬೆಳಕು ನಾನಾ ಬಣ್ಣವಾಗಿ ಕಾಣ್ತದೆ. ಹಂಗೆ ನಿರ್ವಿಕಲ್ಪ ಸಮಾಧಿಗೆ ಹೋಗುವ ಮುನ್ನ ಈ ಅನಾತ್ಮಾಕಾರ ವೃತ್ತಿಯಿಂದ ಎಲ್ಲ ತ್ಯಾಗ ಮಾಡಿ ಆತ್ಮಾಕಾರ ವೃತ್ತಿ ಅವೆರಡರ ಒಂದು ಅಭಿಸಂಧಿ ಅನ್ನತಕ್ಕಂಥದ್ದು ಅದು ಅನುಭವಿಸ್ತರಿಗೆ ಗೊತ್ತು. ಸುಮ್ಮನೆ ಹೇಳೋದಷ್ಟ ನಾವು ಒಟ್ಟು ತೋರ್ತತಿ ಅಂತೇಳಿ, ಒಟ್ಟು ತೋರ್ತದ ಆ ಪ್ರಕಾರವಾಗಿ ಅಂತೇಳಿ ಅನೇಕ ಈ ರೀತಿಯಾಗಿರುವಂಥ ಕೆಲವುಗಳೆಲ್ಲ ಉದಾಹರಣೆಗಳಿರ್ತವೆ. ಅವು ಆವಾಗ ಅದನ್ನು ಉಪದೇಶ ಮಾಡಿದರು. ಇವರ ಒಂದು ವಿಚಾರಧಾರೆ, ಅವರ ನಿಸ್ಪೃಹತೆ, ಆ ನಿರಭಿಮಾನತೆ, ನಿರ್ಮೋಹ ಇವನ್ನೆಲ್ಲ ಕಂಡು ಜನರು ಬಹಳಷ್ಟು ಬರಲಿಕ್ಕೆ ಹತ್ತಿದ್ರಂತೆ. ಬಹಳಷ್ಟು ಮಂದಿ ಬಂದರು. ಇದನ್ನು ವಿಕ್ಷೇಪವಾಗ್ತದೆ ಅಂಥೇಳಿ ಅಲ್ಲಿಂದ ತಾವು ಮತ್ತೊಂದು ಬೇರೆ ಜಾಗಕ್ಕೆ ಹೋಗುವಂಥವರಾದರು. ಅಲ್ಲಿ ಹುಡುಗರು ಕುಟಾಗ ಆಟ ಆಡ್ತಾ, ಹೀಗೆ ಮಾಡ್ತಾ, ಅದು ಮಾಡ್ತಾ, ಸಗಣಿ ಆರಿಸಿಕೊಡ್ತಾ ಕಾಲ ಕಳೀತಿದ್ರು. ಆ ಹುಡುಗರೆಲ್ಲ ನಮ್ಗೊಂದು ಹಲಸಿನ ಹಣ್ಣು ತಿನ್ನಿಸಪ್ಪ ಅಂದ್ಕೂಡಲೇ ಒಂದು ತೋಟಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಆ ಹಲಸಿನ ಹಣ್ಣು ತಗೊಂಡು ತಿಂದರು. ಹಿಂಗೆ ಕಾಲ ಹರಣ ಮಾಡ್ತಿದ್ರು. ಒಂದು ದಿವಸ ಒಳಗೆ ಹೋದಾಗ ಸಿಗ ಹಾಕ್ಯಂಬಿದ್ರು. ಯಾರು ದಿವಸ ಬಂದು ಹಲಸಿನ ಹಣ್ಣು ಕಿತ್ಕೊಂಡು ಹೋಗ್ತಾರ ಅಂತೇಳಿ ಅವ್ನು ಕಾಯಕತ್ತಿದ್ದ. ಇವ್ರು ಹೋಗಿ ಕೀಳಾಕೂ ಅವನು ಬಂದು ಕೈ ಹಿಡಿಯೋಕ್ಕೂ ಸಮ ಆಗಿಬಿಡ್ತು. ದಿವಸ ನೀನ ಕಳ್ತನ ಮಾಡ್ಕೊಂತ ಹೋಗೋದಿಲ್ಲಿ ಅಂತೇಳಿ ಅಂತದ್ದಂಗನ ಆ ಹಣ್ಣು ಐತಲ್ಲ ಆ ಹುಡುಗರ ಕಡೆಗೆ ಒಗೆದ್ಬಿಟ್ರು. ಆವಾಗ ಹುಡುಗರ ಕಡೆಗೆ ಒಗೆದ್ ಕೊಟ್ಲೇ ನೀವು ಕೈ ಹಿಡ್ಕೊಂಡಲ್ಲಿ 2 ಸಲ ಹೊಡೆದು ಕಳ್ತನ ಮಾಡ್ಕತ್ತೆ ಅಲ್ಲಿ ದಿವಸ ಹಣ್ಣು ಅಂತೇಳಿ ಆ ಹುಡುಗರು ಬೆನ್ನತ್ತಿದವನು. ಇವ್ರು ಈ ಕಡೆಗೆ ಬಂದರು. ಆವಾಗ ಈ ಕಳ್ಳತನದ ಅಪವಾದ ಭಗವಂತನಿಗೂ ಬಂದಿತ್ತು. ಶ್ಯಾಮಂತಕ ಮಣಿಯನ್ನು ಕದ್ದಿದ್ದ ಕೃಷ್ಣ ಅಂತೇಳಿ ನಮಗೂ ಅದರಂತೆ ಹಲಸಿನ ಹಣ್ಣು ಕದ್ದಿದ್ದೀವಿ ಅನ್ನೋ ಅಪವಾದ ಬಂತು. ಹಲಸಿನ ಹಣ್ಣು ಕದ್ದು 2 ಹೊಡೆದ ಅಷ್ಟೇ. ಅಷ್ಟರಿಂದಲೇ ನಾವು ಬಿಡುಗಡೆ ಹೊಂದ್ಬಿಟ್ವಿ. ಪಾಪ ಶ್ರೀಕೃಷ್ಣಗೆ ಆ ಕಳ್ತನದ ಅಪವಾದದಿಂದ ಜಾಂಬೂತಿ ಸತ್ಯಭಾಮಿ ಅಂತಕ್ಕ ಇಬ್ಲಾರಿ ಹೆಣ್ಣು ಗಂಟು ಬಿಟ್ಟು ಸಂಸಾರಕ್ಕೆ ಅವನಿಗೆ ಅತ್ಲಾಗೊಬ್ಬೆ ಕೇಳೋದು ಇತ್ಲಾಗೊಬ್ಬೆ ಕೇಳೋದು ಬಹಳ ಪಜಿತಿ ಪಟ್ಕೊಂಡ್ಬಿಟ್ಟವನು. ನಾವು ಬರೀ ಒಂದು ಹೊಡೆತ ಮಾತ್ರ ಪಾರ ಆಗ್ಬಿಟ್ವಿ ಅಂದ್ರಂತೆ. 2 ಹೊಡೆತಾಗ 2 ಹೆಂಡರ ಕಟ್ಟಿಕೊಂಡಿರುವ ಬಾಳು ನೋಡು ಅಂತ ಒಂದು ಕಡೆಗೆ ಹೇಳ್ತಾರೆ. ಬಾರಿ ಒಂದೊಂದು ಕಟ್ಟೆ ಸಾಕಾಗ್ಬಿಟ್ಟತಿ ಇವಕ್ಕೆ. 2 ಇದ್ದಾಗಂತೂ ಭಾರಿ ಕಷ್ಟ. ಯಾವ್ದು ಜ್ಞಾನ ವೈರಾಗ್ಯದವಂಗೆ ಏನೋ ಒಂದು ಕತೆ ಬರ್ತದೆ. ಇಬ್ಲಾರನ್ನ ಹೆಂಡ್ರು ಮಾಡ್ಕೊಂತಂದು ಅಷ್ಟದ ಮೇಲೆ ಹೋಗ್ಬೇಕಂತ ತೆಳಗ್ ಹೋಗ್ಬೇಕಂತ ಇವನು ಮೆಟ್ಲು ಹಚ್ಚಿಬಿಟ್ಟವನ. ಈಕಿ ತೆಳಗ್ ಕಾಲಿಡು ಜಿಗಕ್ಕಂತ ಹಿಂಗ್ ಬ್ಯಾಸಂಗ್ ಕಜ್ಜಾಕಿ
ಇಬ್ಬರ ಹೆಂಡರ ಕಾಟ ಅವನಿಗೆ ಹೆಂಗಾಗ್ಬಿಡ್ತು ಶ್ರೀಕೃಷ್ಣಗೆ, ನನಗೇನಪ್ಪ ಕಪಾಳಕ್ಕೆ ಆಡು ಹೊರತು ಅಷ್ಟೇ ಬಿದ್ವು, ಅದೇನು ಇರವಲ್ಲ ಪರವಲ್ಲ ಕಾಡವಲ್ಲ ಪಡವಲ್ಲ, ನಾನು ಅದರಿಂದ ಪಾರ ಅದೇ ಅಂತೇಳಿ ಲೀಲೆಯಿಂದ ನಡೀತಾ ಇದ್ರು. ಆಮೇಲೆ ಅವ್ರ ಕಡೆಗೆ ಬಹಳಷ್ಟು ಜನರು ಸಾತ್ವಿಕರಾಗಿರ್ತಕ್ಕಂಥ ಸಂಸ್ಕಾರಿಗಳಾಗಿರ್ತಕ್ಕಂಥವ್ರು ಏನದಾರಲ್ಲ ಅವ್ರು ಬರ್ಲಿಕ್ಕೆ ಹತ್ತಿದ್ರು. ಇದನ್ನ ನೋಡಿ ಅವ್ರ ಕೀರ್ತಿ ಅನ್ನುವಂಥದ್ದು ಬೆಳಿಲಿಕ್ಕೆ ಹತ್ತಿತ್ತು. ದಿನಕ್ಕೆ ಲಿಂಗಾಯತರಿಗೆ ಬಹಳಷ್ಟು ಮತ್ಸರವಾಯ್ತು. ನಮ್ಮ ಜನ ಹೋಗ್ತಾರಲ್ಲ ಬವಿತಾನೆ ಅಂತ ಅವರಿಗೆ. ಅವನು ಲಿಂಗವಿಲ್ಲ, ಅವನು ವೀರಶೈವನಲ್ಲ, ಯಾವ ನಮ್ಮ ಮಠಕ್ಕೆ ಸಂಪ್ರದಾಯದನಲ್ಲ, ಅದಕ್ಕೆ ಅಂತಲ್ಲಿ ಹೋಗ್ತಾರಲ್ಲ, ಏನು ಎಲ್ಲಿ ಬೇಕಲ್ಲಿ ಉಣ್ತಾನ, ಎಲ್ಲಿ ಬೇಕಲ್ಲಿ ಇರ್ತಾನ, ಹುಚ್ಚಿದ್ದಂಗೆ ಅದನ್ನ ಹೋಗಿ ಅವ್ನು ಖಾಲಿ ಬೀಳ್ತಾರೆ, ಅವ್ನು ಹೇಳ್ದಂಗೆ ಕೇಳ್ತಾರೆ, ಅವ್ನು ಪ್ರಸಾದ ಇಸ್ಕೊಂಡಿರ್ತಾರೆ. ಹಿಂಗೆಲ್ಲ ಅವರಿಗೆ ನೋಡಿ ಬಹಳಷ್ಟು ಮತ್ಸರ ಬಂದು ಕುದೀತಿದ್ರಂತೆ. ಹೀಗೆ ಮಾಡ್ತಾ ಮಾಡ್ತಾ ಹೋದವ್ರಿಗೆಲ್ಲ ನಿಮಗೆ ಬಹಿಷ್ಕಾರ ಹಾಕ್ತೇವೆ ಅಂತೇಳಿ ಬೆದರಿಕೆ ಹಾಕ್ತಿದ್ರಂತೆ. ಈ ಪ್ರಕಾರವಾಗಿ ಬಹಳಷ್ಟು ತೊಂದರೆ ಕೊಡಕತ್ತಿದ್ರಂತೆ. ಅವ್ರು ಯಾಕಕ್ಕೂ ಜಗ್ಗದೆ ಇದ್ದಾಗ ಜನರು ಏನಾರ ಮಾಡಿ ಇವರಿಗೆ ಹಾನಿ ಮಾಡಿಬಿಡ್ಬೇಕು ಅಂತ ಹೇಳಿ ಅವನೊಬ್ಬನ ಏನ್ ಮಾಡಿದ ಅಂದ್ರೆ ಕಟ್ಟಿ ಮೇಲೆ ಕೂತಿದ್ದಾಗ ಸಿದ್ಧಾರೂಢರು ರಾತ್ರಿ ಹೊತ್ತು ಸ್ವಸ್ಥವಾಗಿ ಧ್ಯಾನಸ್ಥವಾಗಿ ಕೊಂಡಿರ್ತಿದ್ರಂತೆ. ರಾತ್ರೆಲ್ಲ ಅವರು ಯಾನಿಶಾ ಸರ್ವಭೂತಾನಿ ತಾಮ್ ಜಾಗರತಿ ಮಹಾತ್ಮ ಅಂತೇಳಿ. ಯಾವಾಗ ಜನರು ಮಕ್ಕಂದಿರ್ತಾರೋ ಅವಾಗ ಎಚ್ಚರಿರ್ತಾನೆ, ಯಾವಾಗ ಎಚ್ಚರಿರ್ತಾರೋ ಅವಾಗ ಮನಗಿರ್ತಾನೆ ಅಂಥೇಳಿ. ನಮಗೆ ವಿರುದ್ಧವಾದ ವರ್ತನ ಅಂಥೇಳಿ ಅವ್ರದ್ದು, ಅವಾಗ ಎಚ್ಚರಿರ್ತಾರೆ ಅವರು ಅಂಥೇಳಿ. ಹಂಗೆ ಧ್ಯಾನಸ್ಥರಾದಾಗ ಇಲ್ಲಿ ಯಾರು ಇಲ್ಲ, ಯಾವ ಜನ ಇಲ್ಲ ಅಂತೇಳಿ ಬಂದು ತಕ್ಕ ಪ್ರಾಯಶ್ಚಿತ್ತ ಕೊಡ್ಬೇಕು, ಇಲ್ದಂಗೆ ಮಾಡ್ಬೇಕು ಅಂತೇಳಿ ಸುಮ್ಮನೆ ಕುಂತಾಗ ಅವ್ರು ಬಂದು ಔಚಿಗೆಂದು ಎತ್ತಿ ಕಟ್ಟಿ ಮೇಲೆ ಒಗೆದ್ಬಿಟ್ನಂತೆ. ಇನ್ನೇನು ಕಲ್ಲಿನಿಂದ ಬಂದು ತಲೆ ಮೇಲೆ ಹಾಕಬೇಕು ಅನ್ನೋದ್ರೊಳಗನೆ ಜನ ಬರೋದು ಸಪ್ಪಳ ಕೇಳಿ ಓಡಿ ಹೋದ ಅಂಥೇಳಿ. ಅದ್ರ ಮೊಣಕಾಲಿಗೆ ಮಾತ್ರ ಅದು ಕಲ್ಲಿಗೆ ಬಡಿದು ರಕ್ತ ಸೋರಕತ್ತಿತ್ತಂತೆ ಗಾಯವಾಗಿ. ಆದರೂ ಕೂಡ ತಾವು ಆ ಗಾಯಗತಿ ಅವನಿಗೆ ಒಗದಾಗಿ ಸ್ವಸ್ಥವಾಗಿ ಹಾಗೆ ಕೂತಿದ್ದರಂತೆ. ಬ್ರಹ್ಮಾನಂದಲ್ಲಿ ಬಂದು ನೋಡಿದಾಗ ಸ್ವಾಮಿಗಳ ಮೈಯೆಲ್ಲ ಜರ್ಜರವಾಗಿತ್ತು, ಗಾಯಗಳಾಗಿತ್ತು. ಇವೆಲ್ಲ ನೋಡಿ ಆ 12 ಮಠದ ಸ್ವಾಮಿಗಳಾಗಿರ್ತಕ್ಕಂಥವ್ರು ಅವರನ್ನು ಕರ್ಕೊಂಡು ಹೋಗ್ಬೇಕು. ಏನಪ್ಪ ಇದೆಲ್ಲ ಅಂತ ಕೇಳಿದ್ರಂತೆ. ಶರೀರ ಭೋಗಪ್ಪ ಇದು, ಪ್ರಾರಬ್ಧ ಕರ್ಮಪ್ಪ ಇದು, ಭೋಗ ಕೊಟ್ಟು ನನ್ನನ್ನು ಜೀವನ ಮುಕ್ತಿ ವಿಲಕ್ಷಣಾನಂದಕ್ಕೆ ಹತ್ರ ಹೋಯ್ತವಪ್ಪ ಅಂತಂದ್ರಂತೆ. ಅವರಿಗೆ ತಡ್ಕೊಳ್ಳಾರ್ದರೆ ಅವ್ರ ಮಠದಲ್ಲಿ ಕರ್ಕೊಂಡೋಗಿ ಕೆಲವು ದಿವಸ ಇಟ್ಟುಕೊಂಡು ಅವರನ್ನು ಉಪಚಾರ ಮಾಡಿದರು ಆ ಮಠದ ಸ್ವಾಮಿಗಳು. ಈ ಪ್ರಕಾರವಾಗಿ ಸಿದ್ಧರ ಕಾಲಹರಣ ಮಾಡುತ್ತಿರುವಾಗ ಅವರ ದರ್ಶನಕ್ಕೆ ಬಹುಜನ ಬರ ಹತ್ತಿದರು. ಅದನ್ನು ನೋಡಲಾರದೆ ಅವರ ಜೀವಕ್ಕೆ ಘಾತ ಮಾಡಕ್ಕೆ ನೋಡಿದರು. ಎತ್ತಿಕೊಂಡು ಒಂದು ಹೋಗಿ ಬಾವಿಯೊಳಗೆ ಚೆಲ್ಲಿದ್ರಂತ. ಒಂದು ಸಲ ಆ ಕಲ್ಲು ಮುಳ್ಳುಗಳೆಲ್ಲ ಮೈಗೆ ನೆಟ್ಟು ಬಹಳಷ್ಟು ದುಃಖವಾಗ್ತಾ ಇದ್ರು ಕೂಡ ಆ ದ್ವೇಷರಹಿತರ ಹಿಂಗೆ ಮಾಡಿದ್ರಲ್ಲ ಅಂತ ಹೇಳಿ ಅವ್ರ ಮೇಲೆ ಯಾವ ದ್ವೇಷವಿಲ್ಲ, ಅವ್ರ ಮೇಲೆ ಯಾವ ಕ್ರೋಧನೂ ಇಲ್ಲ, ಯಾವ ಮತ್ಸರನೂ ಇಲ್ಲ. ಈ ಪ್ರಕಾರವಾಗಿ ಶಾಂತಿ ಎಂದರೆ ತಾವು ಇರ್ತಾ ಈಗ ರೀತಿ ಉಪದ್ರ ಆಗ್ತಾ ಆದಂಗೆ ದಿವ್ಸಕ್ಕೆ ಮನಸ್ಸು ಶಾಂತಿ ಆಗ್ತಾ ಹೋಯ್ತು ಅಂತ. ದೇಹಾತ್ಮ ಬುದ್ಧಿಯನ್ನು ಬಿಟ್ಟಾಗಲೇ ಆ ರೀತಿ ಇರೋಕ್ಕಾಕತಿ. ದೇಹಾತ್ಮ ಬುದ್ಧಿ ಇಟ್ಕೊಂಡ್ರೆ ಅದು ಇರೋಕ್ಕಾಗೋದಿಲ್ಲ. ಯಾವಾಗ ಈ ರೀತಿ ಆಗ್ತದೆ ಅದ್ರಾಗ ಇದು ನಂದಲ್ಲ, ಇದು ಪರಶರೀರ ಅನ್ನುವಂಥದ್ದಾಗಿ ಅವ್ರು ಕಾಣಲಿಕ್ಕೆ ಆ ಉಪದ್ರವಾದಂಗೆ ಶರೀರಕ್ಕೆ ಭಿನ್ನವಿದ್ದು ನೋಡಲಿಕ್ಕೆ ತಾವು ಮಾಡ್ದಂಗೆ ಅವರಿಗೆ ಬಹಳಷ್ಟು ಶಾಂತಿ ಅನ್ನುವಂಥದ್ದು ಪ್ರಾಪ್ತವಾಯಿತು. ದೇಹಾತ್ಮ ಬುದ್ಧಿ ಇಟ್ಟುಕೊಂಡು ಏನು ಮಾಡಿದ್ರು ಕೂಡ ಶಾಂತಿ ಆಗುವುದಿಲ್ಲ, ಸುಖವಾಗುವುದಿಲ್ಲ ಅಂತೇಳಿ ನೇಮ ಅದು. ದೇಹಾತ್ಮ ಬುದ್ಧಿ ಬಿಟ್ಟಾಗ ಮಾತ್ರ ನಮಗೆ ಸುಖವಾಗ್ತತಿ, ಶಾಂತಿ ಆಗ್ತತಿ ಅಂತೇಳಿ ಹಾಗೆ ಅವರು ಪ್ರಯೋಗ ರೂಪದಿಂದ ಬರೀ ಹೇಳೋದಕ್ಕೆ ಅಷ್ಟೇ ಅಲ್ಲದ ಪ್ರಯೋಗ ಆದಾಗ ಅದರ ಆಕಾರ ಆಗದೆ ಇರತಕ್ಕಂಥ ಸ್ಥಿತಿ ಇರಬೇಕದು. ಆ ರೀತಿಯಾಗಿ ತಾವು ಹೇಳಿದ್ರು. ಆವಾಗ ಮತ್ತು ಸಾಯಿಲಿಲ್ಲ ಇವರಂತ ಹಾಳ ಭಾಗ ಹಾಕಿದ್ರು ಕೂಡ ಮತ್ತೆ ಹೆಂಗ ಎದ್ದು ಬಂದಾರ ಅಂತೇಳಿ ಒಂದು ಮನೆಯೊಳಗೆ ಹಾಳ ಬಿದ್ದು ಮನೆಯೊಳಗೆ ಹಾಕಿ ಬೀಗ ಹಾಕಿ
ದ್ವಾರ ಬಂದ್ ಮಾಡಿ ಹೋಗ್ಬಿಟ್ರಂತೆ. ಅಲ್ಲಿನೂ ಕೂಡ ಬಹಳಷ್ಟು ದುಃಖವಾಗ್ತದ್ರೂ ಕೂಡ ತಾವು ಸಹನ ಮಾಡ್ಕೊಂತಾನೆ 3-4 ದಿವಸಗಳವರೆಗಿದ್ರಂತೆ. ಪರಮಾತ್ಮನೇ ಬಂದು ಅವರನ್ನು ಹೊರಗೆ ತಂದ ಅಂತೇಳಿ ಭಕ್ತರ ರಕ್ಷಿಸೋಕೆ. ಅವಾಗ ಆ ಲಿಂಗಾಯತ ಮತಾಭಿಮಾನಿಗಳಾಗಿರ್ತಕ್ಕಂಥವ್ರು ಏನಿರುವರೋ ಅವರೆಲ್ಲರೂ ಬಹುದೊಡ್ಡ ಸಭೆಯಾಗಿರ್ತಕ್ಕಂಥದ್ದನ್ನ ಮಾಡಿ ಯಾರೂ ಹೋಗಬಾರದು ಅಂಥೇಳಿ ನಿರ್ಣಯ ಮಾಡುವಂಥವ್ರಾದರಂತೆ. ಆದ್ರೂ ಕೂಡ ಮುಮುಕ್ಷುಗಳಾದವರು ಅವ್ರನ್ನೇ ಹೊರಗಿಡ್ತೀರ, ಜಾತಿಯಿಂದ ಹೊರಗಿಡ್ರಿ, ಇನ್ನೇನು ಮಾಡ್ತೀರಿ ನೀವು? ಅಷ್ಟೇ ಅಲ್ಲವೇ, ಜಾತಿಯಿಂದ ಹೊರಗೆ ಹಾಕ್ತೀರಿ, ಯಾರ ಮನೆಗೂ ಊಟಕ್ಕೆ ಕರೆಯೋದಿಲ್ಲ, ಅಥವಾ ನಮ್ಮ ಹೆಣ ಹೊತ್ಕೊಂಡು ಹೋಗಿ ಬರಲ್ಲ ನೀವು, ಅರ್ಥ ಆಗೋದಿಲ್ಲ. ಆದರೂ ಆಗೋಲ್ದಕ್ಕ ಅಂತೇಳಿ ಮುಮುಕ್ಷುಗಳಾದಂಥವ್ರು ಮಾತ್ರ ತಾವು ಗಟ್ಟಿಯಾಗಿ ತಾವು ಬರ್ತಾನೆ ಇದ್ರು. ಆವಾಗ ಇದೆಲ್ಲ ನೋಡಿ ಮತ್ತು ಎಷ್ಟು ಮಾಡಿದ್ರು ಕೂಡ ಇದು ಏನು ಬಗಕವಲ್ದಲ್ಲ ಅಂತೇಳಿ ಒಬ್ಬ ಹಂದರಯ್ಯ ಅನ್ನತಕ್ಕಂಥ ಐನ್ಯರನು ತಾಸು ರಾತ್ರಿ ಇರುವಾಗ ಅವರು ಸಮಾಜಸ್ಥರಾಗಿ ಕೂತಾಗ ಅವ್ರನ್ನ ಎಚ್ಚರ ಮಾಡಿದ್ನಂತೆ. ಎಚ್ಚರ ಮಾಡಿ ತಗ ಮಸ್ತಕದ ಮೇಲೆ ನನ್ನ ಪಾದರಕ್ಷೆಗಳನ್ನು ಹೊತ್ಕೊಂಡು ನಿತ್ಗ, ಅದು ಅಕಸ್ಮಾತ್ ಕೆಡವಿದೆ ಅಂದ್ರೆ ನೋಡು ನಿನ್ನ ಹೆಣ ಬೆಳಂಬ ಹೊಡಿತೇನೆ ಅಂತೇಳಿ ಅವೆರಡೂ ತಲೆ ಮೇಲೆ ಇಟ್ಟನಂತ ನಿತ್ಗ ಅಂದ್ರಂತ ನಿತ್ಕೊಂಡ್ಬಿಟ್ರಂತ ಅವ್ರಂಗೆ. ಆಕಸ್ಮಿಕವಾಗಿ ಇತ್ಲಾಗ ಅವು ತಲೆಯ ಪಲೆಯಾಗಿ ಜಾರಿ ಬಿದ್ದು ಒಂದು ಕೂಡಲೇ ತಾವೇನು ಕೈ ಹಿಡ್ಕೊಂಡಿದ್ದಿಲ್ಲ ಅವನ್ನ ಇಟ್ಕೊಂಡು ಬಿದ್ದರೆ ಮತ್ತೆ ಹೊಡೆಯೋದು, ಅವನ್ನ ತಗೊಂಡು ಮತ್ತೆ ಮ್ಯಾಲಿಡೋದು, ಹಿಂಗೆ ಬೆಳತಂಕ ಮಾಡಿದನಂತವನು. ಓದಿಯೋದು ಮಾಡೋದು, ಓದಿಯೋದು ಮಾಡೋದು ಆಯ್ತು. ನೀನು ಆರೂಢ ಅವಧೂತ ಅಂದ ಬಳಕ ಎಲ್ಲ ಬಿಟ್ಟನ ಅಂದ ಬಳಕ ಯಾಕ ನೀನು ಅವನು ಸೇಂದಿ ಕುಡಿದು ಅಮಲೆಯಲ್ಲಿದ್ದಂತೆ. ಆವಾಗ ನೀನು ಆರೂಢನೆಂದ ಮೇಲೆ ಶರೆ ಯಾಕೆ ಕುಡಿಬಾರ್ದು? ನಿನಗೆಲ್ಲ ಸಮಾನಲ್ಲ ಆರೂಢ ಆದ ಬಳಕ. ಇದು ಭೇದ ಅನ್ನುವಂಥದ್ದಿಲ್ಲ ಎಲ್ಲ ಅಂದ ಬಳಕ ಅದ್ವೈತಿಗಳು ನೀವು, ಇದು ಕುಡಿ ನೀನು ಅಂತ ಹೇಳಿ ಬಹಳಷ್ಟು ಜಿಲ್ವಿ ಮಾಡಕ್ಕೆ ಹತ್ತಿದ್ದಂತೆ. ಅವ್ರು ಏನು ಮಾಡಿದ್ರು, ಶರೆ ಕುಡಿದ್ರೆ ಮಾತ್ರ ಭೇದ ರಹಿತನಾಗ್ತೇನೆ, ಇದ್ರ ಭೇದ ಬುದ್ಧಿ ಉಳ್ಳನಾಗ್ತೇನೆ ನೀನು, ಹಂಗೆ ಹಿಂಗೆ ಏನೇನೋ ಮನಸ್ಸಿಗೆ ಬಂದಂಗೆ ಅಂದಂತೆ. ಆದ್ರೂ ಕೂಡ ತಾವಿದ್ದಾಗ ಸಿಟ್ಟಿಗೆದ್ದವರನ್ನು ದೂಕಿದ ಬಿದ್ದಿರುವವರು ಈ ಪ್ರಕಾರವಾಗಿ ಬಹಳಷ್ಟು ದುಷ್ಟನಾಗಿರ್ತಕ್ಕಂಥವನ ಆ ದುಷ್ಟತೆಯನ್ನು ಕೊಟ್ಟು ಏನು ಮಾಡಿದ್ರು ಕೂಡ ತಾವು ಅವನ ಮೇಲೆ ಕ್ರೋಧ ದೃಷ್ಟಿ ಅನ್ನೋದು ಬರಲಿಲ್ಲ, ಶಾಂತತೆ ಬರಲಿಲ್ಲ, ಮೌನ ಮುರಿಲಿಲ್ಲ, ಸುಮ್ಮನೆ ತಾವಿದ್ರು ಇರ್ತದೆ. ಬೆಳಕರಿಯೋವರೆಗೂ ನಾವು ಉಪದ್ರ ಮಾಡಿ ಇನ್ನೂ ಮಾಡಕ್ಕತ್ತಿದಂತೆ. ಊರೋಗಿಂದ ಜನ ಬರ್ತಾರೆ, ನೀನು ಮಾಡ್ತಕ್ಕಂಥ ಉಪಕಾರ ನೋಡಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಅಪಕಾರ ಮಾಡಿದವನಿಗೆ ಉಪಕಾರ ಮಾಡಿದ್ರು ಅಂತ ಅವ್ರ ಭಾವನೆ. ಅಪಕಾರ ಮಾಡಿದ್ರು ನಾವು ಅಪಕಾರ ಮಾಡ್ಬೇಕಂತ ನಾವು ಅಪಕಾರ ಮಾಡಿದೆ, ನೀನು ಉಪಕಾರ ಮಾಡಿದ್ಯಾ, ಉಪಕಾರ ಮಾಡಿರ್ತಕ್ಕಂಥವನಿಗೆ ಅಪಕಾರವಾಗಬಾರ್ದು. ಅದರಿಂದ ಜನ ಬರ್ತಾರೆ, ಜನ ಬಂದ್ರೆ ನಿನಗೆ ಉಪದ್ರ ಕೊಡ್ತಾರೆ, ಅದರಿಂದ ಹೋಗು, ಮತ್ತೆ ನಾಳೆ ರಾತ್ರಿ ಬಾ, ನಿನಗೆ ಯಾರೂ ಸಿಗುವುದಿಲ್ಲ, ಯಾರೂ ಇರುವುದಿಲ್ಲ, ಅವ ಬೇಕಾದಂಗೆ ಮಾಡ್ಕೋಬೋದು ಅಂತ ಹಿಂಗೆ ಹೇಳಿ ಕಳಿಸಿದ್ರು. ಆವಾಗ ಅವರ ಸ್ಥಿತಿಯನ್ನು ನೋಡಿ ಜನರಿಗೆ ಬಹಳಷ್ಟು ದುಃಖವಾಯಿತು. ಹೀಗೆ ಸಿದ್ಧಾರೂಢರು ಆ ದುಃಖವನ್ನೆಲ್ಲ ಸಹನ ಮಾಡ್ಕೊಂತ ದೇಹಾತ್ಮ ಬುದ್ಧಿ ಉಳ್ಳಂಥವರಾಗಿ ಸ್ವಸ್ಥವಾಗಿ ಸೀಗೆ ಹುಣ್ಣಿಮೆ ದಿವಸ ಒಂದು ಕಲ್ಲು ಬಂಡಿ ಮೇಲೆ ಕುಂತಿದ್ದಾಗ ಒಬ್ಬನು ಬಂದ. ಇವತ್ತು ಯಾರೂ ಇಲ್ಲ ಇವನ ಹತ್ರ, ಇವನು ಪರೀಕ್ಷೆ ಮಾಡೇ ಬಿಡಬೇಕು ಅಂತೇಳಿ ಹೊಲಕ್ಕೆ ಕುಳ್ಳು ಹಚ್ಕೊಂಡು ಹೋಗ್ತಿದ್ದ ಅವನು. ಯಾತಕ್ಕೆ ಅವನು ಬೆಂಕಿ ತಗೊಂಡು, ಆವಾಗ ಕುಳ್ಳು ಹತ್ತಿದ್ದು ಬೆಂಕಿ ಇತ್ತಲ್ಲ, ಹೋಗಿ ಅದನ್ನು ಒಂದು ಕಟ್ಟಿಗೆಯಿಂದ ಹಿಡಿದು ಅವ್ರ ತಲೆ ಮೇಲೆ ಇಟ್ಟುಬಿಟ್ನಂಥದ್ದು, ಸಿದ್ಧರ ತಲೆ ಮೇಲೆ. ಅವ್ರು ಸುಮ್ಮನೆ ಇದ್ರಂತೆ. ಯಾಕೆ ಇಡ್ತೀಯ ಅನ್ನಿಲ್ಲಂತ, ಇಡ್ತೀಯ ಅಂತ ಭಯ ಪಡಲಿಲ್ಲಂತೆ, ಏನು ಸುಮ್ಮನೆ ತಟಸ್ಥ ಇದ್ರಂತೆ ನೋಡ್ಕೊಂತ. ಏನು ಆಕಾರ ಆಗಲಿಲ್ಲ, ಅದು ಬೆಂಕಿಯನ್ನು ಆಕಾರ ಆಗಲಿಲ್ಲ, ಆ ಸುಡ್ತತೆಯನ್ನು ಆಕಾರ ಆಗಲಿಲ್ಲ. ಏನನ್ನು ನಮಗೆಲ್ಲರೂ 1, 2, 3 ಉದ್ದಿನ ಕಡ್ಡಿ ಜಾಸ್ತಿ ಬೆಂಕಿ ಅದು ತಂದ್ರೆ ಹತ್ರ ತಂದ್ರೆ ಇಲ್ಲಿ ಕಾಲು ಸುಡ್ತಾನಲ್ಲ, ದೂರ ತೆಗಿಯೋ ಅಂತವಿ. ಆ ಬಿಸಿ ಕುಳ್ಳ ತಲೆ ಮೇಲಿಟ್ರು ಕೂಡ ಏನು ಬಿಸಿ ಆಡಲಿಲ್ಲ, ಸುಮ್ಮನೆ ಅವನು ಸುಮ್ಮನೆ ನಿಂತು ನೋಡ್ತಿದ್ದಂತೆ. ಅಥವಾ ಮತ್ತೊಬ್ಬನ ಯಾರ ಬಂದು ಒಂದು ಕಟೀಲೆ ತೆಗೆದಂತೆ, ನೆತ್ತೆಲ್ಲ ಅದು ಬೆಂದು ಹೋಗಿಬಿಡುತ್ತಂತೆ ನೆತ್ತಿ. ಆದ್ರೂ ಕೂಡ ಶಾಂತಿ ಅನ್ನತಕ್ಕಂಥದ್ದು ಅದು ಕೆಟ್ಟದ್ದಿಲ್ಲ, ಅವರಿಗೆ ಶಾಂತವಾಗಿ ಇದ್ದರು ಅಂತೇಳಿ ಈ ಪ್ರಕಾರವಾಗಿ. ಆಮೇಲೆ ಬಹಳಷ್ಟು ಜನರು ಅವರ ಸೇವೆಯನ್ನು ಮಾಡ್ತಾ 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 ಹೀಗೆ ಇರ್ತಾ ಇದ್ರು. ಒಂದು ದಿವಸ ಉಜ್ಜಣ್ಣನವರ ಭೀಮಪ್ಪ ಎಂಬಾತನು ಬಹಳ ದೇವರಿಗೆ ಹರಕೆ ಕಟ್ಕೊಂಡಿದ್ದ, ಏನೇನೋ ಮಾಡಿದ್ದ. ಏನು ಮಾಡಿದ್ರು ಕೂಡ ಮಕ್ಕಳಾಗಿದ್ದಿಲ್ಲ ಅವನಿಗೆ. ಎಲ್ಲ ಹರಕೆ, ಎಲ್ಲ ಪೂಜೆ,
ಎಲ್ಲ ಮಾಟ, ಎಲ್ಲ ಮಂತ್ರ, ಎಲ್ಲ ದಾನ, ಏನೇನು ಮಾಡಬೇಕು ಅನ್ನೋ ಓದೋದು, ಯಾವ್ಯಾವ ಗಿಡಕ್ಕೆ ಹೋಗ್ಬೇಕು, ಯಾವ್ಯಾವ ಭೂತಪ್ಪ, ಯಾವ್ಯಾವ ಚೌಳಿಗೆ ಅಷ್ಟೂ ಮುಗಿಸಿ ಸಾಕಾಗಿಬಿಟ್ಟಿದ್ದಂಥವನು ಒಬ್ರು ಅವಧೂತರಿದ್ದಾರೆ, ಮಹಾಪುರುಷರು ಬಂದಾರ ಅಂತ ಗೊತ್ತಾಗಿ ಅವ್ರ ಹತ್ರ ಏನಾರ ಸಿಕ್ಕಿತೇನೋ ಮಗ, ಅವರೇನಾರು ಅನುಗ್ರಹ ಮಾಡಿರೋನೋ ನನಗೆ ಅಂತೇಳಿ ಅವ್ರ ಹತ್ರ ಹೋಗಿ ಸೇವೆ ಮಾಡಕತ್ತಿನಂತೆ. ಹಿಂಗೆ ಬಹಳ ದಿವಸ ಸೇವೆ ಮಾಡಿದ ಬಳಿಕ ಏನು ಇಚ್ಛೆ ಇದ್ರು, ನೀನು ಭಾಳಷ್ಟು ಇದ್ಕೊಂಡು ಮಾಡ್ತಾ ಇದೆಯಲ್ಲ ಅಂದರೆ, ಭಾಳಷ್ಟು ದೇವರಿಗೆ ಹರಕೆ ಕಟ್ಕೊಂಡೆ, ಯಾವ ದೇವರು ನನಗೊಂದು ಮಗನ ಕೊಡಲಿಲ್ಲ ಅಂತ. ಏನೇನೋ ಶಾಪಗಳಿರ್ತವೆ, ಆ ಶಾಪನ ಇವರಿಗೆ ಆಶೀರ್ವಾದ ಮಾಡಿದ ತಕ್ಷಣ ಹೋಗ್ಬಿಡ್ಬೇಕು ಅಂತಾರೆ ಇವರು. ಹಿಂದೆ ಯಾವ್ಯಾವ ಜನದಾಗ ಏನೇನು ಶಾಪ ಮಾಡಿರ್ತಾರೋ ಗೊತ್ತಾಗೋದಲ್ಲ, ಅವು ಆಶೀರ್ವಾದದಿಂದ ಹೋಗಿ ಇವ್ರಿಗೆ ಗಂಡು ಮಗು ಅಂದ್ರೆ ಗಂಡು ಮಗನ ಆಗಬೇಕು, ಹೆಣ್ಣು ಮಗು ಅಂದ್ರೆ ಹೆಣ್ಣು ಮಗನ ಆಗಬೇಕು, ಅದು ಚೆನ್ನಾಗಿರ್ಬೇಕು, ಬುದ್ಧಿ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಏನೇನೋ ಕಲ್ಪನೆಗಳಿವು. ಆದ್ರೂ ಕೂಡ ಶಾಪ ಬಲವಾಗಿತ್ತು ಅಂದ್ರೆ ಏನು ಮಾಡೋಕ್ಕಾಕತಿ ನೋಡು. ಮೈಸೂರು ರಾಜನಿಗೆ ಇಲ್ಲಿವರೆಗೂ ಆ ಮಾಲಿಂಗಿ ಮಡವಾಗಲಿ ಅರಸನಿಗೆ ಮಗವಾಗಬೇಡ ಅಂತೇಳಿ ಒಂದು ಹೆಣ್ಣುಮಗಳು ಕೊಟ್ಟರೆ ಶಾಪ ಇನ್ನೂ ತೀರಕ್ಕಾಗಿಲ್ಲ. ಇಂಥ ಶಾಪಗಳಿದ್ದು ಅಂದರೆ ಅದನ್ನು ಅನುಭವಿಸಿ ತೀರಿಸ್ಬೇಕು, ಅದಕ್ಕೆ ವಿರುದ್ಧವಾಗಿ ನಡಿಬಾರ್ದು ಅನ್ನೋದು ಮಹಾತ್ಮರ ಅಭಿಪ್ರಾಯ ಇರ್ತದೆ ಒಳಗೆ. ಆದರೂ ಹೊರಗೆ ಅವರಿಗೆ ಸಮಾಧಾನ ಪಡಿಸ್ಬೇಕಲ್ಲ, ಅದು ಸಮಾಧಾನ ಹೇಳ್ತಾ ಇರ್ತಾರೆ. ಶಾಪಗಳು ತಪ್ಪೋದಿಲ್ಲ, ಅವ ಶಾಪಗಳು. ಅದರಾಗೂ ಸ್ತ್ರೀ ಶಾಪ ಐತಲ್ಲ, ಭಾರಿ ದೊಡ್ಡ ಶಾಪ. ನೋಡ, ಗಾಂಧಾರಿ ಶ್ರೀಕೃಷ್ಣನ ವಂಶಕ್ಕೆ ಶಾಪ ಕೊಟ್ಟುಬಿಟ್ಲು. ನನ್ನ 101 ಮಂದಿ ಕೌರವರ ಸೈನ್ಯ ಎಲ್ಲ ನಾಶ ಮಾಡಿದೆಲ್ಲ, ಹಂಗೊಷ್ಟು ನೀನು ಆಶೆಯಾಗಿ ಹೋಗ್ಬಿಡು ಅಂತೇಳಿ ಶಾಪ ಕೊಟ್ಲು. ಅದೇ ರೀತಿಯಾಗಿ ಒಬ್ರಿಗೊಬ್ರು ತಾವೇ ಬಡದಾಡಿ ಸತ್ತು ಹೋಗ್ಬಿಟ್ವು. ಕೊನೆಗೆ ಶ್ರೀಕೃಷ್ಣನು ಕೂಡ ಅವನಿಗೂ ಕೂಡ ಅದೇ ಮುಳುವಾತು ಹೋಗಿ ಸಾಯಕ. ದುರ್ವಾಸರ ಹತ್ರ ಹೋಗಿ ಆ ಯಾದವರು ಒಂದು ಗಂಡಸಿಗೆ ಪುಟ್ಟಿ ಕಟ್ಟಿ ಸೀರೆ ಉಡಿಸಿ ಇವನು ಹೆಣ್ಣು ಹಿಡಿತಾನೋ ಗಂಡು ಹಿಡಿತಾನೋ ಅಂತ ಹೋಗಿ ಕೇಳಿದ್ರಂತ. ಪುಟ್ಟಿ ಕಟ್ಟಿ ಹೆಣ್ಮಕ್ಳು ವೇಷ ಹಾಕಿ ಬಸರದಾಳಿಗೆ ತುಂಬ ಬಸರು, ಇದನ್ನ ಏನು ಹಿಡಿತಾಳ ಅಂತ ಕೇಳಿದ್ರಂತ. ಇದು ಒಣಕಿ ಹಿಡಿತೈತಿ, ಈ ಒಣಕಿಯಿಂದ ನಿಮ್ಮ ವಂಶವೇ ನಾಶ ಆಕತಿ ಅಂತ ಹೇಳಿದ್ರಂತ. ಆಮೇಲೆ ಶ್ರೀಕೃಷ್ಣ ಬಂದು ಗೊತ್ತಾತು ಹಿಂಗ ಅಂತೇಳಿ, ಇಲ್ಲೇ ತೈದು ನದಿಯಾಗೆಲ್ಲ ಬಿಟ್ಬಿಟ್ರಿ ಅದನ್ನ ಅಂತವನು. ಆ ಒಣಕಿನೆಲ್ಲ ತೈದೆಲ್ಲ ಬಿಟ್ಟಾಗ ಜೊಂಡಾಗಿಬಿಡ್ತದು, ಜೇಕ್ ಅನ್ನೋದು. ಯಾವ್ದವ್ರು ಯಾತಕ್ಕೆ ಬಂದ ಜೇಕ ಕಿತ್ತು ಹೊಡೆದಾಡಿ ಅವು ಸತ್ಬಿಟ್ವು. ಇನ್ನೆಲ್ಲ ಕೊನೆ ಹೋಗಿದ್ದೊಂದು 30 ಉಳಿದುತ್ತಂತ. ಅದನ್ನ ತಿಕ್ಕಕ್ಕೆ ಬರಲ್ದಂಗೆ ಆದ್ಮೇಲೆ ಬಿಟ್ಬಿಟ್ಟು ಅದೊಂದು ಮೀನು ನುಂಗಿಬಿಡ್ತು, ತಿಗುತ್ತೆ. ಆ ಬ್ಯಾಟಿ ಆಡನಿಗೆ ಅದು ಸಿಕ್ಬಿಡ್ತದು. ಆವಾಗ ಅವನು ಈ ಮೀನ್ ಬೇಟಿನೂ ಆಡ್ತಿದ್ದ, ಚಿಗರಿ ಬೇಟಿನೂ ಆಡ್ತಿದ್ದ. ಅಲ್ಲೇ ಬಾಣಕ್ಕೆ ಒಳ್ಳೆ ಚೆನ್ನಾಗೈತದು ಅಂತ ಅದನ್ನ ಹಚ್ಚಿಬಿಟ್ಟ ತೀರ್ತವನ. ಯಾವ್ದ ಒಣಕಿ ಮೋತಿ ಅದಿಷ್ಟನ್ನ ಹಚ್ಚಿದ. ಇವನ್ನೆಲ್ಲ ಮುಗಿದ ಬಳಕ ಹಿಂಗೆ ಗಿಡಕ್ಕೆ ಹಿಂಗೆ ಮಕ್ಕಂದದ್ನಂತೆ. ಅವನಿಗೆ ಕಣ್ಣು ಚಿಗಿರಿ ಕಂಡಂಗೆ ಕಾಂತಂತ ಅವನ ಕಾಲು ಹಾಕಿ ಹೊಡೆದ್ಬಿಟ್ಟ ತೀರ್ತ. ಅವಾಗ ಸತ್ತವನಂತ. ಒಟ್ಟು ಯಾವ್ಯಾವ ರೂಪದಿಂದ ಸತ್ತು ಅಂದ್ರೆ ಈ ರೀತಿ ಸತ್ತು ಅಂತ. ಅಂದ್ರೆ ಶಾಪಗಳನ್ನತಕ್ಕಂಥವುಗಳು ಬರೀ ಋಷಿಗಳಿಗೆ ತಪಸ್ವಿಗಳಿಗೆ ಅಷ್ಟೇ, ಗುರುಗಳಂತೂ ಶಾಪ ಕೊಡೋದಿಲ್ಲ. ಶಾಪ ಕೊಡೋರು ಗುರುಗಳು ಅಲ್ಲವೇ ಅಲ್ಲ. ಇನ್ನು ತಪಸ್ವಿಗಳು, ಋಷಿಗಳು, ಮುನಿಗಳು, ಮತ್ತಾರ್ಯಾರೋ ಎಲ್ಲರಿಗೂ ಕೊಡೋದು. ಅದರೊಳಗೂ ಹೆಣ್ಮಕ್ಳು ಅವ್ರ ಕಣ್ಣೀರು ಹಾಕಿದ್ರು ಅಂದರೆ ತೀರ್ ಹೋತ ಮನಿ, ಅದು ಸ್ಮಶಾನ ಆಕತಿ ಅಂತೇಳಿ ಧರ್ಮಶಾಸ್ತ್ರ ಹೇಳ್ತವೆ. ಆ ರೀತಿಯಾಗಿ ಏನೇನೋ ಶಾಪ್ ಇದ್ರೆ ಅವು ಹೆಂಗಾಗಬೇಕು, ಆಗಿದ್ದಿಲ್ಲ ಅವನಿಗೆ. ಅವಾಗ ಇವನಿಗೆ ಆಗೋದಿಲ್ಲ ಅಂತ ಗೊತ್ತಾಗಿತ್ತು ಅವರಿಗೆ. ಅದು ದೊಡ್ಡ ಶಾಪ್ ಐತಿ ಇವನಿಗೆ ಅಂತೇಳಿ, ನೀನು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡಪ್ಪ, ನನ್ನ ಮಗ ಅಂತ ತಿಳ್ಕೊಂಬಿಡು ಅಂತ ಹೇಳಿದರು. ನನಗೂ ಭಾಳ ಸಂತೋಷ ಆಯ್ತು. ಕರ್ಕೊಂಡು ಹೋದ ಮಗ ಅನ್ನತಕ್ಕಂಥದ್ದು ಅವನಿಗೆ ಹೆಂಡತಿಗೆ. ಆಮೇಲೆ ತೊಟ್ಟಲ್ದಾಗ ಹಾಕಿ ಹೆಸರು ಕರೆದಾಗ ಮಾಡಿ, ಸಣ್ಣ ಹುಡುಗನ ಮಾಡಿದಂಗೆ ಮಾಡಿ ದಿವಸ ಆಡಿಸ್ತಾ ಇದ್ರು. ಸಣ್ಣ ಇವನು ಮಗ ಮಾಡಿದಂಗೆ ಮಾಡಬೇಕು ನಾಟಕನ. ಅವ್ರ ತಂದೆ ತಾಯಿಗಳಂತ ಅದೇ ರೀತಿಯ ಪ್ರೀತಿ ಹಿಂಗೆ ಭಾಳಷ್ಟು ದಿವಸ ಕಾಲಹರಣ ಮಾಡ್ತಾ ಅವ್ರ ಮನೆಯಲ್ಲೇ ಉಳಿದ್ರು. ಮಗ ಅಂದ್ಬೇಕು, ನಮ್ಮ ಹೇಳ್ದಂಗೆ ಕೇಳಬೇಕು, ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು, ಎಲ್ಲಿ ಹೋಗಬಾರ್ದು, ನೀನು ಇಲ್ಲೇ ಇರಬೇಕು, ಎಲ್ಲ ಆಜ್ಞೆ ಮಾಡೋದು. ಅದೇ ರೀತಿಯಾಗಿದ್ದರು. ಎಂಬಲ್ಲಿಗೆ ಸಿದ್ಧಾವಡ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. सकल साधु संतन की जय। जय दाता
ಶಿವಾಯ ನಮಃ.